ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಮಲ್ಲಪ್ಪ ಹುಲ್ಲೂರು ಗುರುಗಳದಿರಿ? ಮಲ್ಲಪ್ಪ ಗುರುಗಳೇ, ಮಲ್ಲಪ್ಪ ಹುಲ್ಲೂರು ಗುರುಗಳೇ, ನಾಗರತ್ನಂ ಅವರು, ಒಟ್ಟ ನೀವು ಯಾರ್ಯಾರು ಮಾತಾಡೋದ್ರಿ ಸ್ಪೀಕರ್ಸು ಪ್ರತಿದಿನ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಕಾರ್ಯಕ್ರಮ ಅದಾವ. ಯಾವುದಾದ್ರೂ ಒಂದು ಕಾರ್ಯಕ್ರಮದಾಗಾದ್ರೂ ಒಂದು 10 ನಿಮಿಷ ಮಾತಾಡಬೇಕು, 5 ರಿಂದ 10 ನಿಮಿಷ. ನೀವು ಯಾವಾಗ ಮಾತಾಡ್ತೀರಿ? ಒಟ್ಟ ಪೂರ 3 ಕಾರ್ಯಕ್ರಮದೊಳಗೂ ಸೈಲೆಂಟ್ ಕೂತ್ ಹೋಗೋದಿಲ್ಲ. ಮಾತಾಡೋರು ಮಾತಾಡ್ಲಾರ್ದವ್ರು ಬಿಡಲ್ರಕ್ಕ. ಮೂಕರಿಗೆ ನಾವೇನು ಮಾಡ್ಲಕ್ಕಾಗಲ್ಲ. ಮಾತಾಡೋರ ಸಂಗಟ ಮಾತಾಡ್ಲಕತ್ತೀವಿ ನಾವು. ಯಾವಾಗ ಮಾಡ್ತೀರಿ ನಿಮ್ ಚಿಂತನೆ? ನಮ್ಮ ಉಪದೇಶ ಲಾಸ್ಟಿಗೆ ಇರ್ತದೆ. ನಮ್ದು ಮುಗಿದ್ಮೇಲೆ ನೀವು ಹೇಳಕ್ಕೆ ನೀವೇನು ಅಧ್ಯಕ್ಷ ನಿಮ್ದು ಯಾವಾಗಾದ್ರೆ ಒಂದು ಏನಾರ ಹೇಳಕ್ ಒಟ್ಟ ಏನೋ ಒಂದು 5-10 ನಿಮಿಷ ಮೊದಲೇ ಅದು ಅನಿಸಿಕೆ ಹೇಳೋದು ಬೇರೆ. ಅನಿಸಿಕೆ ಬೇರೆ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನಿಮ್ದು ಏನು ಸ್ವಾನುಭಾವ ಚಿಂತನ ನಿಮ್ದೊಂದು ಗ್ರಂಥ ಹಿಡ್ಕೊಂಡು ಮಾಡ್ತಿರಲ್ಲ, ಯಾವಾಗ ಮಾಡ್ತೀರ ಅಂತ ಕೇಳೋದು. ಬೆಳಿಗ್ಗೆ ಮಾಡ್ತೀರಾ, ಸಂಜೆಗೆ ಮಾಡ್ತೀರಾ, 4 ಗಂಟೆಗೆ ಮಾಡ್ತೀರಾ, ಯಾವಾಗ ಮಾಡ್ತೀರಿ? ಅಷ್ಟೇ ಬೆಳಿಗ್ಗೆ ಹೇಳ್ತೀರಾ ಸಂಜೆಗೆ ಹೇಳ್ತೀರಾ ಅಂತ ಕೇಳಕತ್ತೀರಿ. ಅದೇ ಹೇಳಕತ್ತೀನಿ, ಅವಕಾಶ ನಿಮ್ಗೆ ಫಿಕ್ಸ್ ಮಾಡ್ಲಕತ್ತೀವಿ. ಒಂದು ದಿವಸದಾಗ ಮಾತಾಡೋರಿಗೆ ಫಿಕ್ಸ್ ಮಾಡ್ಲಕತ್ತೀವಿ ಟೈಮ್. ಬೆಳಿಗ್ಗೆ ಅಂದ್ರೆ ನಿಮಗೆ ಫಿಕ್ಸ್ ಆ ಪೀರಿಯಡ್ ಕ್ಲಾಸ್ ಇದ್ದಂಗೆ ನಿಮ್ಮದು ಬೆಳಿಗ್ಗೆ ಮಾರ್ನಿಂಗ್. ಮತ್ ಕೊಟ್ರಯ್ಯ ಅಬ್ಬಿಗೇರಿ ಮಠ ಅವ್ರು ಯಾವಾಗ? ನೀವನು ಮಾರ್ನಿಂಗ್. ಇದು ಸುಮಂಗಲ ಪಾಟೀಲ್ ಮಾಂತೇಶ್ ಒಬ್ಬರೇ ಮಾತಾಡ್ತಾರೆ. ಸುಮಂಗಲ ಪಾಟೀಲ್ ಏನ್ ಮಾತಾಡಂಗಿಲ್ಲ. ನೀವ್ ಯಾವಾಗ ಮಾತಾಡ್ತೀರಿ? ಬೆಳಿಗ್ಗೆನೆ. ನಿಮ್ಗೆ ಬೇರೆ ಟೈಮ್ ಸಿಗಲ್ಲ. ಟೈಮ್ ಬೆಳಿಗ್ಗೆನೆ ಒಂದು 5 ನಿಮಿಷ 10 ನಿಮಿಷ ಏನಾರ ಮಾತಾಡ್ಬೇಕು. ಬಾಯಿ ತೆಗಿಬೇಕು. ಬಾಯಿ ತೆರ್ಸೋದಕ್ಕೆ ಹೇಳೋದು. ಕಲ್ಯಾಣಪ್ಪ ಗುರುಗಳು ರಾತ್ರಿ ಮಾತಾಡ್ತಾರ. ಅವ್ರು ಏನ್ ಬೆಳಿಗ್ಗೆ ಮಾತಾಡ್ತಾರೆ? ಪ್ರವಾಸದಾಗ ಅದರ ಆಯ್ತು, ಅವ್ರಿಗೆ ಆಮೇಲೆ ಕೇಳಮ್ಮ. ಗೌರಮ್ಮ ಅವರು ಬೆಳಿಗ್ಗೆನೆ ಹೇಳ್ತೀರಿ, ಮಾರ್ನಿಂಗ್. ಬಾಹುರಾಯ ನಾವಿಯವರು ಬಾಹುರಾಯ್ ಏನಾರ ಒಂದು ವಚನ, ಏನಾರ ಒಂದ್ 2 ನಿಮಿಷ ಮಾತಾಡೋದು. ಮುಂಜಾನೆ ಮಾತಾಡ್ತೀರ, ರಾತ್ರಿ ಮಾತಾಡ್ತೀರ? ಏನ್ರಿ? ಏನು ತಿಳಿಯಲ್ದು ನೀವೇನು ಹೇಳಕತ್ತೀರಿ? ಏನ್ ಮಾತಾಡಲ್ಲ, ಸುಮ್ಮ ಇರ್ತೀರ? ಕೇಳ್ತೀರ? ಆಯ್ತು, ಕೇಳ್ರಿ. ನಿಮ್ಗೆ ಯಾವಾಗ ಮಾತಾಡ್ಬೇಕು ಅನಿಸ್ತ ಅವಾಗ ಮಾತಾಡ್ರಿ. ಏನಾರ ನಿಮ್ಗ ಏನೋ ಚಂದ ಅನಿಸ್ತು ಅಂತಂದ್ರ ನಿಮ್ಗ ಹಿಡಿದು ಯಾರು ಒತ್ತಿ ಗಲ್ಲ ಚೂಟಿದ್ರ ಅಂದ್ರೆ ಉಯ್ ಅಂತಿರಲ್ಲ, ಏನ್ ಸುಮ್ಮಿರ್ತೀರ? ಮತ್ತೆ ಭಾರಿ ಖುಷಿ ಆಯ್ತು ಏನಾರ ಒಂದು ಅನುಭವಿಸಾಗ ಅಂತಂದ್ರೆ ನಿಮ್ ಸಂತೋಷ ವ್ಯಕ್ತಪಡಿಸ್ತೀರ ಇಲ್ಲ? ನಿಮ್ ಅನುಭವ ವ್ಯಕ್ತಪಡಿಸೋದಕ್ಕಾರ ಬೇಕಿಲ್ಲ? ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಇರ್ತದ. 1-2 ನಿಮಿಷ 10 ನಿಮಿಷ 5 ನಿಮಿಷ ಏನಾರ ಮಾತಾಡ್ಬೇಕು. ಇಲ್ಲ ಅಂದ್ರೆ ಸೈಲೆಂಟ್ ಇರ್ತೀರಂದ್ರೆ ಓಕೆ. ನಮ್ಗೇನು ಮಾತಾಡ್ಲೇಬೇಕತ್ತೇನಿಲ್ಲ.
ಬೇಕಾದಷ್ಟು ಗ್ರಂಥಗಳು ಇಟ್ಕೊಂಡು ಕೂತಾರ, ಕೇಳ್ಕೊತೀರ್ರಿ. ನಿಮ್ಗೆ ಯಾವಾಗ ಚಲೋ ಅನ್ನಿಸ್ತದ ನಾನು ಒಂದೆರಡು ಮಾತಾಡ್ತೀನಿ ಮುಂದೆ ಬಂದು ಮಾತಾಡ್ಬೇಕು. ನೆಕ್ಸ್ಟ್ ಕಂಬಿ ಪ್ರಕಾಶ್ ಅವ್ರದ್ದು ಯಾವಾಗ? ಸಾಯಂಕಾಲ 4ಕ್ಕೆ ಮಾತಾಡ್ತೀರ? ಈವ್ನಿಂಗ್. ಓಕೆ, ಅವಾಗೇ ನಿಮ್ಗೆ ಟೈಮ್ ಸಿಗ್ತದಾರ? ಗಂಗಾಧರ್ ಗುರುಗಳು ನೈಟ್. ಚಚ್ಡಿ ಈಶ್ವರ ಮಾರ್ನಿಂಗ್. ಪತ್ರಿಯಪ್ಪ ಅಂಗಡಿಯವ್ರಿಗೆ ಏನು ಕೇಳಬಾರ್ದು, ಅವ್ರಿಗೆ ಏನ್ರಿ ಕೇಳಿದ್ರೆ ಪಾಪ ಹತ್ತಿ ಬಿಡ್ತದೆ. ಮಾತಾಡ್ರಿ ಅಂದ್ರೆ. ಕಾಡಪ್ಪ ಹುಚ್ಚನಟ್ಟಿ ಅವರು ನೀವ್ಯಾವಾಗ ಮಾತಾಡ್ತೀರಿ? ಕಾಡಪ್ಪ ಗುರುಗಳೇ ಅದಿರ ಇಲ್ಲ, ಅವ್ರ ಮನೆ ಓಪನಿಂಗ್ ಆಗೋ ತನಕ ಅವ್ರಿಗೆ ಮಾತಾಡಿಸ್ಬಾರ್ದು, ಸುಮ್ ಬಿಟ್ಬಿಡ್ಬೇಕು ಅವ್ರಿಗೆ. ಮತ್ತೆ ಶಿವರಾಜಪ್ಪ ಅವ್ರು ಅದಿರ? ಬಂದಿರ? ಶಿವರಾಜಪ್ಪ ಗುರುಗಳೇ ಬೆಂಗಳೂರು ದೇವ್ರ. ಇದು ನೀವು ಯಾವಾಗ ನಿಮ್ಮ ಚಿಂತನ ಒಂದಿಷ್ಟು ಆತ್ಮಾನುಭವ ಹೇಳಬೇಕು, ಸ್ವಾನುಭವ ಚಿಂತನ, ಮತ್ತೆ ನಿಮ್ಮದು ತತ್ವಪದ. ನೀವೇನ್ ಮಾಡ್ತೀರಿ, ಒಂದು ದಿವಸಕ್ಕೆ ಒಂದು ಸಲ ಅದನ್ನು 3 ಕಾರ್ಯಕ್ರಮ, ಬೆಳಿಗ್ಗೆ 5:30, ಸಂಜೆ 4 ಗಂಟೆ, ರಾತ್ರಿ 8:30 ಇರ್ತದಲ್ಲ, 3 ಕಾರ್ಯಕ್ರಮದಾಗ ಯಾವಾಗಾದ್ರೂ ಒಂದು ಸಾರಿ ನಿಮ್ಮದು ನುಡಿ ಅಲ್ಲಿ ಬರಬೇಕು, ಅವಕಾಶ. ನೀವು 3 ಸಾರಿನೂ ಮಾತಾಡ್ತೀರಿ ಅಂದ್ರೂ ಸರಿ, 1 ಸಾರಿ ಮಾತಾಡ್ತೀರಿ ಅಂದ್ರೂ ಸರಿ, 2 ಸಾರಿ ಮಾತಾಡ್ತೀರಿ ಅಂದ್ರೂ ಸರಿ. ಯಾವುದು ಇಲ್ಲ ಅಂದ್ರೂ 1 ಸಾರಿ ಆದ್ರೂ ಯಾವ್ದಾದ್ರೂ ಒಂದು ಸಮಯ ಸೆಲೆಕ್ಟ್ ಮಾಡ್ಕೋರಿ. ಸಾಯಂಕಾಲ 4 ಗಂಟೆಗೆ ಏನಾರ ತಯಾರಿ ಮಾಡ್ಕೋರಿ. ನಿಮ್ಗೇನು ತಯಾರು ಮಾಡ್ಕೊಳ್ಳೋದು ಬೇಕಾಗಿಲ್ಲ, ನೀವು ಅಗ್ರಿ ರೆಡಿದಾಗೆ ಇರ್ತೀರಿ. ಒಳಗೆಲ್ಲ ಲೋಡೆಡ್ ಗನ್ ಅಂತದ, ಒಳಗೆ ಶೂಟ್ ಮಾಡ್ಲಿಕ್ಕೆ ಬಟನ್ ಒತ್ತದ ಒಂದೇ ಉಳ್ದದ. ಹಂಗದಿರಿ ನೀವು, ಬಹಳ ಸಂತೋಷ. ಕೊಟ್ರಯ್ಯ ಹಿರೇಮಠ ಗುರುಗಳು, ಕೊಟ್ರಯ್ಯ ಗುರುಗಳು ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಯಾವಾಗ? ಕೊಟ್ರಯ್ಯವರು ಇಲ್ಲ ಲೈನ್ದಾಗ? ಆಯ್ತು, ಆಮೇಲೆ ಕೇಳಮ್ಮ. ಮತ್ತೆ ಅರಿಷ್ಟೇ ನಾಗರತ್ನಮ್ ಅವರು ಮಾರ್ನಿಂಗ್, ಇಲ್ಲಿ ಮಾರ್ನಿಂಗ್, ಈವ್ನಿಂಗ್, ನೈಟ್ ಸೆಲೆಕ್ಟ್ ಮಾಡ್ಕೊಂಡಿರಿ. ಮತ್ತೆ ಬೇರೆ ಇದ್ರಾಗ ಮಾತಾಡಬಾರ್ದಂತೇನಿಲ್ಲ, ಬೇರೆ ಇದ್ರಾಗೂ ಮಾತಾಡ್ಬೋದು. ಇವು ನಿಮ್ಮದು ಕಮಿಟೆಡ್, ಇವು ಏನು ಇಲ್ಲ ಅಂತಂದ್ರೂ ಕಂಪಲ್ಸರಿ ಆ ಟೈಮಿಗೆ ಏನಾರ ತಯಾರಾಗಿ ಒಂದು 10 ನಿಮಿಷ ಮಾತಾಡೋದಕ್ಕೆ ಕೇಳಕತ್ತೀವಿ ಅಷ್ಟೇ. ಅಬ್ಬಿಗೇರ್ ಮಟ್ ಕೇಳಿಲ್ಲ ನಾನು, ಮಾರ್ನಿಂಗ್ ಅಂತ ಹೇಳ್ಯಾರ. ಮಾರ್ನಿಂಗ್ ಅಂತ ನಾಗರತ್ನಮ್ ಅವರು ಬೆಳಿಗ್ಗೆ, ಕೊಟ್ರಯ್ಯವರು ಬೆಳಿಗ್ಗೆ, ಗೌರಮ್ಮ ಅವರು ಬೆಳಿಗ್ಗೆ, ಈಶ್ವರ್ ಚಚಡಿ ಬೆಳಿಗ್ಗೆ, 4 ಜನ ಆಯ್ತು. ಮಾಂತೇಶ್ ಪಾಟೀಲ್ ಬೆಳಿಗ್ಗೆ. ಎಲ್ಲರೂ ಒಂದು 10 ನಿಮಿಷ 15 ನಿಮಿಷ ನಿಮ್ಮ ಚಿಂತನೆಗಳು ಮಾಡಿದ್ರಿ ಅಂತಂದ್ರೆ 1 ತಾಸು 1.5 ತಾಸು ಕಾರ್ಯಕ್ರಮ ಕವರ್ ಆಗಿಬಿಡ್ತದೆ. ಮತ್ತೆ ಈವ್ನಿಂಗ್ ಯಾರ್ರಿ? ಕೊಟ್ರಯ್ಯವ್ರು ಬಂದಾರ್ರಿ? ಕೊಟ್ರಯ್ಯ ಗುರುಗಳೇ ಲೈನ್ದಾಗ ಅದಾರ? ಅದ್ರಾಗ ಅದರ ಹೇಳಕ್ಕೆ ಕರೆದಿನಿ. ಅಲ್ಲಿ ಮೊಬೈಲ್ ಇಟ್ಟು ಎಲ್ಲ ಹೋಗಿರ್ತಾರ ಅವರು. ಮಲ್ಲಪ್ಪ ಹುಲ್ಲೂರು ಗುರುಗಳೇ, ನೀವು ಯಾವಾಗ ಮಾತಾಡ್ತೀರಪ್ಪ? ಬೆಳಿಗ್ಗೆ 5:30, ಸಾಯಂಕಾಲ 4 ಗಂಟೆ, ರಾತ್ರಿ 8:30, ಯಾವಾಗಾದ್ರೂ ಒಂದು ನಿಮ್ಮ ಸೇವಾ ಆಗ್ಬೇಕಲ್ಲ, ನುಡಿ ಸೇವಾ. ನೈಟ್ ಮಾತಾಡ್ತೀರಾ? ರೈಟ್. ಮತ್ತೆ ಕಲ್ಯಾಣಪ್ಪ ಅವರು ಯಾವಾಗಂದ್ರೆ ಯಾವಾಗ ಮಾತಾಡ್ತಾರೆ, ಅವ್ರು ಯಾವಾಗಲೂ ರೆಡಿ. ಕಾಡಪ್ಪ ಅವರು ಮಾತಾಡ್ತಾರ, ಸ್ವಲ್ಪ ಮನಿ ಓಪನಿಂಗ್ ಆದ್ಮೇಲೆ ಮಾತಾಡ್ತಾರ. ಕೊಟ್ರಯ್ಯ ಹಿರೇಮಠ ಅವ್ರೆ ಅದಿರ? 4 ಗಂಟೆಗೆ ಸಾಯಂಕಾಲ, ರಾತ್ರಿ ನೈಟ್. ನಿರೂಪಕರಿಗೆ ಇದು ಮಾಹಿತಿ ಇರಬೇಕು. ಯಾರ್ಯಾರಿಗೆ ಬೆಳಗ್ಗೆ ಮಾತಾಡ್ತೀವಿ ಅಂದ್ರೆ ಬೆಳಗ್ಗೆ ಮಾತಾಡೋರ್ದು ಯಾರು ಬರ್ಕೋತೀರಿ? ನಿರೂಪಕರು. ಮಾರ್ನಿಂಗ್ ನಾಗರತ್ನಮ್ಮ, ಮತ್ತೆ ಕೊಟ್ರಯ್ಯ ಅಬ್ಬಿಗೇರಿ ಮಠ, ಗೌರಮ್ಮ, ಮತ್ತೆ ಈಶ್ವರ್ ಚಚಡಿ, ಮತ್ತೆ ಮಾಂತೇಶ್ ಪಾಟೀಲ್. ಎಷ್ಟು ಮಂದಿ ಆಯ್ತು ಬರ್ಕೊಂಡ್ರ? ಯಾರು ನಿರೂಪಕರು?
ನಿರೂಪಕರು ಯಾರು? ನೀವ್ ಯಾರು ನಿರೂಪಣೆ ಮಾಡ್ಲಿಲ್ಲ ಅಂದ್ರೆ ನಾನೇ ಮಾಡ್ತೀನಿ. ನಿಮ್ಗ ನಿರೂಪಣೆ ಮಾಡೋದೇ ದೊಡ್ಡ ವಜ್ಜೆ ಆಗ್ಯದ. ಮುಂದೆ ಕೂತ್ ಅದನ್ನು ಮಾಡ್ಲಕ್ ಆಗಂಗಿಲ್ಲ. ನಿರೂಪಕರ ಹೇಳಕ್ ನಾನ್ ನಿರೂಪಣೆ ಮಾಡ್ತೀನಿ, ನಾನ್ ನಿರೂಪಕ ಇದೀನಿ ಅಂತ ಒಂದು ಇಂಥದ್ ಕಾರ್ಯಕ್ರಮ ಜವಾಬ್ದಾರಿ ತಗೊಂಡು ಮಾಡ್ಲಿಕ್ಕಾಗಲ್ಲ. ಬೆಳಗಿನ ಪಾಠದ ನಿರೂಪಕರು ಯಾರು? ಅವ್ರಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಹೇಳ್ಬೇಕು ನೀವು, ನಾವ್ ಇವತ್ತಿರಂಗಿಲ್ಲ ನೀವು ಮಾಡ್ರಿ ಅಂತೇಳಿ. ಯಾರ್ಯಾರು ಇವ್ರ 5 ಮಂದಿ ಹೆಸರು ಕರಿಬೇಕು. ಬೆಳಗಿನ ಪಾಠದ ನಿರೂಪಣೆ ಯಾರು? ಮಾರ್ನಿಂಗ್ ನಿರೂಪಕರು. ಯಾರು? ಅಬ್ಬಿಗೇರಿ ಮಠರು. ನಿಮ್ಮಲ್ಲಿ ಎಷ್ಟು ಮಂದಿ ಹೆಸರು? ನಾಗರತ್ನಮ್ಮ ಅವರು, ಕೊಟ್ರಯ್ಯ ಅಬ್ಬಿಗೇರಿ ಮಠ, ಗೌರಮ್ಮ ಅವರು, ಈಶ್ವರ್ ಚಚಡಿ, ಮಾಂತೇಶ್ ಪಾಟೀಲ್. 5 ಮಂದಿ ಹೆಸರು ಇರ್ಬೇಕು. ನೀವು ಅವ್ರಿಗೆ ಅವಕಾಶ ಕೊಟ್ರೆ ಅವ್ರು ಮಾತಾಡ್ತೋತಿರ್ತಾರೆ. ಮತ್ತ ಮಧ್ಯಾಹ್ನದ ಈವ್ನಿಂಗ್ ನಿರೂಪಕರು ಯಾರಾಗ್ತೀರಿ? ಯಾರು? ನಾಗರತ್ನಮ್ಮ. ಓಕೆ. ನಿಮಗೆ ಯಾರ್ಯಾರಂದ್ರ ಈವ್ನಿಂಗ್ ಪ್ರಕಾಶ್ ಕಂಬಿ ಅವರು, ಶಿವರಾಜಪ್ಪ ಅವರು. ಅವರವರ ವಿಶೇಷ ಸಮಯ ಇರ್ತದ. ಅವ್ರದ್ದು ಪಾಠ ಕೇಳ್ಬೇಕಾದ್ರೆ ಆ ಸಮಯಕ್ಕೆ ಇಷ್ಟ ಇದ್ದವ್ರೆಲ್ಲ ಅಟೆಂಡ್ ಆಗ್ಬೇಕು. ನಾಗರತ್ನಮ್ಮ ಅವ್ರದ್ದು ಆಯ್ತಾ? ಆಯ್ತು. ನೆಕ್ಸ್ಟ್ ನಿಮ್ಮಲ್ಲಿ 2 ಕಲ್ಯಾಣಪ್ಪ ಅವರು ಎದ್ರಾಗ ಸೇರ್ಕೋತಾರ ಸ್ವಲ್ಪ ಕೇಳಿ ಇದು ಮಾಡ್ರಿ. ಅವ್ರು ಇಲ್ಲ, ಕಲ್ಯಾಣಪ್ಪ ಅವರು ಇಲ್ಲ, ಮತ್ತೆ ಕೊಟ್ರಯ್ಯವ್ರು ಇಲ್ಲ. ಇವರಿಬ್ಬರದು ಸ್ವಲ್ಪ ಕೇಳಿ ನಿಮ್ಮ ಲಿಸ್ಟ್ನಾಗ ಸೇರ್ಸ್ಕೊಂಡ್ಬಿಡ್ರಿ. ಅವ್ರು ಯಾವಾಗ ಮಾತಾಡ್ತಾರ, ಇವಾಗಿಲ್ಲ ನಾಳೆ ಯಾವಾಗ ಸಿಗ್ತಾರೆ. ನೈಟ್ ಏನ್ರಿ? ಹೇಳ್ಯಾರಲ್ಲ. ಹೌದೌದು, ಕೊಟ್ರಯ್ಯವ್ರು ಇಲ್ಲ, ನೈಟ್ ಹೇಳ್ತಾರ. ನೈಟ್ ಹೇಳೋರು ಯಾರ್ಯಾರಪ್ಪ ಅಂತಂದ್ರ, ನೈಟ್ ಮಲ್ಲಪ್ಪ ಹುಲ್ಲೂರವರು ನೈಟ್ ಮಾತಾಡ್ತೀನಿ ಅಂದಾರ. ಗಂಗಾಧರ್ ಜಾಲಿಮಂಚಿ ಅವರು ನೈಟ್ ಮಾತಾಡ್ತೀನಿ ಅಂದಾರ. ಕೊಟ್ರಯ್ಯ ಹಿರೇಮಠ. ರಾತ್ರಿ ನಿರೂಪಕರು ಯಾರು? 8 ಗಂಟೆ, 8:30. ಯಾರು ನೈಟ್ ನಿರೂಪಣೆ ಮಾಡೋರು ಯಾರು? ಒಂದು 3-4 ಮಂದಿ ಯಾರ್ಯಾರು ಒಬ್ರು ತಯ್ಯ. ಯಾರಿಲ್ಲ? ಇದು ನಿಮ್ಮದು ಒಂದು ಭಾಗ್ಯ. ಇದು ನಿಮಗ ಎಲ್ಲರಿಗೆ ಅವಕಾಶ ಕೊಡೋದು, ಎಷ್ಟು ಸಮಯ ಕೊಡಬೇಕು, ಯಾರಿಗೆ ಮೊದಲು ಕೊಡಬೇಕು, ಯಾರಿಗೆ ಆಮೇಲೆ ಕೊಡಬೇಕು. ಈ ಕಾರ್ಯಕ್ರಮ ಹೆಂಗಾದ್ರೆ ಹೆಚ್ಚು ಪರಿಣಾಮಕಾರಿ ಆಗ್ತದ. ಇಲ್ಲಿ ಉಂಟಾಗಬೇಕಾಗಿದ್ದ ಪರಿಣಾಮ ಯಾವ ರೀತಿ ಇದನ್ನ ಜೋಡಿಸ್ಬೇಕು. ಇದು ನಿರೂಪಣೆ ಅಂದ್ರ ಮಾಲೆಗಾರ ಇದ್ದಂಗ. ಹೂ ಮಾಲೆ ಹೆಂಗ, ಯಾವ ಹೂವ ಯಾವಾಗ ಕೋಣಿಸ್ಬೇಕು, ಹೆಂಗಾದ್ರೆ ಹಾರ ಚಂದ ಆಗ್ತದ, ಅದೆಲ್ಲ ಜವಾಬ್ದಾರಿ ಇರ್ತದೆ ನಿರೂಪಕರದು. ಹಿಂಗಾಗಿ ಇದು ನಿಮ್ಮ ಭಾಗ್ಯ. ನಿಮ್ಮೊಳಗೊಂದು ವಿಶೇಷ ಕೌಶಲ್ಯ ಬೆಳೀತದ. ಅದು ನಿರೂಪಣೆಯನ್ನ ಏನೋ ಭಾರಿ ದೊಡ್ಡದ ಅಂತ ಹೇಳಿಕೆ ನಮ್ಗೇನ್ ಮುಂದೆ ಏನ್ ಸಮಸ್ಯೆ ಆಗ್ತದೇನೋ ಅನ್ನಂಗೆ ಚಿಂತೆ ಮಾಡಬಾರ್ದು. ಇದು ನನ್ನ ಭಾಗ್ಯ ಅಂತೇಳಿ ಬರ್ಬೇಕು. ಅದು ಮಾಡೋ ರೂಢಿ ಬರ್ತಂದ್ರೆ ನಾಳೆ ಯಾವ್ದಾರ ಕಾರ್ಯಕ್ರಮದಾಗೂ ನಿಮಗೆ ನಿರೂಪಣೆ ಮಾಡ್ಲಿಕ್ಕೆ ಧೈರ್ಯ ಬರ್ತಾವ. ಈ ರೀತಿಯಾಗಿ ನಿಮ್ಮಲ್ಲಿ ಕಂಬಿ ಪ್ರಕಾಶ್ ಅವ್ರ ಬಲ್ಲಿ ಏನ್ ಲೀಸ್ಟ್ ಇರ್ತದಪ್ಪ ಅಂದ್ರೆ ಮಲ್ಲಪ್ಪ ಹುಲ್ಲೂರವ್ರದು, ಗಂಗಾಧರ್ ಜಾಲಿಮಂಚಿ ಅವ್ರದು, ಮತ್ತೆ ಕೊಟ್ರಯ್ಯ ಹಿರೇಮಠ ಅವ್ರು. ಆಮೇಲೆ ನಮ್ಮ ಪಾಠ ಮುಗಿದ್ಮೇಲೆ ಅದ್ರ ಬಗ್ಗೆ 1 ಅಥವಾ 2 ನಿಮಿಷದೊಳಗ ನಿಮ್ಮ ಅನುಭವಗಳನ್ನು ವ್ಯಕ್ತಪಡಿಸುವಂತ ವ್ಯವಸ್ಥೆ ಆಗ್ಬೇಕು. ನಿಮ್ಗೇನು ಅನುಭವ ಆಗೇ ಇಲ್ಲ ಅಂದಂಗ ಆಗ್ತದ. ಒಮ್ಮೆ ಶರಣಾರ್ಥಿ ಅಂತೇಳಿ ಅದು ಆದ್ರೆ ನಿಮ್ಗೆ ಯಾರ್ಯಾರು ಏನು ಚಲೋ ಅನ್ಸಿರ್ಬೇಕು, ಕೆಟ್ಟ ಅನ್ಸಿರ್ಬೇಕು, ಬ್ಯಾಸರ ಅನ್ಸಿರ್ಬೇಕು. ನೀವೇನು ಅನುಭವ ವ್ಯಕ್ತಪಡಿಸ್ತೀರಿ ಅದ್ರ ಮೇಲೆ ಇದೊಂದು ಬೆಳವಣಿಗೆ. ಇದಷ್ಟು ಸರಿ ಅನಿಸ್ಲಿಲ್ಲ, ಇದು ತಿಳಿಲಿಲ್ಲ, ಇದು ತಿಳಿದದ, ಇದರಿಂದ ಸಂತೋಷ ಆಗ್ಯದ ಅಂತ ಹೇಳಂತದ್ದು ಬರ್ಬೇಕು. ಅದು ಮಾಡ್ಬೇಕು. ನಿಮ್ಮ ಜೊತೆಗೆ ಇನ್ನ ಒಬ್ಬೊಬ್ಬರಿಗೆ ಜೊತೆಗೆ ತಗೋಬೇಕು. ಎಲ್ಲರೂ ಫಿಕ್ಸ್ ಆಗಿ ಮಾಡಬೇಕಂತಲ್ಲ. ಇದು ನಿರೂಪಣೆಯ ಜವಾಬ್ದಾರಿ.
ನೀವು ಸಂಗಟ ಇನ್ನೊಬ್ಬರಿಗೆ ಕರ್ಕೊಂಡು ಮಾತಾಡ್ಕೋಬೇಕು. ನಿಮ್ಮದ್ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಒಂದೊಂದು ವಾರ ಒಬ್ಬೊಬ್ಬರಿಗೆ ಇಟ್ಟಿದೀನಿ. ನೀವು ಏನ್ ಮಾಡಿರಿ ಆದ್ರೆ ಬೆಳಗಿನ ನಿರೂಪಕರು ಫಿಕ್ಸು. ಅವರು ಇರ್ಲಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ನೀವೇನ್ ಮಾಡ್ಬೇಕು, ಹೇಳ್ಬೇಕು, ನಾನು ಇವತ್ತಿರಂಗಿಲ್ಲ ನೀವು ಮಾಡ್ರಿ ಅಂತ. ನಿಮ್ ಜೊತೆಗೆ ಇನ್ನೊಬ್ಬರಿಗೆ, ಒಬ್ಬರಿಗೋ ಇಬ್ಬರಿಗೋ ನೀವು ಹೆಲ್ಪ್ ತಗೋರಿ ಒಬ್ರಿಗೊಬ್ರು. ಸಹಾಯ ತಗೊಂಡು ಒಬ್ರಿಗೊಬ್ರು ಏನ್ ಮಾಡ್ಬೇಕು, ನೀವಿಲ್ಲ ಅಂದ್ರೆ ನಾನು ಇರಂಗಿಲ್ಲ, ಬೆಳಗ್ಗೆ ನೀವು ಮಾಡ್ರಿ, ಬೆಳಗ್ಗೆ ಮಧ್ಯಾಹ್ನ ನೀವು ಮಾಡ್ರಿ, ಸಾಯಂಕಾಲ ನೀವು ಮಾಡ್ರಿ ಅಂತ ಹೇಳಿ ಒಬ್ರಿಗೊಬ್ರು ಹೇಳ್ಕೋಬೇಕು. ಆ ಪಾಠ ಮುಗಿನ, ಪ್ರವಚನ ಮುಗಿನ ಎಲ್ಲರೂ ಗಪ್ ಕುಂದ್ರದು. ಆಮೇಲೆ ಆ ನಿರೂಪಣೆ ಮಾಡೋರಿಗೆ ಇನ್ನೊಬ್ರು ಎತ್ತಿ ಕೊಡೋದು, ಹೇಳ್ರಿ ಅವಾಗ ಅವ್ರು ಹೇಳ್ತಾರೆ. ಹಂಗಲ್ಲ, ಅಲರ್ಟ್ ಆಗಿ ಇರ್ಬೇಕಲ್ಲಿ. ಏನ್ ಮಾಡ್ತೀರಿ ಮಾಡಿ ನೀಟಾಗಿ ಮಾಡಬೇಕು. ಆಮೇಲೆ ನಿಮ್ಮ ಅನುಭವಗಳನ್ನ ವ್ಯಕ್ತಪಡಿಸಬೇಕು. ಅನುಭವ ವ್ಯಕ್ತಪಡಿಸೋ ಗುಣ ಬರ್ಬೇಕು, ಕಲಿಬೇಕು. ಮತ್ತೆ ಸಂಪರ್ಕಾಧಿಕಾರಿಗಳು ಏನದಿರಿ, ನೀವೇನ್ ನಿರೂಪಕರಿಗೆ ನಿಮ್ಮಲ್ಲಿ ಲೀಸ್ಟ್ ಅದಲ್ಲ, ನಿಮ್ಮ ಹತ್ರ ಲೀಸ್ಟ್ ಇರ್ತದಲ್ರಿ. ನಿಮ್ ಲೀಸ್ಟ್ನಾಗ ಯಾರ್ಯಾರು ಇರ್ತಾರ ಅವ್ರಿಗೆ ಸಂಪರ್ಕ ಮಾಡೋದೇ ನಿಮ್ ಜಿಮ್ಮೆದಾರಿ. ಮತ್ತ ಈ ಮಾತನಾಡೋರು ಅಷ್ಟೇ ಅದಾರ ನಿಮ್ ಲೀಸ್ಟ್ನಾಗ. ಮಾತನಾಡ್ಲಾರ್ದವ್ರು ಒಂದು 4-5 ಮಂದಿ ಇರ್ತಾರ. ಅದನ್ನು ನಿಮ್ ಲೀಸ್ಟ್ನಾಗ ಸೇರ್ಸ್ಕೋಬೇಕು. ಒಬ್ಬೊಬ್ರದ್ರಾಗ ಸೇರ್ಸ್ಕೋಬೇಕು. ಈಗ ಮಾತನಾಡ್ಲಾರ್ದವ್ರು ಯಾರು, ಸುಮಂಗಲ ಪಾಟೀಲ್ ಅಂತದಾರ. ಇವ್ರ ಹೆಸರು ಯಾರು ಸೇರ್ಸ್ಕೋತೀರಿ? ಯಾರ್ಯಾರು ಒಬ್ಬರು ನೀವು ಸೇರ್ಸ್ಕೋತೀರಾ? ಸುಮಂಗಲ ಪಾಟೀಲ್ ಅವ್ರಿಗೆ ನೀವು ಏನ್ ಮಾಡ್ರಿ, ಕಾಂಟ್ಯಾಕ್ಟ್. ನಾಗರತ್ನಮ್ಮವರು ನೀವು ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತಿನ್ನ ಕಲ್ಯಾಣಪ್ಪ ಏಳಿಗೆ ಅವ್ರಿಗೆ ಕೇಳ್ರಿ, ಯಾರು ಲಿಸ್ಟ್ನಾಗ ಮಾತಾಡ್ತಾರೋ ಅವ್ರ ಸಂಗಟ ಇಟ್ಕೊಳ್ರಿ. ಮತ್ತೆ ಇವರು ನಾವಿ ಬಾವುರಾಯ, ಇವ್ರಿಗೆ ಏನಾರೇ ಸಂಪರ್ಕ ಮಾಡ್ಬೇಕಾಯ್ತು ಅಂತಂದ್ರೆ ಯಾರು ಸಂಪರ್ಕ ಮಾಡ್ತೀರಿ ಇವ್ರಿಗೆ? ಯಾರ್ಯಾರು ಒಬ್ಬರು ನಿಮ್ ಲೀಸ್ಟ್ನಾಗ ಇಟ್ಕೊಂಡು, ಇವರು ಮಾತನಾಡಂಗಿಲ್ಲ, ಅನುಭವ ಹೇಳ್ತಾರಷ್ಟೇ, ಬರೆಯೋದು ಓದೋದು ಏನಿರಲಿಲ್ಲ ಇವ್ರ ಬಲ್ಲಿ. ಯಾರು? ನಮ್ಮ ಅಬ್ಬಿಗೇರಿ ಮಠ. ಯಾರ್ರಿ? ಕಲ್ಯಾಣಪ್ಪರು ಯಾವಾಗ ಮಾತಾಡ್ತೀರಿ ನೀವು? ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಯಾವಾಗಾರ ಒಂದು ಸಾರಿ ನಿಮ್ಮದು ಚಿಂತನೆ ಆಗ್ಬೇಕಲ್ಲ. ಏನಂತಾರ್ರಿ? ಆಯ್ತು, ಆಲ್ರೌಂಡ್ ಪ್ಲೇಯರ್ ಅಂತಾರ ನಿಮಗೆ. ಆಯ್ತು, ನಿಮ್ಮ ಮೂವರ್ದ್ರಾಗೂ ಹಾಕೋರಿ ಅವ್ರ ಹೆಸರು, ಬಿಡ್ಬೇಡ್ರಿ ಅವ್ರಿಗೆ. ಮಾರ್ನಿಂಗ್, ಈವ್ನಿಂಗ್, ನೈಟ್ ಮೂರದ್ರಾಗ ಯಾವಾಗ ಅವ್ರಿಗೆ ಅನುಕೂಲ ಆಗ್ತದ ಅವಾಗ ಮಾತಾಡ್ಲಿ. ಇಲ್ಲ 3 ಹೊತ್ತೂ ಮಾತಾಡ್ತಿದ್ರೆ ಮಾತಾಡ್ಲಕ್ಕ ಏನ್ ತೊಂದರೆ ಇಲ್ಲ. ಅದು ಮಾಡ್ರಿ. ಮತ್ತೇನಾಗಬೇಕು ನೆಕ್ಸ್ಟ್? ಯಾರು? ನಾವಿ ಬಾಹುರಾಯ ಅಬ್ಬಿಗೇರಿ ಮಠರು ಮಾತಾಡ್ತಾರ, ಮತ್ತೆ ಕಾಂಟ್ಯಾಕ್ಟ್ ಮಾಡ್ತಾರ. ಮತ್ತೆ ಯಾರಪ್ಪ ಮಾತನಾಡ್ಲಾರ? ಅಂಗಡಿ ಪತ್ರಪ್ಪ ಅವ್ರಿಗೆ ಯಾರು ಕಾಂಟ್ಯಾಕ್ಟ್ ಮಾಡ್ತೀರಿ? ಏನಾರ ವಿಷಯ ತಿಳಿಸ್ಬೇಕಾದ್ರೆ ಇದೆಲ್ಲ ಕಾಂಟ್ಯಾಕ್ಟ್ ಪರ್ಸನ್. ನಾವೇನು ನಿಮ್ಗೆ ಒಬ್ಬರಿಗೆ ಹೇಳಿದ್ರೆ ನೀವು ಮೂವರು ಕೂಡಿ ಉಳಿದ 4-5 ಮಂದಿಗೆ ಫೋನ್ ಮಾಡಿ ಹೇಳ್ಬಿಡ್ಬೇಕು. ಒಬ್ಬರೇ ಕೂತು 25 ಮಂದಿಗೆ ಫೋನ್ ಮಾಡ್ಕೊತ ಕೂತ್ರೆ ತಲೆ ಕೆಟ್ಟು ಹೋಗ್ಬಿಡ್ತು. ಅಂಗಡಿ ಪತ್ರಪ್ಪ ಅವ್ರದ್ದು ಯಾರದ್ರಾಗ ಹಾಕೋತೀರಿ? ಮಾತನಾಡಲಾರ್ದವ್ರು. 3 ಮಂದಿಯಾಗ ಒಬ್ರು ಯಾರು ಇನ್ಫಾರ್ಮ್ ಮಾಡ್ಬೇಕಲ್ಲ, ಏನಾರ ಅವ್ರಿಗೆ ಸಂಪರ್ಕ ಮಾಡಿ ಹೇಳೋದು, ಫೋನ್ ಮಾಡೋದು. ಒಂದು 4 ಮಂದಿ ಬರ್ತದ ಅಷ್ಟೇ ನಿಮಗೆ. ನೆಕ್ಸ್ಟ್ ಕಾಡಪ್ಪ ಅವ್ರಿಗೆ ಗೌರಮ್ಮ ಅವ್ರು ಹೇಳ್ತಿರಿಲ್ಲ? ಏನಾರ ಆದ್ರ ಏನ್ ಬೇರೆಯವ್ರು ಹೇಳ್ಬೇಕಾ? ನಿಮ್ಮ ಮನೆಯವ್ರಿಗೆ ಬೇರೆದವ್ರು ಹೇಳ್ಬೇಕಾ? ಏನು ಕಿಚ್ಚನ ದಂಪತಿಗಳು, ಆದರ್ಶ ದಂಪತಿಗಳು.
ಬೇರೆ ಯಾರು ಹೇಳ್ಬೇಕತ್ತ ನನ್ನ ಗಂಡ. ಯಾರು ಕಂಬಿ ಗುರುಗಳೇ ಹೇಳ್ಬೇಕು. ಅದನ್ನು ಮತ್ತೆ ಫಿಕ್ಸ್ ಮಾಡ್ಲಕತ್ತಾರ ನೋಡ್ರಿ ಅವ್ರ ಹೆಂಗವ. ಹಂಗೆ ಅವ. ಕೀಲಿ ಎಲ್ಲದ ಅಂತೇಳಿ ಗೊತ್ತದ ಅವ್ರಿಗೆ. ಆಯ್ತು, ಮತ್ತಿನ್ಯಾರು? ಮಾಂತೇಶ್ ಪಾಟೀಲ್ ಅವರು, ಇವರೆಲ್ಲ ನಿಮ್ ಲಿಸ್ಟ್ನಾಗ ಅದಾರ. ಆಯ್ತು, ಮಾತನಾಡ್ಲಾರ್ದವರು ಒಂದಿಷ್ಟು ಮಂದಿ, 3-4 ಮಂದಿ ಅದಾರ. ಅವರು ನಿಮ್ ಲಿಸ್ಟ್ನಾಗ ಇಟ್ಕೊಂಡು ಬರೀ ಮಾತಾಡೋರು ಆಟೆ ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡಿಕೆ ಆ ಮಾತನಾಡ್ಲಾರ್ದಂತ ಗುರುನಾಥ ರೂಢರ ಪಕ್ಷದವರಿಗೆ ನಾವು ಹೇಳಲಿಲ್ಲ ಅಂದ್ರೆ ಹೆಂಗಾಗ್ತದೆ? ಅವರೆಲ್ಲ ಗುರುನಾಥ ರೂಢ ಪಕ್ಷದವ್ರು, ಅವ್ರು ಮಾತಾಡ್ಲಾರ್ದವ್ರು. ಆಯ್ತು, ಎಲ್ಲರಿಗೆ ಕಾಂಟ್ಯಾಕ್ಟ್ ಮಾಡೋದಕ್ಕ ಎಲ್ಲರಿಗೆ ಮಾತನಾಡ್ಲಕ್ಕ ಯಾರ್ಯಾರು ಮಾತಾಡ್ಬೇಕಂತೀರಿ? ಮಾತನಾಡುವ ಅವಕಾಶ ಎಲ್ಲರಿಗೂ ಇರ್ತದ. ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಹೊತ್ತು ಮಾತಾಡ್ರಿ, ಅಥವಾ 2 ಹೊತ್ತು ಮಾತಾಡ್ರಿ. ಕನಿಷ್ಠ 1 ಹೊತ್ತಾದ್ರೂ ನೀವು ಪ್ರತಿನಿತ್ಯ ಏನಾದರೂ ತಯಾರು ಮಾಡಿ ನಿಮ್ಮೊಳಗಿಂದ ವ್ಯಕ್ತಪಡಿಸ್ರಿ. ವ್ಯಕ್ತಪಡಿಸಂಗಿಲ್ಲ, ನಾವೇನು ಮಾಡಂಗಿಲ್ಲ ಅಂತ ಫಿಕ್ಸ್ ಇದ್ದವರು ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು. ನಾವು ಮಾತಾಡ್ತೀವಿ ಅಂತೇಳಿ ಮುಂದೆ ಬಂದ್ರೆ ನಿಮಗೂ ಅವಕಾಶ ಇರ್ತದೆ. ಬೇಡ ಅಂದ್ರೆ ಸುಮ್ಗಪ್ಪ ಇರ್ತಿದ್ರೆ ಹೇಳ್ರಿ, ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು. ಏನು ಒತ್ತಡ ಇಲ್ಲ, ಒತ್ತಾಯ ಇಲ್ಲ. ಆದ್ರೆ ನಿಮ್ಮನ್ನ ನಾವು ಮಾತಾಡಲ್ಲ ಅಂತೇಳಿಕೆ ನಾವೇನು ನಿಮ್ಗೆ ಕೆಳಗೆ ತಿಳ್ಕೊಳ್ಳಂಗಿಲ್ಲ. ನಿಮ್ಮನ್ನು ನಾವು ಗುರುನಾಥ ರೂಢ ಪಕ್ಷದವರು ಅಂತೀವಿ. ತಪ್ಪದಂದ್ರೆ ಅಗದಿ ಬರಬರಿ. ಅವ್ರಿಗೆ ಬಗ್ಗೆನೂ ನಮಗೆ ಅತ್ಯಂತ ಉನ್ನತವಾದ ಗೌರವ ಆದ. ನಾವು ಮಾತಾಡಲ್ಲಪ್ಪ, ನಮ್ಗೆ ಯಾರು ಕೇಳ್ತಾರ ಅಂತ ಹೇಳಿಕೆ ಏನು ಈ ಮನಸ್ಸಿಗೆ ಇದು ಮಾಡ್ಕೋಬೇಡ್ರಿ. ನೀವು ನಮ್ಗಿಂತ ಗ್ರೇಟ್. ಯಾಕಂದ್ರೆ ಮಾತು ಬೆಳ್ಳಿ, ಮೌನ ಬಂಗಾರ. ನೀವೆಲ್ಲ ಬಂಗಾರಪ್ಪಗಳು, ನಾವೆಲ್ಲ ಬೆಳ್ಳಿ ಹಾಕ್ತೀವಿ ಮಾತಾಡಿ ಮಾತಾಡಿ. ಓಕೆ, ಸ್ವಲ್ಪ ಸಂಪರ್ಕ ಗೊತ್ತಾಗ್ಲಿ. 3 ಹೊತ್ತು ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ಮೇಲೆ ಎಲ್ಲರಿಗೆ ಮಾತನಾಡಕ್ಕೆ ಅವಕಾಶ ಸಿಗಲಿ. ಯಾರ್ಯಾರಿಗೆ ಯಾವಾಗ ಅನುಕೂಲ ಅದ ಒಂದು ಸ್ವಲ್ಪ ವ್ಯಕ್ತಪಡಿಸೋದು, ನಮ್ಮೊಳಗಿಂದ ವ್ಯಕ್ತಪಡಿಸೋದೇ ಬಹಳ ಮುಖ್ಯ. ಅದನ್ನ ನಾವು ಮಾಡ್ಲಾರ್ದೆ ಬರೀ ನಮ್ಗೆ ತಿಳಿದದ್ದು ನಾವು ಹೇಳಿ ಓದ್ತೀವಿ ಅಂದ್ರಿಲ್ಲ. ನಾವು ಏನೋ ಯಾರೋ ಹೇಳ್ತಾರ ಸುಮ್ ಟೈಮ್ ಪಾಸಿಗೆ ಕೇಳ್ತೀವಿ ಅಂದ್ರಿಲ್ಲ. ಒಂದು ಸ್ವಲ್ಪ ನಿಮ್ಮೊಳಗಿನ ಗುರುತ್ವ ಹೊರಗೆ ಪ್ರಕಟ ಆಗ್ಬೇಕು. ನೀವು ಗುರುಗಳಾಗಬೇಕು. ಇಲ್ಲಿ ಬರೀ ಶಿಷ್ಯರಾಗಿ ಕುಂತು ಕೇಳಿ ಎದ್ದೋಗೋದಲ್ಲ. ನಿಮ್ಮ ಪೌತ್ರ ಶಿಷ್ಯರನ್ನ ತಯಾರು ಮಾಡ್ಕೋಬೇಕು. ಎಲ್ಲರಿಗೆ ನಮ್ಮ ಗುರುಗಳದರ ಬರ್ರಿ ಅಂತ ಹೇಳಿ ಭಾಳ ಚಲೋ ಹೇಳ್ತಾರ, ಹಂಗದರ. ನಮ್ಮನ್ನ ಫೇಮಸ್ ಮಾಡೋದು ಬಿಟ್ಬಿಡ್ರಿ. ನಮ್ಗೆ ಯಾರು ಫೇಮಸ್ ಮಾಡೋದು ಬೇಕಾಗಿಲ್ಲ. ನಮ್ಗಂಥವು ಯಾವ ಆಸೆಗಳು ಇಲ್ಲ. ನೀವು ಏನ್ ಮಾಡಬೇಕು, ಇಂಥ ವಿಚಾರಗಳದಾವ. ನಾವು ಈ ರೀತಿ ಪ್ರತಿಯೊಂದು ಧರ್ಮ ಗ್ರಂಥಗಳನ್ನ ಗೌರವಿಸುತ್ತಾ ಸನಾತನ ಭಾರತೀಯ ಎಲ್ಲ ಸಾಹಿತ್ಯಗಳನ್ನು ನಾವು ಇಟ್ಕೊಂಡು ಓದ್ತಾ ಇದ್ದೀವಿ. ನಮ್ದು ಗ್ರೂಪ್ ಆಫ್ ರೀಡರ್ಸ್, ಹೋಲಿ ಬುಕ್ಸ್ ಏನದೀವಿ, ಪವಿತ್ರ ಗ್ರಂಥಗಳ ಓದುಗರ ಒಂದು ಗುಂಪು. ನಾವು ಓದ್ತಾ ಇದ್ದೀವಿ, ರೀಡ್ ಮಾಡ್ತೀವಿ. ನಮಗೆ ತಿಳಿದಷ್ಟು ಮಟ್ಟಿಗೆ ನಾವು ಅರ್ಥ ಹೇಳ್ತೀವಿ. ವಿ ಆರ್ ಆಲ್ ಫ್ರೆಂಡ್ಸ್. ಇಲ್ಲಿ ಯಾರು ಗುರು ಶಿಷ್ಯ ಅಂತ ಏನಿಲ್ಲೇ ಇಲ್ಲ. ಗುರುಗಳು ಶಿಷ್ಯರ ಅನ್ನೋದು ತೆಗೆದು ಬಿಡ್ರಿ, ಅದು ತಲೆಂದು. ಅವೆಲ್ಲ ಏನಾಗ್ತದ, ಒಬ್ಬವ ಭಾಳ ದೊಡ್ಡವ, ಒಬ್ಬವ ಸಣ್ಣವ ಆತನ ಅಲ್ಲಿ ಗುರು ಶಿಷ್ಯದೊಳಗೆ. ಅಂಥವು ಏನಿಲ್ಲ, ಫ್ರೆಂಡ್ಸ್ ಎಲ್ಲರೂ ಕೂಡಿ ಗ್ರೂಪ್ ಡಿಸ್ಕಷನ್ ಮಾಡೋದು. ನಿಶ್ಚಯದಾಸ್ ಒಬ್ಬನೇ ಗುರು ಇಲ್ಲಿ, ತತ್ವಗುರು ಇಟ್ಕೊಂಡ್ಬಿಡ್ಬೇಕು. ಅದರೊಳಗೆ ಮತ್ತೆ ನಿಶ್ಚಯದಾಸ್ ತಾನು ಎಲ್ಲಾರೆ ನಾ ಗುರು ಅಂತ ಬರ್ಕೊಂಡ ಬುಕ್ನಾಗ ಎಲ್ಲಿ ಇಲ್ಲ. ನಿಶ್ಚಯದಾಸ್ ಸಹಿತ ಇಲ್ಲ. ಶುದ್ಧ ಬ್ರಹ್ಮನೇ ಗುರು, ಶುದ್ಧ ಬ್ರಹ್ಮನೇ ಲಿಂಗ, ಶುದ್ಧ ಬ್ರಹ್ಮನೇ ಜಂಗಮ. ಈ ರೀತಿಯಾಗಿ ನಾವು ತತ್ವಗುರುವನ್ನ ಪಾಲನೆ ಮಾಡಬೇಕು. ಮಾಡಿ ಮುಂದೆ ಏನ್ ಮಾಡೋಣ? ನೆಕ್ಸ್ಟ್ ಚೆನ್ನಾಗ ಹೇಳ್ರಿ. ಗೌರಮ್ಮ ಅವ್ರ ಹೆಸರು ಕೇಳಿಲ್ಲ, ಅದೇ ಹೆಂಗ್ರಿ? ಅದಂತ ಅಲ್ಲಿ ಏನಾಯ್ತು ಇದ್ರಾಗ ಮಾರ್ನಿಂಗ್ ಅಂತ ಹೇಳ್ಯಾರಲ್ಲ ಗೌರಮ್ಮ.
ಅಬ್ಬಿಗೇರಿ ಮಠ ಲಿಸ್ಟ್ನಾಗ ಅದಲ್ಲ. ಏನ್ 10 ನಿಮಿಷ 15 ನಿಮಿಷ ಮಾತಾಡಿದ್ರಿ ಏನಂತ ಜಾಸ್ತಿ ಆಯ್ತು ಅಂದ್ರ ಒಬ್ರು ಯಾರಿಗಾರ ರಿಕ್ವೆಸ್ಟ್ ಮಾಡ್ಕೊಂಡು ಬೆಳಿಗ್ಗೆ ಕಲ್ಯಾಣಪುರಿಗೆ ಕೊಡ್ಬೇಡ್ರಿ ಅವಕಾಶ, ಮಧ್ಯಾಹ್ನ ಸಾಯಂಕಾಲ ಕೊಡ್ರಿ. ಅವ್ರು 3 ಹೊತ್ತು ಮಾತಾಡ್ತೀವಿ ಅಂದಾರಲ್ಲ, ಮಧ್ಯಾಹ್ನ ಅಥವಾ ರಾತ್ರಿ ಮಾಡ್ಕೊರಿ. ಅವ್ರದ್ದು ಏನಾರ ಮಾಡ್ರಿ, ಹಂಗಾರ ಮಾಡ್ರಿ. ಈಗ ಏನ್ ಹೇಳಿದೆವು ಮುಂದಿಂದೆಲ್ಲ ಹೊಂದಾಣಿಕೆ ನೀವೇ ಮಾಡ್ಕೊಳ್ಳೋ, ಒಂದ್ ಪದ್ಧತಿ ಒಂದ್ ಸಿಸ್ಟಮ್ ಹಾಕೊಳ್ಳೋಣ ಅಂತ. ಒಂದಿಷ್ಟು ಮಂದಿ ಹೇಳೋರು ಹಂಗೆ ಹೇಳ್ಕೋತೆ ಓದ್ತಾರ, ಒಂದಿಷ್ಟು ಮಂದಿ ಗಪ್ ಕೂತು ಅವ್ರಿಗೆ ಕೆಲವೊಬ್ರು ಅವಕಾಶ ಸಿಕ್ಕಿಲ್ಲ ಅನ್ನೋದಕ್ಕೆ ಪಾಠಕ್ಕೆ ಬರೋದ್ ಬಿಟ್ರು. ಪ್ರಕಾಶ ಹುಡಿಕೇರಿ ಅವಕಾಶ ಸಿಕ್ಕಿಲ್ಲ ಅದು ತಲೆಯಾಗಿ ಇಟ್ಕೊಂಡು ಬಾರಪ್ಪ ಅಂದ್ರೆ ಒತ್ತಾಯಕ್ಕ ಬಂದು ಮತ್ತೆ ಯಾಕೆ ಬಂದಿಲ್ಲಪ್ಪ ಮಾನ್ಯ ವಾರ್ಷಿಕೋತ್ಸವದಕ್ಕಂದ್ರೆ ಫಾದರ್ಸಿನ ವಾರ್ಷಿಕೋತ್ಸವದಾಗ ನನಗೆ ಅವಕಾಶ ಸಿಕ್ಕಿಲ್ಲ, ಅದಕ್ಕೆ ಈ ವಾರ್ಷಿಕೋತ್ಸವಕ್ಕೆ ಬಂದಿಲ್ಲ. ನೋಡ್ರಿ ಎಂತಿಂತ ಗಾಯಗಳಾಗ್ತಾವ, ಎಂತಿಂತ ಸೂಕ್ಷ್ಮ ಜೀವಿಗಳಿರ್ತಾರ. ಅದ್ರ ಸಲುವಾಗಿ ನಾವು ಅವಕಾಶ ಕೊಡಬಾರ್ದಂತಿಲ್ಲ, ಸಮಯ ಇಲ್ಲದಕ್ಕೆ ಅವಕಾಶ ಸಿಕ್ಕಿರಂಗಿಲ್ಲ ಅನ್ನೋಂಥದ್ದು ಕನಿಷ್ಠ ಪ್ರಜ್ಞೆ ಕನಿಷ್ಠ ತಿಳುವಳಿಕೆ ಸಹಿತ ಇಲ್ಲದಂಥವ್ರಿಗೆ ಏನ್ ಮುಗಿಲಾರ ಕತಿ ಇದು, ಮುಗಿಯ ಕತಿ ಅಲ್ಲದು. ಈಗಿಲ್ಲ ಇನ್ನೊಂದ್ಸಾರಿ ಸಿಗ್ತದ, ಬೆಳೆದೇ ಬೆಳಿತೀವಿ ಅನ್ನೋಂಥದ್ದು ಆತ್ಮವಿಶ್ವಾಸ ಇರ್ಬೇಕು. ಇರ್ಲಿ ಏನಾಗಕ್ಕ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು, ಒಂದು ತತ್ವಪದ ಹೇಳ್ರಿ. ಮತ್ತೆ ಎಲ್ಲರೂ ಇದು ಸಂಸಾರ, ಇದೆಲ್ಲ ಹೊಂದಾಣಿಕೆ ಮಾಡೋದು ಇದಕ್ಕೆ ಸಂಸಾರ ಅಂತಾರ. ಇನ್ನು ಮುಂದೆ ಮತ್ತೆ ಪರಮಾರ್ಥಕ್ಕೆ ಬರ್ರಿ, ನಿಮ್ಮದು ಮೂಡೆಲ್ಲ ಮತ್ತೆ ಪರಮಾರ್ಥ ಚಿಂತನೆಗೆ ಬರ್ರಿ. ಒಂದು ತತ್ವಪದ ಒಂದಿಷ್ಟು ತತ್ವ ಚಿಂತನೆ ಮಾಡಿ ಮುಂದೋಗೋಣ. ನೋಡ್ರಿ ಏನ್ ಮಾಡ್ತೀರಿ, ಯಾರು ಹಾಡ್ತೀರಿ, ಏನ್ ಮಾಡ್ತೀರಿ, ಒಂದೇನಾದ್ರೂ ಪದ್ಯ ಹಾಡ್ರಿ. ಶಿವ ಶಿವ. ಈಗ ಸಿದ್ದಬ್ರಹ್ಮಣ್ಯ ಸದ್ಗುರುಗಳಾಗಿರ್ತಕ್ಕಂಥ ಶಿವರಾಜ ಗುರುಗಳು ಒಂದು ತತ್ವಪದವನ್ನು ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಂಡೆ. ಹಾಡಿ ಒಂದ್ ಸ್ವಲ್ಪ ಚಿಂತನೆ ಮಾಡಂತ ಹೇಳ್ರಿ. ಅದರ ಅರ್ಥ ಅದು ಕನಿಷ್ಠ ಒಂದು ಮಿನಿಮಮ್ 1-2 ನಿಮಿಷ, 1 ನಿಮಿಷದ ಅರ್ಥ. ಜೈ ಜೈ ಸದ್ಗುರು ಮಹಾರಾಜಿ ಜೈ. ಗುರುಗಳಾಗಿರ್ತಕ್ಕಂಥ ಸದ್ಗುರುಗಳಾಗಿರ್ತಕ್ಕಂಥ ಶರಣಬಸಪ್ಪ ಸ್ವಾಮಿಗಳಲ್ಲಿ ಮತ್ತೆ ಎಲ್ಲ ವಿಧಿಕರಾಗಿರ್ತಕ್ಕಂಥ ಶುದ್ಧ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಎಲ್ಲರೂ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಜ್ಞಾನಿಗಳಿಗೆ ಮತ್ತು ಸಾಧು ನಂತರ ಅನಂತ ಕೋಟಿ ಶರಣಗಳು. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಕಾಲಬಿಂದು ಫಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಮನ್ನಾಥ ಜಗನ್ನಾಥ ಮದ್ಗುರು ಜಗದ್ಗುರು ಮತಾತ್ಮ ಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಎಳಿಬಾರೋ ಭೋಗಿ ಎಳಿಬಾರಣ್ಣ, ಬೆಳಿದತ್ತವನೊಳಗೆ ಶಾಂತವ ತಾಳಿ ಚಿಂತಿಸಿ ನೋಡಿರೆಂದು. ಎಳಿಬಾರೋ ಭೋಗಿ ಎಳಿಬಾರಣ್ಣ, ಜನಿಸದ ಮುಂದೆ ಸಾಯದ ಹಿಂದು ಮುಂದುಗಳೆಂಬ ಎರಡರ ತಂದಿನೊಳಗೆ ಶಿವನ ಕಂಡರೆ ವಂದನೆಗಳಿನ್ಯಾತಕ್ಕೆಂದು. ಎಳಿಬಾರೋ ಭೋಗಿ ಎಳಿಬಾರಣ್ಣ, ಪ್ರಜ್ಞೆ ಎಂಬುವ ಖಡ್ಗ ಪಿಡಿದು ವಿಘ್ನ ಓತನ ತಿರವ ಕಡಿದು ಯತ್ನಭಾವ ಅಳಿದು ನಿಂತಡೆ ಯತ್ನ ಕೋಟಿಗಳಾಯಿತೆಂದು. ಎಳಿಬಾರೋ ಹೋಗಿ ಎಳಿಬಾರಣ್ಣ, ಇಹ ಪರಂಗಳೆಂಬರ ದುಷ್ಟ ಗ್ರಹಗಳನ್ನು ಎಳೆ ಬಿಡದೆ ಬಂದಿದೆ. ಅಮೀನೊಳಗದು ಮುಳುಗಿ ನೋಂತಡೆ ಗ್ರಹಣ ತರ್ಪಣವಾಯಿತೆಂದು. ಎಳಿಬಾರೋ ಹೋಗಿ ಎಳಿಬಾರಣ್ಣ, ಬೇಡಿದರ್ಥವನೊಳಗೆ ಶಾಂತವ ತಾಳಿ ಚಿಂತಿಸಿ ನೋಡಿರೆಂದು. ಎಳಿಬಾರೋ ಹೋಗಿ ಎಳಿಬಾರಣ್ಣ, 8 ಗೇಣಿನ ಹಟ್ಟಿಯೊಳು 3 ಕೋಣೆಯ ಮೂಲೆಯೊಳಗಿಹ ಗಂಟು ಕಾಣದ ಬರಿದ ಗಂಟೆಗೆ ಬಂಟರಾಗಿ ನೀವು ಕೆಟ್ಟಿರೆಂದು. ಎಳಿಬಾರೋ ಹೋಗಿ ಎಳಿಬಾರಣ್ಣ, ಪಂಚಪದರದ ಚೀಲದೊಳಗೆ ಒಂಚು ಮಿಂಚು ತಿರುವ ರತ್ನವ ಪಂಚವಣ್ಣವ ತಿಳಿದ ಯೋಗಿಗೆ ಪಂಚಸೂತಕವಿಲ್ಲವೆಂದು. ಎಳಿಬಾರೋ ಹೋಗಿ ಎಳಿಬಾರ
ಶಿವನೇ ಕಲ್ಲೋ ಬಲ್ಲೊಡಿದನು ಬೇಡಿರೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ. ಹೇಳಿದರ್ಥವ ನನಗೆ ಶಾಂತವ ತಾಳಿ ಚಿಂತಿಸಿ ನೋಡಿರೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ. ಹಿಂದೆ ಹುಟ್ಟದ ಹಿರಿಯರಿಲ್ಲ ಮುಂದೆ ಹುಟ್ಟದ ಕಿರಿಯರಿಲ್ಲ. ಸಂದಿನೊಳಗೆ ಸಂದಿಗೊಂದಿನ ಸಂಘವಿಲ್ಲದು ಒಂದಿದೊಡೆ ಬಹು ಚಂದವೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ. ಎಲ್ಲರೊಳಗ ಸೇರಬೇಕು ಎಲ್ಲರೊಳಗ ಓಡಾಡಬೇಕು ಅಲ್ಲಿ ಇಲ್ಲಿ ಒಂದಾಗಬೇಕು ಇಲ್ಲದೆ ತೊಡೆ ಸಿಂಧಿ ಸುಳಿದೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ. ಎಂದಿಗಾದರೂ ಸಾವು ತಪ್ಪದು ಎಂದು ತಿಳಿಯದೆ ಸುಮ್ಮನೆ ಎಂದಿಗಾದರೂ ಸಾವು ತಪ್ಪದು ಎಂದು ತಿಳಿಯದೆ ಮೇಲೆ ಸುಮ್ಮನೆ ಇಂದು ನಾಳೆ ಎಂದು ಕಳೆದರೆ ಮುಂದೆ ಮಕಾದಿರವನೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ. ಬಾಲನಾಗುತ್ತ ಬೆಳೆದು ಯೌವನ ಬಾಳಿ ಬದುಕಿದನು ಮುಪ್ಪಿನ ಇಲ್ಲವಾಗುತ್ತ ಕೆಡದು ನೀವ ಕಾಲ ಪಾಪದಿ ಬೀಳಿರೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ. ಮರಣ ಎಂಬುದ ಸುರಿಸಿಕೊಂಬಿಡಿ ಇದರೇ ಸುಖವಿನ್ನೇತಕ್ಕೆಂಬಿಡಿ ಮರಣವ ಮರ್ತೆ ಮರೆದರೆ ಮರಳಿ ಜೀವಕ್ಕೆ ಬಂದಿರೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ. ಮುಂದೆ ಉತ್ತಮ ಮುಪ್ಪು ಅದರಿಲ್ಲದರಿಂದ ನಿಮ್ಮ ಬಂದ ಬುದ್ಧಿಯ ಬಿಟ್ಟು ನಿತ್ಯ ಅನಂತ ಪದವಿಯ ಸೇರಿರೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ. ಲೋಕುತನ ನಿಮಗೆ ಕೈ ಬಿಡು ಆತಂಕವಿಲ್ಲದೆ ನಮ್ಮ ಸದ್ಗುರು ಶಂಕರಾರನ ಪದವ ಸೇರಿ ಸಂಖ್ಯೆ ಇಲ್ಲದೆ ಬಾಳಿರೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ. ಬೇಡಿದರ್ಥವನೊಳಗೆ ಶಾಂತವ ತಾಳಿ ಚಿಂತಿಸಿ ನೋಡಿರೆಂದು ಎಳಿಬಾರೋ ಹೋಗಿ ಎಳಿಬಾರಣ್ಣ. ಜೈ ಸದ್ಗುರುಮರಾಜ್ ಕಿ ಜೈ. ಎಳಿಬಾರೋ ಹೋಗಿ ಎಳಿಬಾರಣ್ಣ. ಬೇಡಿದರ್ಥವನೊಳಗೆ ಶಾಂತವ ತಾಳಿ ಚಿಂತಿಸಿ ನೋಡಿರೆಂದು ನಮ್ಮ ಮಹಾತ್ಮರುಗಳಾಗಿರ್ಬೋದು ಅನುಭವಸ್ಥರಾಗಿರ್ಬೋದು ಹೇಳ್ತಕ್ಕಂಥ ವಿಚಾರವನ್ನ ಹೇಳುತ್ತಾ ಆನಂದ ಪಡುತ್ತಾ ತಾಳಿ ಚಿಂತಿಸಿ ನೋಡಿ ಒಳಗೆ ಶಾಂತವ ತಾಳಿ ಚಿಂತಿಸಿ ಹೇಳ್ತಕ್ಕಂಥ ಈಗ ಹೇಳಿದ್ರು ನಮ್ಮ ಸ್ವಾಮಿಗಳು ಹೇಳ್ತಕ್ಕಿದಂಗೆ ಕೆಲವರು ಕೋಪ ಆಗ್ತದೆ ನಾನು ಕರೀಲಿಲ್ಲ ನಾನು ಸೇರಿಸಿಲ್ಲ ನಾನು ಮಾಡಿಲ್ಲ ಅಂತ ಹೇಳ್ತಕ್ಕಂಥ ವಿಚಾರದ ಮೇಲೆ ಗಮನ ಇರಬೇಕು ವಿನಃ ನಮ್ಮ ಆ ಜಾಗಕ್ಕೆ ಸೇರ್ಸಿರ್ತಕ್ಕಂಥದ್ದು ಮಹಾಪುಣ್ಯ. ನಮ್ಗೆ ಯಾವುದೋ ಜನ ಪುಣ್ಯ ನಾವು ಈಗ ಸೇರ್ಕೊಂಡು ಎಲ್ಲರೂ ಮಹಾತ್ಮರು ಸೇರ್ಕೊಂಡು ಬೆರೀತೀವಲ್ಲ ಎಲ್ಲರೂ ಕರ್ಕೊಂಡಿದೀವಲ್ಲ ಅದು ಮಹಾಪುಣ್ಯ. ನಮ್ ಕರೀದೇ ಹೋಗ್ಲಿ ನೋಡ್ರಿ ನಮ್ಗೆ ಈ 5 ಗಂಟೆಗೆ 5 ಗಂಟೆ ಆಗಿರ್ಬೋದು 4 ಗಂಟೆ ಆಗಿರ್ಬೋದು 8 ಗಂಟೆ ಆಗಿರ್ಬೋದು ಹೇಳಿದೀವಲ್ಲ ಅಂತ ಅದಕ್ಕಿಂತಲೇ ನಂದು ಎಷ್ಟೊತ್ತಿಗೆ 8 ಗಂಟೆ ಒಂದು 5 ನಿಮಿಷ ಮೀರೋಗುತ್ತೇನೋ ನಾನು ಆ ಗಂಟೆಗೆ ನಾನು ಸ್ಟಡಿ ಆಗಿರ್ಬೇಕು. ಎಲ್ಲ ಮಹಾತ್ಮರು ಹೇಳಿದ್ರೆ ಒಂದು ವಿಷಯ ತಪ್ಪೋದೇನು ನೆನ್ನೆಯಿಂದ ನಾನು ಕೊರಗ್ಬಿಟ್ಟಿದ್ದೀನಿ. ಯಾಕೆಂದ್ರೆ ನಾನು ಚಾರ್ಜಿಂಗ್ ಇರಲಿಲ್ಲ ಊರ್ ಕಡೆ ಹೊರಟೋದ್ರೆ ಚಾರ್ಜಿಂಗ್ ಇಟ್ಕೊಳ್ಳೋದಿಲ್ಲ. ರಾತ್ರಿ ಮಿಸ್ ಆಯ್ತು ನನ್ನ 4 ಗಂಟೆ ಮಿಸ್ ಆಯ್ತು ಬೆಳಿಗ್ಗೆ ಹೋಗಿದ್ದ ಅಂತದ್ ಕಳ್ಕೊಡ್ತೀರಿ ಸಿಗಲ್ಲ. ಇಲ್ಲಿ ಏನ್ ಹೇಳ್ತದೆ ಅಂದ್ರೆ ಹಿಂದೆ ಸಾಯೋದೆ ಮುಂದೆ ಜನಿಸದೆ. ಸಾಯೋದು ಹುಟ್ಟೋದು ಏನಾಗಿದೆ ಅಂದ್ರೆ ಹುಟ್ಟೋದು ಯಾವುದು ಸಾಗೋದು ಸ್ವಲ್ಪ ಹುಟ್ಟೋದು ಯಾವುದು ಸಾಯೋದು ಸರಿ ಇಲ್ಲ. ಪುನರ ಇದು ಹುಡ್ತದೆ ಸಾಯ್ತದೆ. ತಿರ್ಗಾ ಸಂಕಲ್ಪ ವಿಕಲ್ಪವಾಗಿ ಮನಸ್ಸಿಗೆ ಹಸು ತುಸುಯಾಗಿ ಪ್ರಾಣಿ. ಆದ್ರೆ ನೀನು ಸಾಯೋನು ಅಲ್ಲ. ಎಲ್ಲಿಗೆ ಬಂದಾಗ ನಾನಾನುಭವಕ್ಕೆ ಬಂದಾಗ ನಿನ್ನ ನಿಜ ಸ್ವರೂಪ ತಿಳ್ಕೊಂಡಾಗ ಅಲ್ಲಿ ಬಂದರೆ ಹುಟ್ಟೋದು ಸಾಯೋದು. ವ್ಯಾಪಾರಗಳೆಂಬ ಗ್ರಹಗಳನ್ನು ಎಡೆಬಿಡದೆ ಬಂದಿದೆ. ಅಣಿನೊಳಗಾದ ಬಳಿಗೆ ನಿಂತೊಡೆ ಗ್ರಹಣ ದರ್ಪಣವಾಯಿತು ಎಂದು ಹೇಳಿಬಾರು. ಈಗ ನೋಡ್ತಕ್ಕಂಥ ಜಗತ್ತು ಪರ ಮೇಲಿರ್ತಕ್ಕಂಥದ್ದು ಎರಡೂ ಬಂಧಿಸಿ ನೋಡ್ತಕ್ಕಂಥ ನೀನೇ ಆಗಿದೆ. ಇಲ್ಲಿ ನೀನೇ ಆಗಿದ್ದಿ ಅಲ್ಲೂ ನೀನೇ ಆಗಿದ್ದಿ. ಅದಕ್ಕೆ ಬಸವಣ್ಣರು ಹೇಳಿಬಿಟ್ಟವ್ರೆ ಇಲ್ಲೂ ಸಲ್ಲುವವನು ಅಲ್ಲೂ ಸಲ್ಲುವವನು ಇಲ್ಲೂ ಸಲ್ಲದವನು ಅಲ್ಲೂ ಸಲ್ಲುವುದಿಲ್ಲ ಅಂತ. ಮತ್ತೆ ಯಾದ್ರೆ ಪಂಚಪದರದ ಚೀಲದೊಳಗೆ ಒಂಚು ಮಿಂಚು ಶಿರೋರತ್ನವ ಪಂಚವರ್ಣವ ತಿಳಿದೇವಿಗೆ ಪಂಚಸೂತಕವಿಲ್ಲವೆಂದು ಹೇಳಿಬಾರೋ ಹೋಗಿ ಹೇಳಿಬಾರ್ದು. ಪಂಚಪದರದ ಚೀಲದೊಳಗೆ ಅಂದ್ರೆ 25 ತತ್ವ ಇರತಕ್ಕಂಥ ಶರೀರ ಇದ್ರಿರ್ತಕ್ಕಂಥ ಯಾವ್ದು ಚಿನ್ನ ಬಂಗಾರ ಬೆಳ್ಳಿ ಏನು ಅನ್ಕೋತೀವ ನಾವು ಒಳಗಿರ್ತಕ್ಕಂಥ ಪಂಚಪದರ ಚೀಲದೊಳಗೆ ಒಂಚು ಬಿಚ್ಚಿ ಆತ್ಮ ಅಂತಕ್ಕಂಥದ್ದು ಆತ್ಮ ಅಂತಕ್ಕಂಥದ್ದಪ್ಪ ಆತ್ಮ ನಾನು ಅಂತಕ್ಕಂಥ ತಿಳ್ಕೊಂಡಾಗ ಅವನು ನಿಜ ಸ್ವರೂಪ ತನ್ನ ತಾನು ತಿಳ್ಕೊಂಡಾಗ ಇವ್ಗೇನಾಗ ತನ್ನ ನಾನು ಯಾರು ತಿಳ್ಕೊತಾನೋ ಅವನಿಗೆ ಪಂಚಸೂತಕವಿಲ್ಲವೆಂದು. ಯಾವ್ದು ಪಂಚಸೂತಗಳು? 5 ಸೂತಕಗಳು ಇನ್ನೂ ಇಲ್ಲ ಅಂತ. ಯಾವ್ದು ಸೂತಕಗಳು? 5 ಜನನ ಸೂತಕ, ಮಣ ಸೂತಕ, ವಾಕ್ ಸೂತಕ, ಹುಟ್ಟು ಸೂತಕ,
ಸೂತಕ, ಜಾತಿ ಸೂತಕ, 5 ಸೂತಗಳು ಹಿಂಗಿಲ್ಲ. ಮೊದಲಿಗೆ ಎಷ್ಟೋ ನಾನು ಸೂತ್ಕಾರೆ ನಾನು ಅಂತೋನು ಇಂತು ಅಂತ ಕೂತಿದ್ದರು. ನಾನು ಸೂತ್ರ ಹಾಕಿದ್ರು ಆತ್ಮಸೂತ್ರ ಇದೆಯಾ ಇಲ್ಲ. ಇಲ್ಲೇ ನಂಬುದ ಕಂಡು ಕಂಡು ಕಲ್ಲು ಗೊಬ್ಬರ ಬೆಳೆದ ಪೂಜಿ ಕಲ್ಲೇ ಶಿವನೇ ಕಲ್ಲ ಬಲ್ಲಡಿದ ನೀವು ಕೇಳಿದಂತೆ ಹೇಳಿ ಬಾರು ಹೋಗಿ ಅಲ್ಲಿಲ್ಲ ಅಂತ ಗೊತ್ತು. ಎಲ್ಲಿ ಅಲ್ಲಿ ಎಲ್ಲಾ ಸ್ವರೂಪನಾಗಿದ್ದು ಎಲ್ಲಾ ಒಂದು ಚೈತನ್ಯ ಸ್ವರೂಪ ನೀನೇ ಆಗಿದ್ಯಾ. ಇದು ಬಿಟ್ಟರೆ ದೇವರ ಮನೆ ಬಿಟ್ಟರೆ ಮಾಡ್ಕೆಯಲ್ಲ ಅಂತ ಮಹಾತ್ಮರು ಹೇಳಿದಂಗೆ ನೀನೇ ದೇವರ ಆಗಿದ್ಯಾ. ಆದರೆ ಅಲ್ಲೋಗಿ ದೇವ್ರ ರೂಪ ಆಯ್ತಂತ ಕಲ್ಲುಗಳ ಪೂಜೆ ಅದು ಕಲ್ಲು ಶಿವನ ಕಲ್ಲಾಗ ಅವ್ನು ಕಲ್ಲಾಯ್ತಾನ ಇಲ್ಲ. ಮತ್ತೆ ಶಿವನೇ ಕಲ್ಲ ಬಲ್ಲಡಿದ ನೀವು ಕೇಳಿರೋದು ಹೇಳಿ ಬಾರೋ ಹೋಗಿ ಹೇಳಿ ಬಾರ. ನಾವೇನು ಹೋಗೋದು ಆ ದೇವಸ್ಥಾನ ಈ ದೇವಸ್ಥಾನ ಗುಡಿ ಗೊಬ್ಬರ ಸುತ್ತಿ 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 ಒಂದು ಪುಂಗರ ಬೆಕ್ಕಿತ್ತಂತೆ. ಪುಂಗರ ಬೆಕ್ಕ ಏನ್ ಮಾಡ್ತು, ಇಲ್ಲೋ ಘಮ 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 ಅದಂತೆ ಘಮ ಅದೆಬಿಟ್ಟು ಏನ್ ಕಾಡು ಮೇಡಿ ಎಲ್ಲ ನೋಡ್ಬೇಕಲ್ಲ, ವಾಸನೆ ಇಳಿಬೇಕಲ್ಲ ಓಡಿ 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 ನೋಡಿ 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 ಒಳ್ಳ ಬೆಟ್ಟ ಗುಡ್ಡ ಹತ್ತಿ 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 ಜಗತ್ತನ್ನು ಸುತ್ತಕೊಂಡು ಲಾಸ್ಟ್ಗೆ ತನ್ನ ಏನು ದೇಹ ಬಿಡೋ ಸಮಯದಲ್ಲಿ ಆ ಕಾಲಿನ ಕಡೆಗೆ ಮುಖ ಮಾಡ್ಕೊಂಡು ಹೋಗ್ಬಿಡ್ಬೋದು. ಬಾಲ ಇಟ್ಟರೆ ಆ ಕಡೆ ಇರ್ತದೆ ಅದು ಮಧುರ. ಆ ಮಧುರವನ್ನ ನೋಡ್ಬಿಟ್ಟು ನನ್ನೆಲ್ಲೇ ಇಟ್ಕೊಂಡು ನಾನು ಮಧುರವನ್ನ ಈ ಬೆಟ್ಟ ಗುಡ್ಡ ಸುತ್ಕೊಂಡ್ಬಂದಲ್ಲ ನಾನೆಂತ ಅರ್ಥ ಆಗಲ್ಲ. ನನ್ನ ನೋಡ್ಕೊಂಡು ತನ್ನ ದೇಹ ಅಲ್ಲೇ ಬಿಟ್ಬಿಟ್ಟು ನನ್ನಿರ್ತಕ್ಕಂಥ ದೇವರನ್ನ ಬಿಟ್ಟು ಏನೆಲ್ಲ ಗುಡಿ ಸುತ್ತ ಗುಡಿ ಗೊಬ್ಬರ ಸುತ್ತು 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 ಬಂದು ಏನಾಗುತ್ತೆ ಅಲ್ಲೇ ಒಂದು ವಿಚಾರ ಏನು ಅಂದ್ರೆ ಗುಡಿಗೆ ಹೋಗ್ತೀವಿ ನಾವು. ಗುಡಿಗೆ ಹೋಗ್ದಾಗ ಏನಾಗುತ್ತೆ, ಗಂಟೆ ಹೊಡಿತೀವಿ. ಗಂಟೆ ಹೊಡೆದ್ರೆ ಏನ್ ಮಾಡ್ತೀವಿ, ಇವೆಲ್ಲ ಮಾಡಿರೋದೆ ಕೈ ಮುಗಿತೀವಿ. ಕೈ ಮುಗಿದ್ಮೇಲೆ ಏನ್ ಮಾಡ್ತೀವಿ, ಕಣ್ಣು ಮುಚ್ಚಿತೀವಿ. ಕಣ್ಣು ಮುಚ್ಚಾಗ ಏನ್ ಮಾಡ್ತೀವಿ, ತನ್ನ ಅಂತರಾಳದಲ್ಲಿ ಹೊರಗಡೆ ತಕ್ಕಂಥ ಸಿಡಿಯನ್ನು ತನ್ನೇ ನೋಡ್ತೀವಿ. ಅವ್ನು ಹೇಳ್ತಂತೆ ಇನ್ನೊಂದು ಇರ್ತಕ್ಕಂಥ ಶಿವನ ಬಿಟ್ಟು ಇದು ಹುಡುಕ ಬಂದಿಲ್ಲ ನೀನೇ ತಟ್ಟುಬಿಟ್ಟೆ ಮಗ ಅಂತ. ಇಲ್ಲೇ ಇದ್ದಾನೆ ಇವರೇನೆ ಹುಡುಕೊಂಡು ಹೋಗ್ತಕ್ಕಂಥ ಅವ್ರು ಹೇಳೋರು ವಿಚಾರ ಅನುಭವ ಮತ್ತೆ ಕೇಳ್ತಕ್ಕಂಥ ವಿಚಾರದಲ್ಲಿ ಅಲ್ಲೂ ಒಂದು ಪಾಯಿಂಟ್ಗಳು ಒಂದು ಅನುಭವ ವಿಚಾರಗಳು. ಸಂತೆ ಮಹಾತ್ಮರು ಅದೇನಾರ ರೂಪೋದ ಕಳಿಯೋ ನೀನು ಅದು ಮುಡಿಯೋ ಯಾರು ಮಹಾತ್ಮರು ಹೇಳ್ತಾರೋ ಆ ವಿಚಾರವನ್ನು ಕೇಳ್ತಕ್ಕಂಥ ಅನುಭವವನ್ನು ನಮ್ಗೆ ಭಗವಂತ ಅಲ್ಲಿ ಕರುಣಿಸವರಲ್ಲ ಅದು ಬಹು ಜನದ ಪುಣ್ಯ. ಕೇಳ್ಕೊಂಡು ಅಶಾಂತವಾಗಿ ಕೂತ್ಕೊಂಡು ಹೋಗ್ತಕ್ಕಂಥದ್ದು. ಇಲ್ಲ ನೀನ್ ಕೇಳಿದ್ರೆ ನಿನ್ ಬಾ ನೀವು ಹೊಂಟೋಗು ಚಿಂತೆ ಇಲ್ಲ. ಆ ಕೇಳೋರನ್ನು ಅಡ್ಜಸ್ಟ್ಬೇಡ. ಈ ಸ್ವಾಮಿಗಳು ಸರಿ ಇಲ್ಲ, ಅವ್ರವ್ರು ಸರಿ ಇಲ್ಲ, ಇವ್ರು ಹಂಗೆ ಕೂತಿದ್ರು, ಇವ್ರು ಹಿಂಗ್ ಕರೆದ್ರು, ನಮ್ಗೆ ಹೇಳಲೇ ಇಲ್ಲ, ಅವ್ರು ಮಾತಾಡ್ಲೇ ಇಲ್ಲ, ಬರೀ ಇದೆಲ್ಲ ಪ್ರಶ್ನೆ ಎಂಬುವ ಕಟ್ಕ ಬಿಡಿದು ವಿಜ್ಞಾವಾದನ ಶಿರವ ಕಡಿದು ಸಕ್ಕರೆ ಅಂತಕ್ಕಂಥದ್ದು ನೀನು ಅಲ್ಲಿರ್ಬೇಕು, ದೃಷ್ಟಿಯಲ್ಲಿರ್ಬೇಕು, ಹೇಳ್ತಕ್ಕಂಥ ವಿಚಾರದಲ್ಲಿರ್ಬೇಕು. ವಿಜ್ಞಾವಾದನ ಬರ್ತಾ ಅಡೆತಡೆಗಳು ಬೇಕಾದಷ್ಟು ಬರ್ತವೆ. ಅಲ್ಲಿ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟು ವಿಚಾರ ಮಾಡ್ಬೇಕಲ್ಲ, ನೀನು ಯಾವರು, ನಿಮ್ಗೆ ಎಷ್ಟು ಜನ ಹೆಸರು, ನಿಮ್ಗೆ ಎಷ್ಟು ಜನ ಮಕ್ಕಳು, ಅವೆಲ್ಲ ಬೇಕಾದ್ರೆ ಅಲ್ಲೇನು ಬೇಕಾಗೇ ಇಲ್ಲ. ಮದುವೆ ಹೋಗ್ಬಿಟ್ಟಾವ 6 ಮಕ್ಕಳು ಹರಿಷದ್ರು ಅಷ್ಟಮದಗಳು ಅವನು ತಿಂತಿ ಕಡೆ ಮಾಡ್ಕೊಂಡು ಸಾಕು. ಆಮೇಲೆ ಬಂದಿರ್ತಕ್ಕಂಥ ಬಿಟ್ಟಾಕ್ತಾರೆ ಬರ್ತಾರೆ ಹೋಯ್ತಾರೆ ಬಂದು ಟೋಟಾಗ ಅದ ಕಡೆ ಗಮನ ಇರ್ಬೇಕಿಲ್ಲ. ಹೇಳ್ತಕ್ಕಂಥ ಅದನ್ನ ವಿಘ್ನ ಮಾಡ್ತಕ್ಕಂಥ ವಿಘ್ನ ಮಾಡೋದು ಬೇಕಾಗಿಲ್ಲ. ನೀನ್ ಕೆಟ್ಟರು ಪರವಾಗಿಲ್ಲ, ಇನ್ನೊಬ್ರು ಕೆಡಿಸ್ಬೇಡ. ನೀನ್ ತೊಂದರೆ ಕೊಟ್ಟರು ಪರವಾಗಿ ಇನ್ನೊಬ್ರು ತೊಂದರೆ ಕೊಡಬೇಡ. ಮೌನಾಗಿರ್ಬೋದು, ಹಾಕಾಗಿರ್ಬೋದು, ಅದೇನಾನ ಆಗಿದೆ ಆ ಜಾಗ ಆ ಸಂದರ್ಭ ಇರ್ತಕ್ಕಂಥ ವಿಚಾರದಲ್ಲಿ. ಆಮೇಲೆ ಒಂದು ದಿವಸ ಬರ್ತಕ್ಕಂಥ ಸ್ವಾಮಿ ನೀವು ಹೇಳುದು ನನಗೇನ ನಿಮ್ಗೇನ ನಾನು ಅನುಭವ ಪಡೆದಿರಿ, ನೀವು ಹೇಳೋದು ಸರಿ ಇಲ್ಲ, ನೀವಂತಂದ್ರೆ ಕ್ವಶನ್ ಕೇಳ್ಬೋದು, ವಿಚಾರ ತಿಳ್ಕೊಂಡು ಚಿಂತೆ ಇಲ್ಲ. ನಿಮ್ಸಲ ಕೇಳೋಂಗೂ ಇಲ್ಲ. ನಿಮಗೆ ಬರ್ತಕ್ಕಂಥ ಒಂದು ಏನು ಅಡೆತಡೆಲ್ಲ ನಿಮ್ಗೆ ಗೊತ್ತಿಲ್ಲತಕ್ಕಂಥ ವಿಚಾರ ಕೇಳುವಂಗಿಲ್ಲ, ಸುಮ್ಮನಿರುವಂಗಿಲ್ಲ. ಇನ್ನು ಇನ್ನೊಬ್ರಿಗೆ ಯಾವುದೋ ಸಂದ್ರೆ ಇನ್ನೊಬ್ರು ಬೆಂಕಿ ಬಿಡೋದು ಎಲ್ಲ ಮಾಡೋದು. ಕೇಳು ಅನುಭವ ಪಡು, ನೀನು ಉದ್ಧಾರ ಆಗೋ, ಇನ್ನೊಬ್ರು ಮಾತನ್ನು ಹೋಗ್ತಾರೆ. ಸಾಮಾನ್ಯ ಹೇಳ್ತಾರೆ ನೀವು ಅನುಭವ ಮಾಡಿ, ನೀವು ವಿಚಾರ ಮಾಡಿ, ನೀವು ತಿಳ್ಕೊಳ್ರಿ, ಇನ್ನೊಬ್ರಿಗೂ ತಿಳಿಸಿ. ಅದು ಸಮಿಷ್ಟಿ ಭಾವ ಅಂತ ನಾವೆಲ್ಲರೂ ಒಂದೇ ಆಗಿರ್ತಾನೆ. ಅಲ್ಲಿ ನಮ್ಗೆ ಆ ಸುತ್ತಬ್ರಹ್ಮ ಬೇಡಿಕೆ ನಮಗೊಂದು ನೆಲೆ, ಮತ್ತೆ ಅಲ್ಲಿರ್ತಕ್ಕಂಥ ಒಂದು ನಿಘಂಟು, ಮತ್ತೆ ಅಲ್ಲಿರ್ತಕ್ಕಂಥ ಒಂದು ಘನತೆ, ಅಲ್ಲಿರ್ತಕ್ಕಂಥ ಗೌರವ ನಿಜೂ ಸಿಗಲ್ಲ. ಎಲ್ಲೋ ಹೋಗಿ ಎಲ್ಲೋ ಯಾವುದೋ ಸಮಯದಲ್ಲಿ ಹೋಗಿ ಯಾವ್ದಾದ್ರು ಫಂಕ್ಷನ್ ಇರ್ತಕ್ಕಂಥ ಹೋಗಲ್ಲ, ಆರಾಟ ತಿಳ್ಕೊಂಡ್ಬಿಟ್ಟು ಸಾಲ ತಿಳ್ಕೊಂಡ್ಬಿಟ್ಟು ಅದು ದೊಡ್ಡದಲ್ಲ, ಏನೂ ಪ್ರಯೋಜನ ಇಲ್ಲ. ನೀವು ಜನ ಮೆಚ್ಚಿ ನಡ್ಕೊಂಡಾರೆ ಏನು ಅಂತ ಮನೆ ಮೆಚ್ಚಿ ನಡ್ಕೊಂಡು ಚಂದ ಅಂತ ಹೇಳ್ತಾ ಇದ್ದಾರೆ. ಜನ ಹೇಳ್ಬಿಡ್ತಾರೆ ಇನ್ನು ನಿನ್ನಂತೆ ದೊಡ್ಡ ನಿನ್ನಂತೆ ಜ್ಞಾನಿಗಳಾಗಿರುತ್ತೆ ಅಲ್ಲಿ ಹೇಳ್ಬಿಟ್ಟು ಅಷ್ಟು ಜನ. ನೀನು ಒಳಗಿರ್ತಕ್ಕಂಥವ್ರು ಕುರಿತಾ ಅಲ್ಲಿ ನೀನು ತಿಳ್ಕೊಳ್ಳಿಲ್ಲ, ನೀನೇನು ಅನುಭವ ಪಡಲಿಲ್ಲ, ಕೇಳಿದ್ರು ಶ್ರವಣ ಮನನ ಇಚ್ಛಾಸ ಅದು ಮಾಡ್ಕೊಳ್ಳೇ ಇಲ್ಲ, ತ್ರಿಕರಣ ಶುದ್ಧಿ ಆಗಲೇ ಇಲ್ಲ, ಕಾಯ ವಾಚ ಮನಸ್ಸು 3 ನಿನ್ನ ಶುದ್ಧಿ ಇಲ್ಲ, ಮತ್ತೆ ಅಲ್ಲಿ ಯಾರ ಕಟ್ಬಿಟ್ರೆ ಆಗೋಯ್ತೆ ಇಲ್ಲ. ಇಲ್ಲಿ ನೋಡಿ ಎಷ್ಟೋ ಬದಲಾವಣೆ. ನಾವು ಎಷ್ಟು ಕಮ್ಮಿ ಒಂದು ವಾರ ಆಯ್ತು 15 ಆಯ್ತು ನಿಮ್ಮನ್ನೆಲ್ಲ ನಾವು ಒಂದು ಯೂಟ್ಯೂಬ್ ಇಂದ ಬರ್ತಕ್ಕಂಥದ್ದು ನೋಡ್ತಕ್ಕಂಥ ಯಾವುದೋ ಜನದ ಪುಣ್ಯ ಎಷ್ಟೋ ಬದಲಾವಣೆ. ಚೂರು ಕಿಂಚಿತ್ ಪುಣ್ಯ ಇಲ್ಲ ವಾಕ್ಸುತ್ತ ಮಾಡ್ಕೋದು, ಇಲ್ಲ ನಡೆಸುತ್ತಿ ಮಾಡ್ಕೋದು, ಇಲ್ಲ ನಾನು ಅರ್ಥಕರ್ತಕ್ಕಂಥ
ಮಾಡ್ಕೊಂಡು ಅಡಿಗೆ ಮಾಡಕ್ ಪಾತ್ರೆ ಬಿಡುತ್ತೆ ಒಲೆ ಬಿಟ್ಟು ಶುದ್ಧ ಪಾತ್ರೆ ಶುದ್ಧನೇ ಮಾಡ್ಕೊಳ್ಳಿಲ್ಲ ಮತ್ತೆ ಅಡಿಗೆ ಹೆಂಗಾಗುತ್ತೆ? ಆಗ್ಬಿಟ್ಟು ಅದಕ್ಕೆ ಕಿಲ್ಬೋದು, ಈ ಪಾತ್ರನು ಅದಕ್ಕೆ ಕಿಲ್ಬೋದು, ಅದಕ್ಕೆ ಕಿಲ್ಬಿಟ್ಕೊಡುತ್ತೆ. ಅನ್ಕೋತಾನೆ ಎಂದಿಗಾದರೂ ಸಾವು ತಪ್ಪೋದು ಎಂದು ಸಿರಿಯಲ್ಲಿ ಮೇಲೆ ತಮ್ಮ ಇನ್ನೂ ನಾಳೆಯಿಂದ ಬೆಳೆದ ಮುಂದೆ ಮಕ್ಕಾಡಿದ್ರು ನಾಳೆ ತಿರುಪಾದ ಇವತ್ತು ಮಾಡಬೇಕಲ್ಲ, ಇವತ್ತು ಯಾರು ಮಾಡಬೇಕಲ್ಲ, ನಾಳೆ ಇರ್ತಕ್ಕಂಥ ಯಾರು ಗ್ಯಾರಂಟಿ ನೀನು? ಇವತ್ತೇ ಇಲ್ಲ, ಈ ಗಂಟೆಲೇ ಇಲ್ಲ, ನಾಳೆ ಸದ್ಯದ ಯಾವ್ದು ಹೇಳಕ್ಕಾಗಲ್ಲ. ನಾಳೆ ಎಂಬನ ಮನೆ ಹಾಳು ನೀನು ನಾಳೆ ತನಕಿರುವುದು ನಿಜವೇನೋ ಹೇಳ, ನಾಳೆ ಎಂಬನ ಮನೆ ಹಾಳು, ನಾಳೆ ಎಂಬನ ಮನೆ ಹಾಳು, ಈ ನಾಳೆ ತನಕಿರು, ಈ ನಾಳೆ ತನಕ ಯಾವ ಗ್ಯಾರಂಟಿ ನೀನು ಇಲ್ಲ. ಇವಾಗ ಟ್ಯಾಂಕರ್ಗೆ ಮತ್ತೆ ತಿಳ್ಕೊತಾರೆ, ಅನುಭವ ಮಾಡ್ಕೊತಾರೆ. ನೀನು ಸರ ಮಹಾತ್ಮುಡಿಯರು ನಮ್ಮ ಸಣ್ಣ ಬಸಪ್ಪ ಮಾಡಿ ಕೇಳ್ತಿದ್ದೆ, ನಿಮ್ಮನ್ನೆಲ್ಲ ಸೇರ್ಕೊಂಡು ಮಾಡೋದಕ್ಕಾಗಿ ನಾನು ಮುಸ್ಕೊಂಡು ಹೋಗ್ತಾ ಇದೀವ, ಏನಿಲ್ಲ. ಅವ್ರೇನೋ ಜಗತ್ತು ಲೋಕ ಕಲ್ಯಾಣ ಮಾಡಬೇಕು ಅಂತ ಬಂದವ್ರೆ, ಆ ಬಂದಕ್ಕೆ ಅವ್ರ ಪಾಠಕ್ಕೆ 108 ಶರಣ ಐತಿ, ಅದು ಜೀವನ ಪುಣ್ಯ ಇದ್ದನು ಭಗವಂತ ಕಳ್ತಾನೆ, ಅದು ಬಂದವನೇ ತಿಳ್ಕೊಬೇಕಷ್ಟೆ. ಅವರೇ ಬ್ರಹ್ಮ, ಅವರೇ ವಿಷ್ಣು, ಅವರೇ ಗುರು, ಎಲ್ಲ ಅವರೇ ಆಗಿರೋದು, ಸಮಸ್ತು ಅವರೇ ಆಗಿರೋದ. ನೀವು ಪ್ರೀತಿ ಬೇರೆ ಇನ್ನೇನು ಬೇರೆ ಹುಡ್ಕಕ್ಕಾಗೋದೇ ಇಲ್ಲ. ಜ್ಞಾನ ಸ್ವಲ್ಪ ಹೇಳ್ತಾರೆ 10,000ಕ್ಕೆ 10 ವರ್ಷ ದುಡಿಯಬೇಕು ತತ್ವಬಲ್ಲ ಶಿವಯೋಗಿ ತಿಳ್ಕೋಡಿ ಪಾಪನಾಥ ಸುದ್ದಿ ಹೇಳ್ದಾಗ, ಮಹಾತ್ಮ ಕಂಡಾಗ ಗುರುನಾಥ ಕಂಡಾಗ ಅವ್ರು ಶರಣ ಹಾಕಿದಾಗ ಅಲ್ಲೇ ಎಷ್ಟೋ ದೇವಸ್ಥಾನ 100,000 ಕೋಟಿ ದೇವಸ್ಥಾನ ಸುತ್ಕೊಂಡ್ರೆ ಪುಣ್ಯ ಇನ್ನೂ ಜಾಸ್ತಿನೇ ಸಿಗುತ್ತೆ. ಅದು ನಂಬ್ಕೋಬೇಕಷ್ಟೇ. ನಂಬಲೆ ಮನೆಗೆ ಅಂಬಲೆ ಸಿಗಡೆ ಬೇಡ, ಸಾಮರ್ಥ್ಯಗಳೇ ಒಲಿಬೇಕು, ನಂಬಿಕೆ ಕಾರಣ ನಂಬಿಕೆ ಇಡಬೇಕಷ್ಟೇ. ಅದ್ಮೇಲೆ ನಂಬಿಕೆ ಇದೆಯಂತೆ, ಆಮೇಲೆ ಆಗು ಹೋಗೋಣ ಅಲ್ಲಿ ನೋಡ್ಕೊಂಡು. ನಾನು ಅಪ್ಪಾರು ಮಾತಾಡಿದ್ರು, ನಾನು ಸ್ವಲ್ಪ ಜಾಸ್ತಿ ಮಾತಾಡ ದಯವಿಟ್ಟು ತಿಳಿ. ಶರಣು 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 ಶರಣ ಚಂದ ಮಾತಾಡಿದ್ರು, ಒಳ್ಳೆ ಧನ್ಯವಾದಗಳು. ಶಿವರಾಜ್ ಗುರುಗಳಿಗೆ, ಶುದ್ಧ ಬ್ರಹ್ಮ ಶಿವರಾಜ್ ಗುರುಗಳು, ನಾವು ಇಲ್ಲಿವರೆಗೆ ತತ್ವಪದ ಅಂದ್ರೆ ಬರೇ ಶಬ್ದದ ಆನಂದವನ್ನು ಕಂಡುಕೊಂಡಿದ್ವಿ. ಇವಾಗಲೂ ಪರಮಾತ್ಮ ಭಗವಂತ ಒಂದೊಂದು ಕೊಡಕ್ ಕಳಿಸಿರ್ತಾನ, ಒಂದೊಂದು ಪಡ್ಕೊಳಕ್ ಕಳಿಸಿರ್ತಾನ. ಹಂಗ ಆ ಕೊಡ್ತಕ್ಕಂಥ ಭಗವಂತನ ಸ್ವರೂಪದಲ್ಲಿ ಆ ತತ್ವಪದ, ಆ ಪದದ ಅರ್ಥದ ಆನಂದ, ನಾವು ಬರೇ ಶಬ್ದದ ಆನಂದ ತಿಳ್ಕೊಂಡಿವಿ, ಅದರ ಜೊತೆ ಅರ್ಥದ ಆನಂದವನ್ನು ಕೂಡ ಉಣಬಡಿಸಿದ್ರು ನಮ್ಮ ಗುರುಗಳು. ನಿಜವಾಗಲೂ ನಾವು ಧನ್ಯವಂತರು, ಭಾಗ್ಯವಂತರು, ಪುಣ್ಯವಂತರು ಅಂತಕ್ಕಂಥ ಭಾವನೆ ಮಾಡಿ. ಆಮೇಲೆ ನಿಜವಾಗ್ಲೂ ಎಲ್ಲ ಅದ್ರ ಜೊತೆನೆ ನಮ್ಮ ಅನುಭವ ಸಾರವನ್ನು ಕೂಡ ಬಿಚ್ಚಿಟ್ರು. ಈಗ ಕೋಳಿ ಜ್ಞಾನ ಅಂತಾರೆ. ಕೋಳಿ ಏನಂತದ ತನ್ನ ಬೇಕಾದಂತ ಕಾಳನ್ನೇ ಹುಡುಕ್ತಂತೈತಿ. ಅದ್ರಂಗ ನಾವು ವಿಷಯಾದಿಗಳನ್ನು ಎಲ್ಲ ಸೂತಕಗಳನ್ನು ಬಿಟ್ಟು ನಮ್ಗೆ ಆತ್ಮಜ್ಞಾನ ಬೇಕಲ್ಲ, ಆತ್ಮಜ್ಞಾನವನ್ನೇ ಹುಡುಕೋದ್ರಲ್ಲಿ ಗುರುವಿನಲ್ಲಿ ನಾವು ಪಡಿಬೇಕು ಅಂತಕ್ಕಂಥ ವಿಚಾರವನ್ನು ಬಹಳ ಸ್ವಾರಸ್ಯವಾಗಿ ನಿಜವಾಗಲೂ ಒಂದೊಂದು ಶಬ್ದದಲ್ಲಿ ಅಂತ ಅನುಭವದ ಸಾರವನ್ನೇ, ಅನುಭವಾಂಶವನ್ನೇ ನಮ್ಗೆ ಗುಣಪಡಿಸಿದ್ರು. ಅಂತ ಪೂಜ್ಯರಿಗೆ ಶರಣು ಶರಣಾರ್ಥಿಗಳು, ಅನಂತ ಶರಣಾರ್ಥಿಗಳು ಹೇಳ್ತಾ, ಮುಂದಿನದಾಗಿ ಇವತ್ತಿನ ದಿವಸ ವಿಚಾರ ಸಾಗರದ ವಿಚಾರವನ್ನು ಸದ್ಗುರುಗಳು ನಮ್ಮೆಲ್ಲರಿಗೆ ಬೋಧನೆ ಮಾಡ್ತಾ ಇದ್ದಾರೆ. ವಿಚಾರ ಸಾಗರ ವೈಜ್ಞಾನಿಕ ರಂಗದಲ್ಲಿ ಬರ್ತಕ್ಕಂಥ 232ನೇ ವಿಷಯದಲ್ಲಿ 148ನೇ ಚೌಪಾಯದ ವಿಚಾರವನ್ನು ಗುರುಗಳು ನಮ್ಮ ಮುಂದೆ ಬೋಧನೆ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಮುಂಚಿತವಾಗಿ ನಾರದಮ್ಮವರವರನ್ನ 148ನೇ ಚೌಪಾಯವನ್ನು ಪ್ರಸ್ತುತಪಡಿಸಬೇಕು. ತದನಂತರ ಗುರುಗಳಿಂದ ಉಪದೇಶ ಆಗ್ತದೆ. ಈಗ ನಾಗರತ್ನವರು ಅದನ್ನ ನೆನೆಸ್ಕೊಳ್ಬೇಕಾಗ್ತೇನೆ. 148ನೇ ಒಂದು ಚೌಪಾಯನ ಹೇಳ್ಬೇಕಂತ ದುಃಖ ಗುರುವೇದ ನೀವು ಗುರುವೇದ ಕರಟ ಪವಚೇದ आपस में समसत्ता तिनकी लकी साधक बाधकता तिनकी. ಶ್ಲೋಕ ಇವತ್ತು ಪಾರಮಾರ್ಥಿಕ ಸತ್ತಾದ ಬಗ್ಗೆ ನಮ್ಗೆಲ್ಲ ತಿಳಿಸ್ಕೊಡ್ತಾರೆ. ನಾವೆಲ್ಲರೂ ಆರಿಸೋಣ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಒಂದು ಏನೋ ವ್ಯವಸ್ಥೆ ಇರ್ಬೇಕಂತೇಳಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಯಾರ್ಯಾರು ಮಾತಾಡ್ತೀರಿ ಅಂತ ಒಂದು ಪ್ರಶ್ನೆಗೆ ಉತ್ತರ ಪಡ್ಕೊಂಡೆ. ಆದ್ರೆ ಬೆಳಗಿನ ಲೀಸ್ಟ್ನಾಗಿದ್ದವ್ರು ಮಧ್ಯಾಹ್ನ ಮಾತಾಡಬಾರ್ದಂತಿಲ್ಲ, ರಾತ್ರಿ ಮಾತಾಡಬಾರ್ದಂತಿಲ್ಲ, ಮಧ್ಯಾಹ್ನದವ್ರು ಬೆಳಿಗ್ಗೆ ರಾತ್ರಿ ಮಾತಾಡಬಾರ್ದಂತಿಲ್ಲ, ರಾತ್ರಿ ಮಾತಾಡೋರು ಬೆಳಿಗ್ಗೆ ಮಧ್ಯಾಹ್ನ
ನೀವು ಯಾವಾಗ ಬೇಕಾದಾಗ ಎಷ್ಟು ಬೇಕಾದಷ್ಟು ಮಾತಾಡ್ರಿ, ಪ್ರತಿದಿನ ಮಾತಾಡ್ರಿ. ಒಂದು 10 ನಿಮಿಷ 15 ನಿಮಿಷ, 10 ನಿಮಿಷ ಅಂತ ಇಟ್ಕೋರಿ, 15 ನಿಮಿಷ ಬಂದು ಮುಟ್ತದ. ಅಷ್ಟು ಮಾಡಿ ನಿಮ್ಮ ಒಂದು ವ್ಯಕ್ತಿತ್ವ ವಿಕಸನಕ್ಕಾಗಿ ಮಾಡಿದಂಥ ಒಂದು ವ್ಯವಸ್ಥೆ ಇದು. ಏನು ವ್ಯಕ್ತಿತ್ವ ಅಂದ್ರೆ ಗುರುತ್ವ, ನಿಮ್ಮೊಳಗಿನ ಗುರುತ್ವ, ನಿಮ್ಮೊಳಗಿನ ದೈವತ್ವ ಹೊರಗೆ ತೆಗಿಲಕ್ಕೆ ಈ ಒಂದು ಅನುಕೂಲ ಮಾಡಿದ್ದದ. ಮತ್ತೆ ಚಿನ್ಮಯ ಜ್ಞಾನಿ, ಶಟಸ್ಥಲ ಚಕ್ರವರ್ತಿ, ಚನ್ನಬಸವೇಶ್ವರರ ವಚನ, ಶಟಸ್ಥಲ ಸಂಬಂಧಪಟ್ಟಂತೆ ಭಕ್ತನ ಜಂಗಮ ಲಿಂಗ ಸ್ಥಳ ಅಂದ್ರೆ ಪ್ರಾಣಲಿಂಗಿ ಸ್ಥಳ. ಏನು ಪ್ರಾಣಲಿಂಗಿ? ಇಲ್ಲಿ ತನಕ ಪ್ರಾಣಲಿಂಗಿ ಸ್ಥಳ ಅಂದ್ರೆ ಏನು ಅಂತೇಳಿ ಪ್ರಶ್ನೆ ಇತ್ತಲ್ಲ, ಆ ಪ್ರಶ್ನೆಗೆ ಉತ್ತರ ಸಿಗ್ಲಕತ್ತದ. ಈ ಜಂಗಮ ಗುರು ಲಿಂಗ ಅನ್ನೋದ್ರೆ ನನ್ನ ಪ್ರಾಣ ಅಂತ ತಿಳ್ಕೊಂಡು ಅದನ್ನು ಗೌರವಿಸುವಂಥದ್ದು. ತನ್ನೊಳಗಿರುವ ಅನುಭಾವ ಭಕ್ತಿ ಅಂತೇನದ, ಆ ಭಕ್ತಿಯನ್ನ ಆ ಒಂದು ಭಕ್ತ ಅಂಗನಲ್ಲಿ ಅನುಭಾವ ಭಕ್ತಿ ಅಂತಾದ ಆ ಭಕ್ತಿಯನ್ನ ಆ ಗುರುಲಿಂಗ ಜಂಗಮರಿಗೆ ಸಮರ್ಪಿಸಿದಾಗ ಆ ಭಕ್ತಿ ಏನಾಗ್ತದ, ಆದಿಶಕ್ತಿಯಾಗಿ ಪರಿವರ್ತನೆ ಆಗ್ತದ. ಆದಿಶಕ್ತಿ ಯಾರ ಹತ್ರ ಅದ? ಗುರುಲಿಂಗ ಜಂಗಮರಲ್ಲಿ ಅದ. ಆ ಆದಿಶಕ್ತಿ ಆ ಭಕ್ತನಿಗೆ ಬರ್ತದ. ಆ ಅಂಗ ಲಿಂಗ ಆಗದು, ಜೀವ ಶಿವನಾಗದ್ರ ಸಲುವಾಗಿ ಈ ರೀತಿಯಾದಂಥ ವಿಚಾರದ. ಇದಕ್ಕೆ ಸಂಬಂಧಪಟ್ಟಂತೆ ಕೆಳಗೆ ಅವರು ವಚನಗಳು ಬರೀತಾರೆ. ಅನುಭವ ಭಕ್ತಿ ಆದಿಶಕ್ತಿಯನ್ನಾಗಿ ಮಾಡ್ಕೋಬೇಕಾದ್ರೆ ಅಂಗನಲ್ಲಿಯ ಅನುಭವ ಭಕ್ತಿಯನ್ನ ಲಿಂಗನಲ್ಲಿಯ ಆದಿಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ಕೋಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ 4ನೇ ವಚನ, ಮಾಡುವ ದಾಸೋಹ ಕಿಂಕುರ್ವಾಮದಿಂದಾದಡೆ ಆ ಭಕ್ತನ ಅವಗುಣಗಳು ಮುಟ್ಟಲಮ್ಮವು. ಈಗ ಮಾಡುವ ದಾಸೋಹ ಅಂತ ಅರ್ಥ ಆಯ್ತು. ಕಿಂಕುರ್ವಾಮದಿಂದಾದಡೆ ಅಂದ್ರೆ ಏನು? ಕಿಂಕುರ್ ಅಂದ್ರೆ ಏನು? ಕಿಂಕರ ಕಿಂಕರ ಅಂದ್ರ ಅಹಂಕಾರ ಇರ್ಲಾರ ನಾವು. ಕಿಂಕರ ಶಂಕರ ಎಲ್ಲ ನಿಂದೆಯಪ್ಪ ಅಂತೇಳಿ ಅನ್ನೋವನೇ ಕಿಂಕರ. ಗುರುಲಿಂಗ ಏನ್ರಿ? ಕನಿಷ್ಠ, ನನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತೇಳಿ ಯಾರ್ದಿರ್ತದ ಅದೇ ಕಿಂಕರತ್ವ. ಇದೇ ಶರಣರಲ್ಲಿರುವಂಥ ಒಂದು ಏನದ ಸದ್ಗುಣ. ಕಿಂಕರತ್ವನೇ ಶರಣರ ವಿನಯ, ಮುಗಿದ ಕೈ ಬಾಗಿದ ತಲೆ, ಇದೇ ಕಿಂಕರತ್ವ. ಇಲ್ಲೇನದ? ನಾನು, ನನ್ನದು, ನನ್ನಿಂದ, ನನ್ನಲ್ಲಿ, ನನಗಾಗಿ ಅಂತೇಳಿ ಏನು ಮಾಡ್ತೀವಲ್ಲ ಅದು ಕಿಂಕರತ್ವ ಅಲ್ಲ. ನೀನು ನಿನ್ನಿಂದ, ನಿನಗಾಗಿ, ನಿನ್ನಲ್ಲಿ, ನಿನ್ನದೇ ತಗೊಂಡು ನಿನಗೇ ಉಪಚಾರ ಮಾಡ್ಲಕತ್ತೀವಿ ಪರಮಾತ್ಮ ಅಂತೇಳಿ ಯಾರು ಗುರುಲಿಂಗ ಜಂಗಮರ ಸೇವೆ ಅಂದ್ರೆ ಮಾಡುವ ದಾಸೋಹ, ದಾಸ ಅಹಂ, ನಿಮ್ಮ ಸೇವಕ ನಾನು ಅಂತೇಳಿ ಮಾಡ್ತಾ ಇದ್ರಂದ್ರೆ ಅಂಥ ಭಕ್ತನಿಗೆ ಅವಗುಣಗಳು ಮುಟ್ಟಲಮ್ಮವು. ಏನವು ಅವಗುಣಗಳು ಅಂತಂದ್ರೆ ಸದ್ಗುಣಗಳು ಮತ್ತು ಕೆಟ್ಟ ಗುಣಗಳು ಅನ್ನೋದು ಸರಿಯಾಗಿ ತಿಳ್ಕೋಬೇಕು. ಸದ್ಗುಣ ಯಾವುದು? ಒಳ್ಳೆ ಗುಣ ಅಂದ್ರೆ ಯಾವುದು? ಪ್ರೀತಿ. ಪ್ರೀತಿ ಮಾಡೋದೇ ಬಹಳ ದೊಡ್ಡ ಗುಣ ಅದು. ಪ್ರೀತಿ ಅನ್ನೋದು ಫೌಂಡೇಶನ್ ಇತ್ತು ಅಂತಂದ್ರ ಆ ಮನುಷ್ಯ ಈ ಜಗತ್ತಿನಾಗ ಸಕ್ಸಸ್ ಆಗಿ ಹೋಗ್ಬಿಡ್ತಾನ. ಹೃದಯದೊಳಗೆ ಪ್ರೀತಿ ಇರಬೇಕು. ಆ ಪ್ರೀತಿನೇ ಹಿರಿಯರ ಮೇಲೆ ವ್ಯಕ್ತಪಡಿಸಿದರೆ ಗೌರವ ಅನ್ನಿಸ್ತದ. ಸ್ನೇಹಿತರ ಮೇಲೆ ನೀವು ವ್ಯಕ್ತಪಡಿಸಿದರೆ ಅದು ಸ್ನೇಹ, ನಿಮ್ಮ ಸಮಾನ ಮಿತ್ರರಲ್ಲಿ ವ್ಯಕ್ತಪಡಿಸಿದರೆ ಅದು ಸ್ನೇಹ, ಹೆಂಡತಿ ಗಂಡಂದಿರಲ್ಲಿ ಪ್ರೀತಿ ವ್ಯಕ್ತಪಡಿಸಿದರೆ ದಾಂಪತ್ಯ, ಸಣ್ಣ ಮಕ್ಕಳ ಮೇಲೆ ವ್ಯಕ್ತಪಡಿಸಿದ್ರಿ ಅಂತಂದ್ರೆ ಅದು ಮಮತೆ, ವಾತ್ಸಲ್ಯ, ಮಮತೆ. ಗುರು ಲಿಂಗ ಜಂಗಮರ ಬಲ್ಲಿ ನೀವು ಅದು ಪ್ರೀತಿ ವ್ಯಕ್ತಪಡಿಸಿದ್ರಿ ಅಂತಂದ್ರೆ ಅದು ಭಕ್ತಿ. ಭಕ್ತಿ ಅಂದ್ರೆ ಬೇರೆ ಏನಲ್ಲ, ಪ್ರೀತಿ. ಇದು ಸದ್ಗುಣ. ಯಾವನೊಳಗ ಈ ರೀತಿಯಾದಂತ ಪ್ರೀತಿ ಭಕ್ತಿ ಅನ್ನೋದು ಇತ್ತು ಅಂದ್ರ ಅವನೇ ದಯೆ ತೋರಿಸ್ಲಿಕ್ಕೆ ಸಾಧ್ಯ ಅದ.
ಒಳಗೆ ಪ್ರೀತಿನೇ ಇಲ್ಲ ಅಂದ್ರೆ ಹೆಂಗ್ ದಯೆ ತೋರಿಸ್ತಾನ? ಪ್ರೀತಿ, ದಯೆ. ಮತ್ತೆ ಕಷ್ಟದಾಗಿದ್ದವ್ರ ಬಗ್ಗೆ ದಯೆ ತೋರಿಸ್ಬೇಕಾದ್ರೆ ಹೃದಯದ ಪ್ರೀತಿ ಇದ್ದವನಿಂದ ಮಾತ್ರ ಸಾಧ್ಯ. ಮತ್ತೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಕೊಟ್ಟು ಅವನಿಂದ ದೂರ ಆಗೋದಕ್ಕಿಂತ ಅವನಿಗೆ ಕ್ಷಮಿಸಿ ಅವನಿಗೆ ಇನ್ನೊಂದು ಅವಕಾಶ ಕೊಡ್ಬೇಕಾದ್ರೆ ಪ್ರೀತಿ ಇದ್ದವ್ರು ಮಾತ್ರ ಅದು ಮಾಡ್ಲಿಕ್ಕೆ ಸಾಧ್ಯ ಅದ. ಪ್ರೀತಿ ಇಲ್ಲ ಅಂತಂದ್ರೆ ಅವರನ್ನ ದೂರ ಮಾಡ್ಕೊಂಡ್ಬಿಡ್ತಾರೆ ಶಿಕ್ಷೆ ಕೊಟ್ಟು. ಅದಕ್ಕೆ ಪ್ರೀತಿ ಇರಬೇಕು. ಪ್ರೀತಿ ಅನ್ನೋದು ಬಹಳ ಮುಖ್ಯ. ಅದು ಪ್ರೀತಿ, ದಯೆ, ಕ್ಷಮೆ ಇವೆಲ್ಲ ಸದ್ಗುಣಗಳು. ಮತ್ತೆ ಸಹನೆ, ಟಾಲರೇಟ್. ಜಗತ್ತಿನಾಗ ಎಲ್ಲರೂ ಒಂದೇ ಸಂಸ್ಕಾರದಲ್ಲಿ ಬೆಳೆದವರಲ್ಲ, ನಾನಾ ರೀತಿ ಸಂಸ್ಕಾರದಲ್ಲಿ ಬೆಳೆದರ. ಅವರವ್ರ ಸಂಸ್ಕಾರಕ್ಕೆ ತಕ್ಕಂತೆ ಅವರವ್ರದ್ದು ವರ್ತನೆಗಳಿರ್ತವ. ಆ ವರ್ತನೆಗಳಿಗೆ ನಾವೇನ್ ಮಾಡ್ಬೇಕು? ಒಂದ್ ಸ್ವಲ್ಪ ಸಹಿಸ್ಕೋಬೇಕು. ಸಹಿಸ್ಕೊಳ್ಳಿಲ್ಲ ಅಂತಂದ್ರ ಏನಾಗ್ತದ? ಅವರಿಂದ ದೂರ ಆಗ್ಬೇಕಾಗ್ತದೆ. ಅದಕ್ಕೆ ಸಹನೆ ಬಹಳ ಮುಖ್ಯ ಅದ. ಪರೋಪಕಾರ. ಒಬ್ರಿಗೊಬ್ರು ಎಲ್ಲರಿಗೂ ಒಂದೇ ರೀತಿ ಅನುಕೂಲ ಇರಂಗಿಲ್ಲ. ಒಬ್ಬರಿಗೆ ಅನುಕೂಲ ಇರ್ತದ, ಒಬ್ಬರಿಗೆ ಅನಾನುಕೂಲ ಇರ್ತದ. ಹಿಂಗಾಗಿ ಪರೋಪಕಾರ ಮಾಡಬೇಕು. ಮತ್ತೇನ್ ಮಾಡಬೇಕು? ಸೇವೆ ಮಾಡಬೇಕು. ಸೇವೆ, ಒಬ್ಬರಿಗೊಬ್ಬರು ಸರ್ವಿಸ್ ಕೊಡಬೇಕು. ಸರ್ವಿಸ್ ಕೊಡೋದು ಬಹಳ ಮುಖ್ಯ ಅದ. ಯಾರೇ ಸರ್ವಿಸ್ ಕೊಡೋದು ಒಂದು ಲೆಕ್ಕ ಆದ್ರೆ ಗುರುಲಿಂಗ ಜಂಗಮರಿಗೆ ಸರ್ವಿಸ್ ಕೊಡೋದು ಇನ್ನೂ ದೊಡ್ಡ ಕೆಲಸ. ಅದು ಬಹಳ ಮುಖ್ಯ ಅದ. ಒಂದು ಎಷ್ಟು ವರ್ಷ ಆಯ್ತು ಪ್ರವಚನ ಕೇಳಕತ್ತೀರಿ, ಇನ್ನ ಇಲ್ಲಿ ನಮ್ಮ ಮನೆಗೆ ಬರ್ಲಾರ್ದಂತವ್ರು ಎಷ್ಟು ಮಂದಿ ಇದೀರಿ ನೋಡ್ರಿ. ಒಂದು ಸಾರಿ ಹೋಗಿ ಒಂದಿನ 2 ದಿನ ಇದ್ದು ನೋಡಮು ಅವ್ರ ಪರಿಸ್ಥಿತಿ ಏನದ, ಅವ್ರ ಅವಶ್ಯಕತೆ ಏನದ, ನಮ್ಮ ಸಲುವಾಗಿ ಕಾಳಜಿ ಮಾಡಿ ಇಟೆಲ್ಲ ಮಾಡ್ತಾರ. ಆದ್ರೆ ಅವ್ರ ಬಗ್ಗೆನೂ ಒಂದಿಟ್ಟು ನಾವು ಕಾಳಜಿ ಮಾಡಿ ಹೋಗಿ ಬರೋಣ ಅನ್ನೋಂಥದ್ದು ಹೃದಯವಂತಿಕೆನೇ ಇಲ್ಲ ನಿಮ್ಮಲ್ಲಿ. ಸುಮ್ಮನೆ ನಿಮ್ಮ ಮನೆಯಾಗ ನೀವು ಕೂತು ಕುಯ್ ಕೇಳೋದು ಹೇಳೋದು ಬರೀ ಇದೇ ಮಾಡ್ತಿರ್ತೀರಿ. ಹಿಂಗ ಗುರುಲಿಂಗ ಜಂಗಮರಿಗೆ ಮಾಡುವಂತ ಸೇವೆನೂ ಬಹಳ ಮುಖ್ಯ. ಭಕ್ತಿ ಅಂತ ಭಕ್ತಿ ಮಾಡಿದ್ರೆ ಅಂಥವ್ರಿಗೆ ಏನಾಗ್ತದ? ಅವಗುಣಗಳು ಮುಟ್ಟಲಮ್ಮವು. ಅಹಂಕಾರ, ದುರಹಂಕಾರ, ಮಮಕಾರ, ನಾನು ನನ್ನದನು ಇವೆಲ್ಲ ಕೆಟ್ಟ ಗುಣಗಳೇನಲ್ಲ ಅವ್ಯಾವ ಅವನ ಹತ್ರ ಬರಂಗಿಲ್ಲ ಅಂತ. ಪ್ರೀತಿ ಬದಲಿ ದ್ವೇಷ, ದಯೆ ಬದಲಿ ಕಠೋರತೆ, ನಿಷ್ಠುರತೆ, ಮತ್ತೆ ಕ್ಷಮೆಯ ಬದಲಿ ಶಿಕ್ಷೆ ಕೊಟ್ಟು ಅವನಿಂದ ದೂರ ಆಗೋದು. ಏನಾರ ಮಾಡಬೇಕು, ದೂರ ಆಗಬಾರ್ದು. ಶಿಕ್ಷೆ ಕೊಟ್ರು ಮತ್ತೆ ಅವ್ರ ಸಂಗಟ ಚಲೋನೇ ಇರ್ಬೇಕು. ಯಾರಿಗಿನ್ನ ದೂರ ಮಾಡ್ಕೊಳಕ್ ಹೋಗ್ಬಾರ್ದು. ಈಗ ಶಾಲ್ಯಾಗ ಹುಡುಗರಿಗೆ ಮಾಸ್ಟರ್ ಹೊರಗೆ ಹಾಕ್ತಾನೆ, ನೀ ಓದಂಗಿಲ್ಲ, ಬರೆಯಂಗಿಲ್ಲ, ನಡಿ ಹೊರಗ ಅಂತೇಳಿ. ತಂದೆ ತಾಯಿನೂ ನಮ್ಮ ಮಾತು ಕೇಳಂಗಿಲ್ಲ ಅಂದ್ರೆ ನಮ್ಮ ಮನೆಯಾಗ ಇರಬೇಡ ಹೋಗತ್ತೇಳಿ ಹೊರಗೆ ಹಾಕ್ತಾರ. ಹೊರಗೆ ಹಾಕಿರತ್ತೇಳಿ ಆ ಕಡೆ ಹೋಗವೇನಿರ್ತಾವಲ್ಲ ಅವು ಏನದಾವ, ಅವು ನಮ್ಮ ಮಕ್ಕಳಲ್ಲ, ನಮ್ಮ ಶಿಷ್ಯರಲ್ಲ. ಹೊರಗೆ ಹಾಕಿದ್ರು ಅವು ಮತ್ತ ಅಲ್ಲೇ ನಿಂತಿರ್ತಾವ. ಮತ್ತ ಒಳಗೆ ಕರ್ಕೊಳ್ಳೋ ತನಕ ಅಲ್ಲೇ ನಿಂತಿರ್ತಾರ. ಹೊಟ್ಟೆ ಎಟ್ಟಕ್ಕ ಇಲ್ಲೇ ಇರ್ಬೇಕು ನಾವು ಅಂತೇಳಿ. ಹಾಗಿರೋರಿಗೆ ನಾವು ಎಂದೂ ದೂರ ಮಾಡ್ಕೋಬಾರ್ದು. ಅಂಥವ್ರ ಜೊತೆಗೆ ನಾವು ಸದಾ ಶಾಶ್ವತವಾದಂತ ಸಂಬಂಧ ಇಟ್ಕೋಬೇಕು. ಮಾಂತೇಶ್ ಪಾಟೀಲ್ ಅವ್ರಿಗೆ ಫೋನ್ ಮಾಡಿ ಬೈಲಕತ್ತೀನಿ. ಅವ್ರೆಲ್ಲ ಆಯ್ತ್ರಿ ಅಪ್ಪಾರ, ಆಯ್ತ್ರಿ ನಿಮ್ಮನ್ನ ನಮ್ಮ ಗ್ರೂಪ್ನಾಗ ಇಟ್ಕೊಳಂಗಿಲ್ಲ, ಆಯ್ತ್ರಿ ಅಷ್ಟೇ ಮಾಡಿ, ಏನು ನಿಮ್ಮನ್ನ ಉಚ್ಚಾಟನ ಆಯ್ತ್ರಿ ಅಷ್ಟೇ ಮಾಡಿ. ನಮ್ಗ ಇಲ್ಲಿ ಗೊನೆಜೋಳ ಲಾರಿಗೆ ಏರ್ಸೋದದ, ನೀವೇನು ಅಂತೀರಿ, ನೀವ್ ಏನಾರ ಮಾಡಿ ನಿಮ್ ಸಮಾಧಾನಕ್ಕೆ ನಾವು ಮಾತ್ರ ನಿಮ್ ಸಂಗಟ ಇರ್ತೀವಿ ಅನ್ನೋಂಥದ್ದು ಹೆಂಗದ ಕಮಿಟೆಂಟ್. ಏನ್ ಮಾಡ್ತೀರಿ ಮಾಡ್ರಿ, ನಿಮ್ ಜೊತೆಗೆ ಇರ್ತೀವಿ ನಾವು. ಅವ್ ಮಧ್ಯಾಹ್ನ ನಾನು ಫೋನ್ ಮಾಡಿ ಬೈತೀನಿ ಅಂದ್ರೆ ಅವ್ರೇನೋ ಮನ್ಸಿಗೆ ಹಚ್ಕೊಳಕ್ಕೆ ತಯಾರಿಲ್ಲ ಅವ್ರು. ನೀವು ತೆಗೆದು ಹಾಕ್ಲಿಕ್ಕತ್ತೀವಿ ನಾವು, ನೀವು ಏನೋ ಹುಚ್ಚುಚ್ಚು ಮಾಡ್ಲಿಕ್ಕತ್ತೀರಿ ಅಂದ್ರೆ ಆಯ್ತ್ರಿ ತೆಗೆದು ಹಾಕಂದ್ರೂ ಆಯ್ತು ಆಯ್ತು ಏನ್ ಲೆಕ್ಕದ್ ಮಾಡ ಅಂದ್ರೆ ಸರೆಂಡರ್ನೆಸ್ ಆ ತರ ಇದ್ರ ಹೆಂಗಿರ್ತದ ಅಂತಂದ್ರ ಎಲ್ಲಿ ಹೋಗಂಗಿಲ್ಲ. ಸಿಟ್ಟು ಬಂದಾಗ ಬೈತಿರ್ತಾರೆ, ಏನೋ ಮಾಡ್ತಿರ್ತಾರೆ, ಮತ್ತ ಅವ್ರು ಅಲ್ಲೇ ಇರ್ತಾರೆ, ನಾವ್ ಇಲ್ಲೇ ಇರ್ತೀವಿ. ಅದು ಸಂಬಂಧ. ಅದಕ್ಕೆ ಅಂತ ಕೆಟ್ಟ ಗುಣಗಳು, ಹಿಂಗ್ ಮಾತಾಡ್ತಾರೆ ಇವ್ರ ಬಲ್ಲಿ ಹಾಕಿರ್ಬೇಕು, ಹೋಗೋ ನಡಿ ಅಂತ ಆದ್ರ ಅಂದ್ರೆ ಅವ್ರು ನಮ್ಮವ್ರ ಇರಂಗಿಲ್ಲ. ಸುಮ್ನೆ ಯಾರೋ ಕಷ್ಟಪಟ್ಟು ನಂಬಲ್ಲಿ ಬಂದಿರ್ತಾರೆ. ಈಗ ಉದಿಕೇರಿ ಪ್ರಕಾಶ್ ಅಂತವ್ರಿಗೆ ನಾವು ಎಷ್ಟು ದಿವಸ ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಅದ? ನಮ್ಮವ್ರು ಅಲ್ಲವೇ ಅಲ್ಲವ್ರು. ವರ್ಷಗಟ್ಲೆ ಇದ್ರು ಅವ್ರಿಗೆ ಇಲ್ಲಿ ಮಹತ್ವನೇ ತಿಳಿಲಿಲ್ಲ. ಅವ್ರಿಗೆ ಅನುವಿನಿಂದ ಅರ್ಥ ಮಾಡ್ಕೊಳ್ಳೋದು ಇಲ್ಲ. ಹಿಂಗಿದ್ದಾಗ ಇಂಥವ್ರಿಗೆ ಏನ್ ಮಾಡ್ಲಿಕ್ಕಾಗ್ತದ? ದಿವ್ಯಾನಂದನ್ ಅಂತವ್ರಿಗೆ ಏನ್ ಮಾಡ್ಲಿಕ್ಕಾಗ್ತದ? ಅದ್ರ ದೇವೇಂದ್ರಯ್ಯನ ಅಂತವ್ರಿಗೆ ಏನ್ ಮಾಡ್ಲಿಕ್ಕಾಗ್ತದ?
ಅವ್ರು ಏನೋ ಬೇರೆ ಬೇರೆ ಒಳಗಾಗಿ ಹೋಗ್ಬಿಟ್ರು. ಅವ್ರಿಗೆ ಕಲ್ಯಾಣ ಶೆಟ್ಟಿ ಅವರೆಲ್ಲರೂ ಅವ್ರು ಯಾರು ನಮಗೆ ಕೆಟ್ಟವರಿಲ್ಲ. ಇವತ್ತಿನ ದಿವಸ ಅವ್ರು ನಮ್ಮ ಮನೆಗೆ ಬಂದ್ರಂದ್ರೆ ಅವ್ರಿಗೆ ರಾಜೋಪಚಾರನೇ ಅದ. ಅವ್ರ ಸ್ವಭಾವಗಳು ಹೊಂದಾಣಿಕೆ ಇಲ್ಲದಕ್ಕೆ ದೂರ ಆಗ್ಯಾರ ಅಂತೇಳಿ ಅವ್ರ ಮೇಲೆ ದ್ವೇಷ ಮಾಡ್ತೇವೆ ನಾವು. ನಮ್ಮಲ್ಲಿ ಪ್ರೀತಿನೇ ಅದ. ಅವ್ರು ಯಾವಾಗ ಬಂದ್ರು ಅವ್ರ ಮೇಲೆ ಪ್ರೀತಿನೇ ಅದ. ಅವ್ರ ಊರಿಗೆ ಹೋದೇವು ಅಂದ್ರೆ ಮೊದಲು ಅವ್ರ ಮನೆಗೆ ಹೋಗಿ ಮಾತಾಡ್ಸಿ ನಾವು ಮುಂದುವರ್ತೀವಿ. ಈ ಸತ್ಸಂಗದ ವಿಷಯದಾಗ ಅವ್ರಿಗೆ ವೈಚಾರಿಕ ಭಿನ್ನತೆ ಇರಬಹುದು, ಸಾಮಾಜಿಕವಾಗಿ ನಾವೆಲ್ಲರೂ ಒಂದೇ. ಅದಕ್ಕೆ ಯಾವ ಅವಗುಣಗಳು ಆತನಿಗೆ ಮುಟ್ಟುವುದಿಲ್ಲ. ದಾಸೋಹ ಕಿಂಕುರ್ವಾಮದಿಂದ ಮಾಡಿದರೆ ಇಲ್ಲಿ ಏನಪ್ಪ ಅಂದ್ರೆ ಅರ್ಥ ಅಂದ್ರೆ ನೀವು ರೊಕ್ಕ ರೂಪಾಯಿ ಬಂಗಾರ ಸಂಸಾರ ಏನದಲ್ಲ ಇದು ಅರ್ಥ. ಪ್ರಾಣ ನಿಮ್ಮ ಜೀವ ಮತ್ತು ಅಭಿಮಾನ ನಾನು ನನ್ನದು ಅನ್ನೋಂಥದ್ದು ಒಂದು ಅಭಿಮಾನ ಅದಲ್ಲ. ಈ ಮೂರು ಶುದ್ಧ ಮಾಡ್ಕೊಂಡಿರ್ತಾನವ. ಯಾರು? ಅರ್ಥ ಪ್ರಾಣ ಅಭಿಮಾನ ಈ ಮೂರನ್ನ ಸ್ವಚ್ಛಿಟ್ಕೊಂಡಿರ್ತಾನ. ಯಾರು? ಭಕ್ತ. ಯಾವ ಭಕ್ತ? ಜಂಗಮ ಲಿಂಗಿ ಆಗುವಂತ ಭಕ್ತ. ಅವ ಸ್ವಚ್ಛಿಟ್ಕೊಂಡ್ಬಿಟ್ಟಿರ್ತಾನ. ಅರ್ಥ ಪ್ರಾಣ ಅಭಿಮಾನವೆಂಬ ತ್ರಿಸ್ಥಾನವ ಶುದ್ಧವ ಮಾಡುವಲ್ಲಿ ನಿರಾಭಾರಿ ಮಾಡಿಕೊಂಡಿರ್ಪನು. ಅದು ನಂದು ಅಂತೇಳಿ ಅದರ ಭಾರ ಹೊತ್ತಿರಂಗಿಲ್ಲ. ಅರ್ಥ ನಂದು, ಸಂಸಾರ ನಂದು, ರೊಕ್ಕ ನಂದು, ರೂಪಾಯಿ ನಂದು, ಹೆಂಡ್ರ ಮಕ್ಕಳು ನಂದು ಅಂತೇಳ್ಕೆ ಹಿಂಗೆ ನಾನು ನನ್ನದು ಅಂತ ಅದು ತಲೆ ಮೇಲೆ ಅವ ಹೊತ್ಕೊಂಡಿರಂಗಿಲ್ಲ. ನಿರಾಭಾರಿ ಭಾರ ಅದ, ಆದ್ರೂ ಅದ್ರ ಭಾರ ತನ್ನ ತಲೆ ಮೇಲೆ ಇಟ್ಕೊಂಡಿಲ್ಲ. ಎನ್ನ ವಾಮಕ್ಷೇಮ ನಿನ್ನದಯ್ಯ, ಎನ್ನ ಮಾನ ಅಪಮಾನ ನಿನ್ನದಯ್ಯ, ಎನ್ನ ಲಾಭ ಹಾನಿ ನಿನ್ನದಯ್ಯ. ಏನು ಎಲ್ಲ ಒಟ್ಟು ನಿಂದೆ, ನಂದೇನಿಲ್ಲ. ಈ ರೀತಿ ನಿರಾಭಾರಿಯಾಗಿರ್ತಾನವನು. ನಿರಾಭಾರಿಯಾಗಿರ್ಪನು ಆ ಭಕ್ತ. ಅದಕ್ಕೆ ಪ್ರತಿಯೊಂದು ವಚನದೊಳಗ ಒಂದೊಂದು ವೇದ ವಾಕ್ಯಗಳಿರ್ತಾವ. ಇದು ವೇದ ವಾಕ್ಯ. ಯಾವುದು? ಶ್ರುತಿ ವಾಕ್ಯ. ಅರ್ಥ ಪ್ರಾಣಾಭಿಮಾನಂ ಚ ಗುರುರ್ಲಿಂಗಂತು ಜಂಗಮ. ನನ್ನ ಅರ್ಥ ಪ್ರಾಣ ಅಭಿಮಾನ ಯಾರ್ದಂತನ? ಇದರ ಅರ್ಥ ಪ್ರಾಣಾಭಿಮಾನಂ ಚ ಗುರುರ್ಲಿಂಗಂತು ಜಂಗಮ ಅಂದ್ರೆ ಏನಿದ್ರ ಅರ್ಥ? ನನ್ನಲ್ಲಿರುವ ಅರ್ಥ ಪ್ರಾಣ ಅಭಿಮಾನ ಯಾರ್ದಂತ? ಯಾರ್ದನ್ಲಕತನ? ನಂದನ್ಲಕತನ ಯಾರ್ದಂತ? ನೀವು ಭಕ್ತ. ಇಲ್ಲೇನು ಓದ್ತೀನಲ್ಲ, ಇದು ಓದಿದ್ದು ನೀವು ಅರ್ಥ ಮಾಡ್ಕೊರಿ ಸ್ವಲ್ಪ. ಅರ್ಥ ಪ್ರಾಣ ಅಭಿಮಾನಂ ಚ ಗುರುರ್ಲಿಂಗೋಂತು ಜಂಗಮ ಅಂತ. ಇದರ ಅರ್ಥ ಏನು? ಅರ್ಥ ಪ್ರಾಣ ಅಭಿಮಾನ ಇವು ಯಾವ ನನ್ನೂ ಅಲ್ಲ, ಗುರುಲಿಂಗ ಜಂಗಮರದು, ನಂದೇನಿಲ್ಲ ಅಂತ. ತ್ರಿಸ್ಥಾನ ಶುದ್ಧಿ ಮಾಪ್ನೋತಿ. ಅರ್ಥ ಪ್ರಾಣ ಅಭಿಮಾನ ಗುರುಲಿಂಗ ಜಂಗಮರಿಗೆ ಅರ್ಪಿಸಿ ತ್ರಿಸ್ಥಾನ ಶುದ್ಧಿ ಮಾಪ್ನೋತಿ ಅಂತಂದ್ರ ಈ ಮೂರನ್ನ ಶುದ್ಧ ಇಟ್ಕೊಂಡ್ಬಿಟ್ಟ ನಾವು. ಈ ಮೂರರಲ್ಲಿ ನಾನು ನನ್ನದು ಅಂದನಂತಂದ್ರೆ ಅಶುದ್ಧಿ ಆಗ್ತದೆ. ಹೆಂಗದ ನೋಡ್ರಿ. ಅರ್ಥ ಪ್ರಾಣ ಅಭಿಮಾನಂ ಚ ಗುರುರ್ಲಿಂಗಂತು ಜಂಗಮ ತ್ರಿಸ್ಥಾನ ಶುದ್ಧಿ ಮಾಪ್ನೋತಿ. ನಿರಾಭಾರಂತು ಮಜ್ಜನಂ. ಅವ ಏನ್ ಮಾಡ್ತಾನ? ಲಿಂಗಕ್ಕೆ ನೀರು ಹಾಕುವಾಗ ಇದ್ರದ್ದು ಭಾರ ನಂದಲ್ಲ ನೋಡಪ್ಪ, ಎಲ್ಲ ನಿಂದೆ ಅಂತ ನೀರ್ ಹಾಕ್ತಾನಂತ. ಲಿಂಗದ ಮೇಲೆ ನೀರ್ ಹಾಕ್ಬೇಕಾದ್ರೆ, ಗುರುವಿನ ಪಾದದ ಮೇಲೆ ನೀರ್ ಹಾಕ್ಬೇಕಾದ್ರ, ಲಿಂಗದ ಮೇಲೆ ನೀರ್ ಹಾಕ್ಬೇಕಾದ್ರ, ಜಂಗಮರ ಪಾದಕ್ಕೆ ನೀರು ಎರಿಬೇಕಾದ್ರ ಇದೇನದ? ಅರ್ಥ ಪ್ರಾಣ ಅಭಿಮಾನ ನಂದಲ್ಲಪ್ಪ, ನಿಂದು ಅಂತೇಳಿ ಪ್ರಾಂಜಲ ಮನದಿಂದ ಸಮರ್ಪಣೆ ಮಾಡ್ತಾ ಇದ್ದಾನಂತ. ನೀರ್ ಹಾಕಕ್ಕೆ ಹಿಂಗೇನಾರ ಅಂದಿರೇನೆ ಅವಾಗ್ರೆ? ಗಪ್ ಚುಪ್ ಹಾಕ್ತಿರ್ತದೆ. ಇದು ಅನ್ಬೇಕಂತ ನೋಡ್ರಿ. ಅರ್ಥ ಪ್ರಾಣ ಅಭಿಮಾನ ಪರಮಾತ್ಮ ನಿಂದೆ ನೋಡಪ್ಪ ಅಂತೇಳಿ ಗುರುಲಿಂಗ ಜಂಗಮರಿಗೆ ಅವ್ರ ಮೇಲೆ ನೀರ್ ಹಾಕಾಗ, ಅಭಿಷೇಕ ಮಾಡಾಗ ಅದನ್ನ ನೀವು ಹೇಳ್ಬೇಕು. ಆ ಜವಾಬ್ದಾರಿ ಅವನಿಗೆ ಒಪ್ಪಿಸ್ಬೇಕು. ದಾಸೋಹಂ ಮಿತಿ ಕರ್ತವ್ಯಂ ದುರ್ಗುಣಂ ನಾಸ್ತಿ ಕಿಂ ಪ್ರಭೋ. ನನಗೆ ಎಷ್ಟೊತ್ತಾದ್ರೂ ಈ ಗುರುಲಿಂಗ ಜಂಗಮರಿಗೆ ದಾಸನಾಗಿರುವಂತೆ ಮಾಡಪ್ಪ ಪರಮಾತ್ಮ. ನಾನು ನನ್ನದು, ನನ್ನಿಂದ ನನಗಾಗಿ ಅನ್ನಂತ ಕೆಟ್ಟ ಗುಣ ಏನದಲ್ಲ ಅದು ಎಂದೂ ನನಗೆ ಕೊಡಬೇಡೋ ಪರಮಾತ್ಮ ಅಂತೇಳಿ ಈ ರೀತಿ ಒಂದು ವೇದವಾಕ್ಯ ಇದು. ಇದು ಕಾರಣವಾಗಿ ನಿರಾಭಾರಿ ಒಳಗ ಅಡಗಿರ್ಪ
ನಮ್ಮ ಕೂಡಲ ಚೆನ್ನ ಸಂಗಯ್ಯ. ಈ ರೀತಿ ಯಾರು ನಿರಾಭಾರಿಯಾದ ಭಕ್ತ ಇರ್ತಾನಲ್ಲ, ಆ ಭಕ್ತನ ಒಳಗೆ ಕೂಡಲ ಚೆನ್ನ ಸಂಗಯ್ಯ ಇರ್ತಾನಂತ. ಪರಮಾತ್ಮ ಎಲ್ಲಿ ಅದ ಹುಡುಕಬೇಡ್ರಿ. ಯಾರು ಕಿಂಕರತ್ವ ಭಾವದಿಂದ ದಾಸೋಗ ಮಾಡ್ತಿರ್ತಾರ ಅವ್ರ ಒಳಗೆ ಪರಮಾತ್ಮ ಇರ್ತಾನ. ಆ ಪರಮಾತ್ಮನನ್ನ ಹುಡುಕ ಬದಲಿ ಅವನ ಒಳಗಿರ್ತಾನ. ಅವನೊಳಗೆ ನೋಡ್ರಿ ನಿಮ್ಮನ್ನ ಒಂದು ರೀತಿ ವಿನಯದಿಂದ ನಿಮ್ಮ ಸೇವೆ ಯಾರು ಮಾಡ್ತಿರ್ತಾರ ಅವರೊಳಗೆ ಪರಮಾತ್ಮ ಇರ್ತಾನ ಅಂತೇಳಿ ಎಷ್ಟು ಚಂದ ವಚನ ಗೊತ್ತರೆ. ನಿರಾಭಾರಿಯೊಳಗ ಅಡವಿರ್ಪ ನಮ್ಮ ಕೂಡಲ ಚನ್ನ ಸಂಗಯ್ಯ. ಯಾರು ಗುರು ಲಿಂಗ ಜಂಗಮರಿಗೆ ಈ ಅರ್ಥ ಪ್ರಾಣ ಅಭಿಮಾನವನ್ನ ಅರ್ಪಿಸಿ ತಾವು ನಿರಾಭಾರಿಯಾಗಿರ್ತಾರ, ಅಂತ ನಿರಾಭಾರಿಯ ಹೃದಯದೊಳಗೆ ಕೂಡಲ ಚೆನ್ನ ಸಂಗಯ್ಯ ಅದನ ಅಂತ. ದುರ್ಗುಣಗಳು ಯಾವಾಗ ಯಾವಾಗ ಬರ್ತವ ಅದರ ಅರಿವು ನಮ್ಗೆ ಆಗ್ಬೇಕು. ಕೆಟ್ಟ ಗುಣ ಬಂದಾಗ ಎಚ್ಚರಿರ್ಬೇಕು. ಬಸವಣ್ಣಗೊಂದು ಕೆಟ್ಟ ಗುಣ ಬಂದಿತ್ತಂತ. ಗೊತ್ತದೇನು ಏನ್ ಗುಣ ಬಂದಿತ್ತಂತ? ಬಂದಾಗ ಏನ್ ಮಾಡ್ತಾನೆ ಗೊತ್ತಾ? ಅದಕ್ಕೆ ಅವಾಗ ಒಂದು ವಚನ ಬರೆದು ಬಿಡ್ತಾನೆ. ಕೆಟ್ಟ ಗುಣ ಬಂದಾಗ ಒಂದು ವಚನ ಬರ್ದ ಬಸವಣ್ಣ. ಏನಾಯ್ತಂತ ಬಸವಣ್ಣನ ವಚನ? ಅವರಿವರೆನ್ನದೆ. ಅವರಿವರೆನ್ನಿದೆ ಅಂದ್ರೆ ಯಾರು ಬೇಕವರು ಚರಣಕ್ಕೆರಗಲು ಬಡ ಬಡ ಬಂದ್ರೆ ಗುರುವೇ ಗುರುವೇ ಅಂತ ಬಸವಣ್ಣನ ಪಾದಕ್ಕೆ ಬೀಳಕತ್ತಿ ಬಿಟ್ರು. ದೊಡ್ಡವರು ಸಣ್ಣವರು ಎಲ್ಲರೂ ಬಸವಣ್ಣನ ಪಾದಕ್ಕೆ ಪ್ರಭುದೇವರು ಬೀಳ್ತಾರ, ಪ್ರಭುದೇವರ ಪಾದಕ್ಕೆ ಬಸವಣ್ಣ ಬೀಳ್ತಾನೆ. ಹಿಂಗಿದ್ದಾಗ ಏಸು ಮಂದಿ ಅವರಿಗೆ 1,96,000 ಜಂಗಮರು, ಮತ್ತೆ ಎಲ್ಲ 770 ಮಂದಿ ಅಮರಗಣಗಳು, ಜನಸಾಮಾನ್ಯರು ಎಲ್ಲರೂ ಬಸವಣ್ಣ ಕಾಲಿಗೆ ಬೀಳಕತ್ಬಿಟ್ರು. ಹಂಗೆಲ್ಲರೂ ಬಂದು ನಮಸ್ಕಾರ ಮಾಡಿದ ಕೂಡ್ಲೇನೆ ಏನಾಯ್ತಂತ? ಅಯ್ಯತನವೇರಿತ್ತು. ನಾ ಭಾರಿ ದೊಡ್ಡ ಶ್ರೇಷ್ಠ ಅಂತೇಳಿ ತೆಲಿಗೇರಿ ಬಿಡುತ್ತೆ ನನಗೇನಾಯ್ತು? ಅಯ್ಯತನ. ಅಯ್ಯ ಅಂದ್ರೆ ನಮಸ್ಕಾರ ಮಾಡಿಸ್ಕೊಳ್ಳೋ. ಮತ್ತೆ ನನಗೇನಾಯ್ತು? ಅಯ್ಯತನವೇರಿ ಏನಾಯ್ತು? ಬಿಬ್ಬನೆ ಬಿರಿವೆ ನಾನು. ಒಂಥರ ಒಳಗೆ ನನಗೆ ಏನ್ ಆಗ್ಲಕತ್ತದಂದ್ರ ಭಯಂಕರ ಬಿರಿವೆ ಅಂತಂದ್ರ ಅಹಂಕಾರದಿಂದ ಒಂಥರ ನನಗೆ ಒಳಗೆ ರೋಷಾವೇಶ ಬರ್ಲಕತ್ತದ ಎಲ್ಲರೂ ನಮಸ್ಕಾರ ಮಾಡೋದ್ರಿಂದ. ಕೆಚ್ಚು ಬೆಳೆಯುತ್ತಯ್ಯ, ಭಾರಿ ಕೆಚ್ಚು ಬೆಳೆದ್ಬಿಡ್ತ ನನಗೊಂಥರ ಅಹಂಕಾರ ಬೆಳೆದ್ಬಿಡ್ತ ನನ್ನೊಳಗ. ನೋಡ್ರಿ ಹೆಂಗದ ಬಸವಣ್ಣ ತಾನೇ ಸ್ವತಃ ಬರ್ಕೋತಾನೆ. ಅವರಿವರೆನ್ನದೆ ಚರಣಕ್ಕೆರಗಲು ಅಯ್ಯತನವೇರಿ ಬಿಬ್ಬನೆ ಬಿರಿವೆ ನಾನು, ಕೆಚ್ಚು ಬೆಳೆಯುತ್ತಯ್ಯ. ನೀವೊಂದು 50 ಮಂದಿ 25 ಮಂದಿ ಯಾವ್ದಾರೆ ಒಂದು ಸ್ವಾಮಿ ಬಲ್ಲಿ ಹೋಗಿ ಹಿಂಗೆ ನಮಸ್ಕಾರ ಮಾಡ್ರಿ, ಒಬ್ಬ ನಮಸ್ಕಾರ ಮಾಡ್ಲಾರ್ದೆ ಹಂಗೆ ಕುಂದಿರ್ಲಿ ಅವ. ಆ ಸ್ವಾಮಿ ಲಕ್ಷ್ಯ ಎಲ್ಲಿರ್ತದ ನೋಡ್ರಿ. 24 ಮಂದಿ ನಮಸ್ಕಾರ ಮಾಡಿದವ್ರ ಕಡೆ ಬಿಡ್ತಾನ, ಅವ ಯಾವನೋ ಒಬ್ಬ ನಮಸ್ಕಾರ ಮಾಡಿರಂಗಿಲ್ಲಲ್ಲ ಅವನ ಕಡೆನೇ ಅವನ ಲಕ್ಷ್ಯ ಇರ್ತದ. ಅವ ಅವನಿಗೆ ಯಾರು ನೋಡೋ, ಯಾವ ಊರವ, ಅವ ಯಾವ ಜಾತಿ, ಅವ ಯಾಕೆ ನನಗೆ ನಮಸ್ಕಾರ ಮಾಡಿಲ್ಲ ಹಂಗೆ ಕೂತನಲ್ಲ ಅವನ ಅಂತಿರ್ತಾನ. ಹೌದಾ ಇಲ್ಲ? ಹಂಗ ಇಲ್ಲಿ ಏನದ ಅಂದ್ರೆ ಯಾರ್ಯಾರೋ ನಮಸ್ಕಾರ ಮಾಡಿ ನನಗೆ ಸೊಕ್ಕ ಬರ್ಲಕತ್ತದ ಅಂತ ಬಸವಣ್ಣ ಅಹಂಕಾರ ಬೆಳಿಲಕತ್ತದ ಅಂತೇಳಿ ಅಂಜ್ಕೊಂಡ್ಬಿಟ್ಟ. ಅಹಂಕಾರಕ್ಕೆ ಅಂಜ್ಕೊತಾನ ಬಸವಣ್ಣ, ದುರ್ಗುಣಗಳಿಗೆ ಅಂಜ್ಕೊಂಡ್ಬಿಡ್ತಾನ. ಅಂಜ್ಕೊಂಡ್ ಏನಂತಾನ? ಆ ಕೆಚ್ಚಿಂಗೆ ಕಿಚ್ಚ ನಿಕ್ಕಯ್ಯ, ಬೆಂಕಿ ಹಚ್ಚೋ ಮಾರಾಯ, ಇದು ಅಹಂಕಾರ ಬರ್ಲಕತ್ತದ ನನಗ. ಆ ಕೆಚ್ಚಿಂಗೆ ಕಿಚ್ಚ ನಿಕ್ಕಯ್ಯ, ಸುಟ್ಟು ಬೆಳ್ಳುಕನ ಮಾಡಿ ಬೆಳುಗಾರದಂತೆ ಮಾಡು ಕೂಡಲ ಸಂಗಮ ದೇವ. ಸುಟ್ಟು ಬೆಳ್ಳುಕನ ಮಾಡಿ ಬೆಳುಗಾರದಂತೆ ಮಾಡು ಕೂಡಲ ಸಂಗಮ ದೇವ. ಹಿಂಗಂದ್ರೇನು? ನಮಸ್ಕಾರ ಮಾಡವ ಬ್ಯಾರೆ, ನಮಸ್ಕಾರ ಮಾಡಿಸ್ಕೊಳ್ಳವ ಬ್ಯಾರೆ, ಭಕ್ತ ಭಗವಂತ ಬೇರೆ ಬೇರೆ, ಗುರು ಶಿಷ್ಯ ಬೇರೆ ಬೇರೆ. ಇಲ್ಲೇನಾಯ್ತು? 2 ತುಂಡು ಆಯ್ತಾ ಇಲ್ಲ? ಇದು 2 ತುಂಡು ಆಯ್ತಾ ಇಲ್ರಿ? ಇಲ್ಲಿ ಭಿನ್ನ ಭಿನ್ನ ಭಾವ ಬಂತಾ ಇಲ್ಲ? ಹೌದಾ ಇಲ್ಲ? ಈಗೇನ್ ಮಾಡ್ಬೇಕು? ಬೆಳ್ಳುಕನ ಮಾಡಿ ಬೆಳುಗಾರದಂತೆ ಮಾಡಯ್ಯ ಅಂತಂದ್ರ ಈ ಒಬ್ಬರು ಶ್ರೇಷ್ಠ ಒಬ್ಬರು ಕನಿಷ್ಠ ಆಗಿ ಒಬ್ರಿಗೊಬ್ರು ನಮಸ್ಕಾರ ಮಾಡೋರು ಮಾಡಿಸ್ಕೊಳ್ಳೋರು ಆಗಿಬಿಟ್ಟಾರಲ್ಲ, ಅದ್ರ ಸಲುವಾಗಿ ಏನ್ ಮಾಡ್ಬೇಕು?
ಇದನ್ನ ತೆಗೆದು ಸಾಲ್ಡರಿಂಗ್ ಮಾಡು. ಸಾಲ್ಡರಿಂಗ್ ವೆಲ್ಡಿಂಗ್ ಮಾಡ್ತಾರಲ್ಲ, ಬೆಳ್ಳುಕನ ಮಾಡಿ ಬೆಳುಗಾರದಂತೆ ಮಾಡಯ್ಯ ಅಂತಂದ್ರ ಇವು ಮುರಿದದ್ದು ಜಾಯಿಂಟ್ ಮಾಡ್ಕೊಂಡ್ ಬರ್ತಾರ ನೋಡ್ರಿ. ವೆಲ್ಡಿಂಗು, ಸಾಲ್ಡರಿಂಗು, ಎಲೆಕ್ಟ್ರಾನಿಕ್ ಸಾಮಾನುಗಳು ಕೆಟ್ಟು ಅಂತಂದ್ರ ಸಾಲ್ಡರಿಂಗ್ ಮಾಡ್ತಾರ. ಕಬ್ಬಿಣ ಸಾಮಾನು ಮುರಿದು ಅಂದ್ರ ವೆಲ್ಡಿಂಗ್ ಮಾಡ್ತಾರ. ಅದು ಏನಂತಂದ್ರ ಬೆಳ್ಳುಕನ ಮಾಡಿ ಬೆಳುಗಾರದಂಗಂದ್ರ ಈ ಗುರು ಮತ್ತ ಶಿಷ್ಯ ಈ ಎರಡು ಭೇದ ತೆಗೆದು ಒಂದು ಮಾಡಯ್ಯ, ಎರಡು ಮುರಿದದ್ದು ತೆಗೆದು ಒಂದೇ ಅಖಂಡ ಮಾಡು. ಮತ್ತೆ ಭಕ್ತ ಜಂಗಮ ಈ ವ್ಯತ್ಯಾಸ ತೆಗೆದು ಅಖಂಡ ಮಾಡು. ಭಕ್ತ ಭಗವಂತ ಈ ವ್ಯತ್ಯಾಸ ತೆಗೆದು ಅಖಂಡ ಮಾಡು. ತನ್ನ ಬಿಟ್ಟು ದೇವರಿಲ್ಲ, ಮಣ್ಣ ಬಿಟ್ಟು ಮಡಿಕೆ ಇಲ್ಲ ಅಂತಂಗ ಈ ಮಡಿಕೆ ಬೇರೆ ಮತ್ತ ಮಣ್ಣು ಬೇರೆ ಮಾಡಬೇಡ, ಮಣ್ಣ ಮಡಿಕೆ ಒಂದೇ ಅನಂಗ ಮಾಡಪ್ಪ ಅಂತ. ಅಂದ್ರ ಏಕೋಭಾವ ಮೂಡಿಸು. ಅವ್ರು ಬೇರೆ ಅಲ್ಲ, ನಾವು ಬೇರೆ ಅಲ್ಲ, ನಾವೆಲ್ಲರೂ ಒಂದೇ, ಫ್ರೆಂಡ್ಸ್ ಅಂತಾರಲ್ಲ ಆ ರೀತಿ ಇರಂಗ್ ಮಾಡಪ್ಪ. ಇದು ಏನ್ ಸಂಬಂಧ, ಒಬ್ರದೊಬ್ರು ನಮಸ್ಕಾರ ಮಾಡೋದು ಮಾಡಿಸ್ಕೊಳ್ಳೋದು, ಇದೆಲ್ಲ ಏನ್ ಗದ್ದಲ ಇದು ಅಂತ. ಇದು ಯಾರು ಅಂತಿರ್ಬೇಕು? ಈ ಮಾತು ಯಾರು ಅಂತಿರ್ಬೇಕು ಹೇಳ್ರಿ? ನಮಸ್ಕಾರ ಮಾಡಿಸ್ಕೊಳ್ಳೋರು ಭಾವದೊಳಗಿದೆ ಇರ್ಬೇಕು. ನಮಸ್ಕಾರ ಮಾಡಿಸ್ಕೊಳ್ಳೋರು ಭಾವದಾಗ ಇದು ಇರಬೇಕು. ನಮಸ್ಕಾರ ಮಾಡೋರು ಭಾವದಾಗ ಇದು ಇರೋದಲ್ಲ. ಅಲ್ಲಿ ಬಸವಣ್ಣವ್ರು ಏನ್ ಹೇಳ್ಯಾರ? ಎಲ್ಲರೂ ಒಂದೇ ಅಂತ ಹೇಳ್ಯಾರ, ಪೂಜೆ ಮಾಡ್ಕೋಬೇಡ, ನಮಸ್ಕಾರ ಮಾಡಬೇಡ ಅಂತೇಳಿ ಬಸವಣ್ಣವ್ರಲ್ಲಿ ಹೇಳ್ಯಾರಲ್ಲ. ಅದಕ್ಕೆ ನೀನ್ ಯಾಕೆ ನಮಸ್ಕಾರ ಮಾಡ್ಕೋತಿ ಅಂತೇಳಿ ಮಾಡೋರಿಗೆಲ್ಲ ಇದು ಮಾಡಿಸ್ಕೊಳ್ಳೋನೊಳಗಿರ್ಬೇಕಾದ ಭಾವ. ಮುಂದೆ ನಮಗೆ ನಮಸ್ಕಾರ ಮಾಡೋರು, ನಮ್ಮನ್ನು ಗೌರವಿಸೋರು ಅವ್ರು ಬೇರೆ ಯಾರು ಅಲ್ಲ, ನನ್ನ ಸ್ವರೂಪರೇ ಅನ್ನೋ ಭಾವ ಅವನೊಳಗೆ ಇರೋದಕ್ಕಿದು ಹೇಳಿದ ಮಾತು. ನಮಸ್ಕಾರ ಮಾಡೋನಿಗೆ, ಪೂಜಾ ಮಾಡೋನಿಗೆ ನಮಸ್ಕಾರ ಮಾಡಬಾರ್ದು ಅಂತ ಅಲ್ಲ ಅದರ ಅರ್ಥ. ಎದಕ್ ಮಾಡ್ಬೇಕಿದು ನಮಸ್ಕಾರ ಪೂಜೆ? ಎದಕ್ ಮಾಡ್ಬೇಕು ಹೇಳ್ರಿ? ಗುರುಲಿಂಗ ಜಂಗಮರ ಅರ್ಚನೆ ಮಾಡಬೇಡ ಅಂತ ಹೇಳ್ಯಾರ ಬಸವಣ್ಣವರು? ನಿಮ್ಮೊಳಗಿನ ಅಹಂಕಾರ ಕಳೆಯೋದ್ರ ಸಲುವಾಗಿ ಮುಂದೆ ಕುಂತು ಯಾರು ಪಾಠ ಕೇಳ್ತಾರ ಆ ಶಿಷ್ಯರ ಒಳಗ ಒಂದು ಅಹಂಕಾರ ದುರ್ಗುಣ ಕಳ್ಕೊಳ್ಬೇಕಾದ್ರೆ ಅವೆಲ್ಲ ಮಾಡೇಬೇಕು ಆಚಾರಗಳು. ಆದ್ರ ಅದು ಅದು ಅನುಭವಿಸ್ತಾರಲ್ಲ, ಮ್ಯಾಲ ಕುಂತದು ಅಧಿಕಾರ ಅನುಭವಿಸ್ತಾರಲ್ಲ, ಅವ್ರೊಳಗಿರ್ಬೇಕಾದ ಗುಣ ಎಂಥದ್ದು ಅಂತ ಹೇಳ್ಯಾರ. ಮಾಡೋರಿಗೆ ಮಾಡಬೇಡ ಅಂತ ಹೇಳಿಲ್ಲ. ಇದೇ ತಪ್ಪು ಮಾಡಿ ಏನ್ ಮಾಡಿಬಿಟ್ಟಾರ, ಪಾದ ಪೂಜೆ ಅವು ಬ್ಯಾಡ ಅಂದಾರ ಅಂತ ಹೇಳಕ್ಕೆ ಮಾಡೋದು ಬಿಟ್ಟು ಕತ್ತಿಗಳು ಅಡ್ಡಾಡಿಗಳಾಗಿ ತಿರುಗಾಡ್ಲಕತ್ತಾರ. ಗುರುವಿನ ಪಾದದೊಳಗೆ ಪರಶಿವ ಅದನ್ನಂತ ವೇದಗಳು ಹೇಳ್ತಾವ. ಗುರುವಿನ ಪಾದಕ್ಕೆ ನೀವು ಪೂಜೆ ಮಾಡಿದ್ರೆ ಅದು ಗುರುವಿನ ಪಾದ ಅಂದ್ರೆ ಒಬ್ಬ ವ್ಯಕ್ತಿಯ ಪೂಜೆ ಅಲ್ಲ, ಅದು ಪಾದದೊಳಗಿರುವ ಪರಶಿವನ ಪೂಜೆ. ಅದನ್ನ ಅರ್ಥ ಇರ್ಲಾರ್ದು ಏನಂತಂದ್ರ ಅಲ್ಲಿ ಏನ್ ವಚನ ಹೇಳಿರ್ತಾರ ಅದನ್ನ ತಪ್ಪು ತಿಳ್ಕೊಂಡು ಹಿಂಗ ಹುಚ್ಚುಚ್ಚು ವಿಶ್ಲೇಷಣೆ ಮಾಡಿ ಎಲ್ಲ ಹೊಲಸು ಎಬ್ಬಿಸ್ಲಕತ್ತಾರ. ಅದರ ಅನುವಿನಿಂದ ಅರ್ಥ ಮಾಡ್ಕೋಬೇಕು. ಗುರುಲಿಂಗ ಜಂಗಮರ ಆರಾಧನೆ ಮಾಡಬೇಡ ಅಂತ ಹೇಳಿಲ್ಲ ಬಸವಣ್ಣವರು. ಗುರುಲಿಂಗ ಜಂಗಮರ ಆರಾಧನೆ ಪರ್ಫೆಕ್ಟ್ ಆಗಿ ಮಾಡ್ತಿದ್ರು. ಮತ್ತೆ ತಾವು ಮಾಡಿಸಿಕೊಳ್ಳುವಾಗ ನನ್ನೊಳಗೆ ಅಹಂಕಾರ ಬೆಳೀತದ ಅಂತೇಳಿ ಅದು ಬೆಳಿಲಾರ್ದಂಗ ಇಟ್ಕೊಳ್ಳೋದಕ್ಕೆ ಈ ರೀತಿಯಾದಂತ ಮಾತು ಹೇಳಿದ್ರು. ಸಾಲ್ಡರಿಂಗ್ ಮಾಡೋದು, ವೆಲ್ಡಿಂಗ್ ಮಾಡೋದು ಅಂತಂದ್ರೇನು? ಅವ್ರೇನು ನನ್ನ ಕಾಲಿ ನಮಸ್ಕಾರ ಮಾಡ್ತಾರಂದ್ರ ಅವರು ಸಣ್ಣವರು, ನಾವು ಬಹಳ ದೊಡ್ಡವ ಅಂತ ಇಂಥದ್ದು ಇಡಬೇಡಪ್ಪ, ಅವರು ನಾವು ಎಲ್ಲ ಒಂದೇ ಅನ್ನೋ ಭಾವ ನನ್ನೊಳಗೆ ಬೆಳೆಸು. ಈ ರೀತಿ ಹೇಳ್ಯಾರ. ಈ ವಿಶ್ಲೇಷಣೆ ಅರ್ಥ ಸರಿಯಾಗಿ ಮಾಡ್ಕೋಬೇಕು. ವಿಶ್ಲೇಷಣೆ ಅರ್ಥಗಳು ಸರಿಯಾಗಿ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ದಾರಿ ತಪ್ಪುವ ಸಂಭವ ಬಹಳ. ವಚನ ಸಾಹಿತ್ಯ ಎಲ್ಲರೂ ಓದ್ಯಾರ, ಯಾರಿಗೆ ಸರಿಯಾಗಿ ಅದು ಅರ್ಥ ಆಗಿಲ್ಲ. ಅರ್ಥ ಆಗಲಾರ್ದವರು ಕತ್ತಿಕಾಯವರಾಗ್ಯಾರ, ಹುಚ್ಚುಚ್ಚು ಮಾಡ್ಲಕತ್ತಾರ. ಅರ್ಥ ಆದವರು ನಯ ವಿನಯದಿಂದ ಭಕ್ತಿ ಮಾಡಿ ಗುರುಲಿಂಗ ಜಂಗಮರಲ್ಲಿ ಏನ್ ಮಾಡ್ಲಕತ್ತಾರ? ಅರ್ಥ ಪ್ರಾಣ ಅಭಿಮಾನಗಳನ್ನ ಸಮರ್ಪಣೆ ಮಾಡಿ ಇದ್ಯಾವುದು ನಂದಲ್ಲಪ್ಪ ನಿಂದಂತೆ ದಾಸೋಹ ಭಾವದಿಂದ ಆರಾಧನೆ ಮಾಡ್ಲಿಕತ್ತಾರ. ಆರಾಧನೆ ಮಾಡೋರು ಹೆಂಗ್ ಮಾಡಬೇಕು, ಆರಾಧನೆ ಮಾಡಿಸಿಕೊಳ್ಳೋರ ಭಾವ ಹೆಂಗಿರ್ಬೇಕು? ಒಬ್ಬರದು ಪಾದ ಪೂಜೆ ಮಾಡ್ತೀರಿ ಅಂದ್ರ ಅವ ಪಾದ ಪೂಜೆ ಮಾಡ್ಕೊಳ್ಳೋದ್ರಿಂದ ಅವನಿಗೆ ಏನಾರ ಲಾಭ ಅದ ಏನ್ರಿ? ಅದು ಮಾಡೋದ್ರಿಂದ ನಿಮಗ್ ಲಾಭ, ಮಾಡೋರಿಗೆ ಲಾಭ ಅದ ಏನ್? ಮಾಡಿಸ್ಕೊಳ್ಳೋನಿಗೆ ಏನಾರ ಲಾಭ ಅದ? ಮಾಡೋರಿಗೆ ಲಾಭ ಅದ.
ಮಾಡಿಸ್ಕೊಳ್ಳೋರಿಗೆ ಏನಾಗ್ತದ ಗೊತ್ತದ? ಅವನ ಕರ್ಮ ಎಲ್ಲ ಇವನಿಗೆ ಸುತ್ತದ. ಅವ ಯಾವ ಮಾಡ್ತಾನಲ್ಲ ಪಾದ ಪೂಜೆ ನಮಸ್ಕಾರ ಯಾರು ಮಾಡ್ತಾರಲ್ಲ ಅದು ಏನದ ಅವನ ಕರ್ಮ ಇವ ತಗೋತಾನ. ಪಾದ ಪೂಜೆ ಮಾಡೋದಂದ್ರೆ ಏನು ಗೊತ್ತಾ? ಈ ಮುನ್ಸಿಪಾಲಿಟಿದ ಕಸದ ಡಬ್ಬಿ ಬಂದಿರ್ತದಲ್ಲ ಮುಂಜಾನೆ, ಅದು ಬರ್ತದಿಲ್ರಿ ವ್ಯಾನ್. ನಿಮ್ಮ ಮನೇಲಿ ಕಸ ಒಯ್ದು ಅವನ ವ್ಯಾನ್ನಾಗ ಹಾಕ್ತಿರ ಇಲ್ಲ ಮುನ್ಸಿಪಾಲಿಟಿ ವ್ಯಾನ್ನಾಗ? ಹಂಗೆ ಇದು ಪಾದ ಪೂಜೆ ಅಂತಂದ್ರ ಏನಂತಂದ್ರ ನಿಮ್ ಕರ್ಮ ತಂದು ಗುರುವಿನ ಪಾದಕ್ಕೆ ಹಾಕಿಬಿಡೋದು. ಅವ ಕರ್ಮ ತಗೊಂಡು ಅದು ವ್ಯಾನ್ ಅದು ಕಸ ತಗೊಂಡೋಗಿ ಅದು ಎಲ್ಲಿ ಹಾಕ್ಬೇಕು ಹಾಕಿ ಸ್ವಚ್ಛ ಮಾಡ್ಕೊತಾನ. ಅವನು 3 ಹೊತ್ತ ತ್ರಿಕಾಲ ಪೂಜಾ ಮಾಡಿ ತಪಸ್ ಮಾಡಿ ಈ ಭಕ್ತರ ಕರ್ಮಗಳನ್ನೆಲ್ಲ ಸುತ್ತಕೊಂಡಿರ್ತಾನಲ್ಲ ಅದು ಮತ್ತೆ ಆ ಕಡೆ ಪರಮಾತ್ಮಗ ಸಮರ್ಪಿಸ್ಬಿಡ್ತಾನ. ಇದ್ರಾಗ ಏನಪ್ಪ ಪಾಪ ಇವರೆಲ್ಲ ಇಷ್ಟು ಕಷ್ಟದಾಗ ನಾನು ಕರ್ಮ ಮಾಡಿ ಹಿಂಗೆಲ್ಲ ಮಾಡ್ಯಾರ, ಅವ್ರ ಕರ್ಮ ನನಗೆ ಸಮರ್ಪಣೆ ಮಾಡ್ಯಾರ, ಈ ಕರ್ಮ ಎಲ್ಲ ನಿನಗೆ ಸಮರ್ಪಿಸ್ತೀನಿ ನೋಡಪ್ಪ ಅಂತೇಳಿ ಅವ್ರು ಪರಮಾತ್ಮನ ಕಡೆ ಲಕ್ಷ್ಯ ಕೊಟ್ಟದ್ದಕ್ಕೆ ಆ ಕರ್ಮಗಳೆಲ್ಲ ಏನಾಗ್ಬಿಡ್ತಾವ ಅಲ್ಲಿ ಭಸ್ಮ ಆಗಿ ಹೋಗ್ಬಿಡ್ತಾವ. ಪರಮಾತ್ಮನ ಬಳಿ ಹೋಯ್ತಂತಂದ್ರೆ ಅವು ಭಸ್ಮ ಆಗಿಬಿಡ್ತಾವ. ಹಿಂಗಾಗಿ ತನ್ನ ಕರ್ಮ ಆ ಕರ್ಮಗಳನ್ನ ತನ್ನ ಕೆಟ್ಟ ಕರ್ಮಗಳ ಕೆಟ್ಟ ಫಲಗಳು ದುಃಖಗಳು ಅವು ಏನೇನದಾವ ಅವೆಲ್ಲ ಓಟು ಆ ಗುರುವಿನ ಪಾದಕ್ಕೆ ಹಾಕೋದಕ್ಕೆ ಅದು ಪಾದ ಪೂಜೆ ಮಾಡೋದು. ಹಂಗ ಅಲ್ಲಿ ಅವನ ಭಾವ ಹಂಗಿರ್ತದೆ. ಅದಕ್ಕೆ ಪಾದ ಪೂಜೆ ಮಾಡ್ಕೊಳ್ಳೋದು ನಾವು ಏನು ತಪಸ್ ಮಾಡಲಾರ್ದೆ ಸುಮ್ಮನೆ ಪಾದ ಪೂಜೆ ಮಾಡ್ಕೊಂಡೇವ ಅಂತಂದ್ರೆ ಎಲ್ಲಿಗೆ ಬರ್ತದ ಪರಿಸ್ಥಿತಿ? ಇವು ನೋಡ್ರಿ ಕೆಲವೊಬ್ಬರು ಏನ್ ಮಾಡ್ತಿರ್ತಾರಂದ್ರ ತಾವು ಸ್ವಚ್ಛ ಇರೋದು ಗೊತ್ತಿರಂಗಿಲ್ಲ, ಮತ್ತೆ ಇನ್ನೊಬ್ರಿಗೆ ಸ್ವಚ್ಛ ಮಾಡ್ಲಕ್ ಹೋಗಿರ್ತಾರಲ್ಲ ಅವ್ರ ಪರಿಸ್ಥಿತಿ ಏನಾಗ್ತದ ಅಂದ್ರ ಇವು ಚೀಟಿ ಚಿಪ್ಪಾಟಿ ಕಟ್ಟವು ಏನೇನೋ ಮಾಡ್ತಿರ್ತಾರ ನೋಡ್ರಿ, ಇನ್ನೊಬ್ಬರ ಕರ್ಮ ಹರೇ ಕೆಲಸ. ಅವ್ರ ಮನಿ ಎಷ್ಟು ಪರಿಸ್ಥಿತಿ ಗಂಭೀರ ಆಗಿಬಿಟ್ಟಿರ್ತದ ಗೊತ್ತದ? ಯಾಕಂದ್ರೆ ಅವರು ಸ್ವಂತ ತಾವು ಸ್ವಚ್ಛ ಇರೋದು ಗೊತ್ತಿರ್ಲಾರ್ದು ಇನ್ನೊಬ್ಬರ ಕರ್ಮಗಳೆಲ್ಲ ಸುತ್ಕೊಂಡ್ ಬಿಟ್ಟಿರ್ತಾರ. ಅವೆಲ್ಲ ಕರ್ಮ ಅವ್ರ ಮನೆಯಾಗ ಕೆಲಸ ಮಾಡ್ಲಕ್ಕೆ ಬಿಡ್ತಾವ, ಇವನಿಗೆ ಬಿಡ್ತಾವ, ಅವನಿಗೆ ಗಂಟು ಬಿಡ್ತಾವ. ಅವು ತಾನು ಹಚ್ಕೊಳ್ಳಾರ್ದಂಗೆ ಇರೋಂಥದ್ದು ಕಲಿಬೇಕು. ಅದು ಗೊತ್ತಿತ್ತು ಅಂದ್ರೆ ಅಂತ ಕೆಲಸ ಮಾಡ್ಬೇಕು. ಇವು ಚೀಟಿ ಚಿಪ್ಪಾಟಿ ಮಾಡೋರು ಎಂದೂ ಉದ್ಧಾರ ಆಗಲ್ಲ. ಅವ್ರ ಮಾಡಿಕೆ ಅವ್ರ ಮನಿ ಒಳಗೆ ಬಹಳ ಕಷ್ಟ ಇರ್ತದ, ಬಹಳ ಎಲ್ಲ ಬೇಮೇಳ ಸಂಸಾರ ಇರ್ತದಂತವ್ರು. ತಾನು ಶುದ್ಧವಾಗಿ ಇರೋದು ಕಲಿತು ಇನ್ನೊಬ್ಬರು ಹೊಲಸು ತೊಳೆಯೋದು ಕಲಿಬೇಕು. ಅದು ತಾನು ಶುದ್ಧವಾಗಿರೋ ತಪಸ್ಸು ತನಗೆ ಗೊತ್ತಿಲ್ಲದೆ ಇಂಥವೇನೋ ಒಂದಿಷ್ಟು ಚೌಕ್ ಮನಿ ಮಾಡಿಕೆ ಅವ್ರಿಗೆ ಯಂತ್ರ ಕಡಿದೆ ಮಂತ್ರ ಕಡಿದೆ ಮಾಡಿದ್ರಂತಂದ್ರೆ ದೊಡ್ಡ ತ್ರಾಸದು, ಅವ್ರಿಗೆ ಬಹಳ ತ್ರಾಸ ಕೊಡ್ತಾವ ಅವೆಲ್ಲ. ಅದಕ್ಕೊಂದು ದೃಷ್ಟಾಂತ ಹೇಳಿ ವಚನ ಸಾಹಿತ್ಯದ್ದು ಬಿಡಮಿದು. ಏನಂದ್ರ ಒಬ್ಬ ರಾಜ ಇದ್ನಂತ, ಅವ ಒಂದು ನಾಯಿ ಸಾಕಿದ್ನಂತ. ರಾಜ ಇದ್ದ, ನಾಯಿ ಸಾಕಿದ್ನಂತ. ಅವನು ನಾಯಿ ಸಾಕಿದಾಗ ಏನಾಯ್ತಪ್ಪ ಅಂತಂದ್ರ ಅದೇನು ಅರಮನೆ ಮುಂದೆ ಕೂತಿತ್ತು, ಹೋಗೋರಿಗೆ ಬರೋರಿಗೆ ಬಾವು ಬಾವು ಅಂತ ಹೇಳಕ್ಕೆ ಅಂತಿತ್ತು. ಇವನು ಒಬ್ಬ ಯಾವನೋ ದಾರಿ ಹೋಗ ಭಿಕ್ಷುಕನೋ ಜಂಗಮನೋ ಯಾವನೋ ಹೋಗೋ ಟೈಮ್ನೊಳಗೆ ಏನಾಯ್ತು ಬಾವು ಅಂದ್ಬಿಡ್ತು. ಅನುನ ಏನಾಯ್ತು ಬಾವು ಅನುನ ಅವನಿಗೆ ಸಿಟ್ಟು ಬತ್ತು, ಅವನ ಕೈಯಾಗ ಒಂದು ಬಡಿಗಿ ಕಲ್ಲ ಏನೋ ಇತ್ತು, ನಾಯಿ ಹೊಡೆದ್ಬಿಟ್ಟ. ರಾಜಂದು ನಾಯಿ ತಲೆ ಹೊಡೆದ್ಬಿಡ್ತು. ರಾಜನ ನಾಯಿ ಅಲ್ಲದು, ಅದು ತಲೆ ಹೊಡೆದ್ಬಿಡ್ತು, ರಕ್ತ ಸೋರ್ಲಕ್ಕತ್ತು. ರಾಜನ ನಾಯಿ ತಲೆ ಹೊಡೆದ್ರೆ ಸೈನಿಕರು ಬಿಡ್ತಾರ? ಅರೆಸ್ಟ್ ಮಾಡ್ಕೊಂಡು ರಾಜನ ಮುಂದೆ ಒಯ್ದು ನಿಂದಿರ್ಸಿದ್ರು. ಆ ನಾಯಿ ತಲೆ ಹೊಡೆದನ್ರಿ ಇವ. ರಾಜ ನಾನೇನ್ ಮಾಡ್ಬೇಕಂದ ರಾಜನ ತಲೆ ಈಗ ಒಮ್ಮಿದೊಮ್ಮಿಗೆ ಏನಾರ ಸಮಸ್ಯೆ ಒಯ್ದು ದುರ್ತತಿ ಎದುರು ನಿಂದಿರ್ಸಿದ್ರೆ ಏನ್ ಮಾಡ್ಬೇಕು ತಿಳಿಲಾರ್ದಂಗ ಆಗ್ತದ. ರಾಜ ಇದ್ರೆ ನನಗೇನಪ್ಪ ನಾಯಿ ತಲೆ ಹೊಡೆದ್ರೆ ಏನ್ ಮಾಡ್ಬೇಕು ನನಗೆ ಗೊತ್ತಿಲ್ಲ, ಅದು ಕಾನೂನು ಮಂತ್ರಿಗೆ ಕರೆಸಿಬಿಡ್ರಿ. ಅವ ಕಾನೂನು ಮಂತ್ರಿ ಬರ್ತಾನ, ಈ ನಾಯಿ ತಲೆ ಹೊಡೆದವನಿಗೆ ಏನ್ ಶಿಕ್ಷೆ ಅದ ನೋಡಪ್ಪ, ಇದೇನೋ ಸಮಸ್ಯೆ ಬಂದದ ನೋಡಂತ ರಾಜ. ಅವ ಕಾನೂನು ಮಂತ್ರಿ ಅಂತಾನ, ಮನುಷ್ಯರ ತಲೆ ಹೊಡೆದ್ರೆ ಅಷ್ಟೇ ನಮ್ಮಲ್ಲಿ ರೂಲ್ಸ್ ಅದಾವ್ರಿ, ನಾಯಿ ತಲೆ ಹೊಡೆದಕ್ಕೆ ನಮ್ಮಲ್ಲಿ ರೂಲ್ಸ್ ಇಲ್ಲ ಅಂತ. ಅವಾಗ ಏನಾಯ್ತು, ರಾಜ ಏನ್ ಹೇಳ್ದ, ಆ ನಾಯಿಗೆ ಕೇಳಿಬಿಡ್ರಿ ಏನ್ ಶಿಕ್ಷೆ ಕೊಡ್ಬೇಕು ಇವನಿಗೆ ಅಂತ ಹೇಳಿ ನಾಯಿಗೆ ಹೇಳಿದ ಶಿಕ್ಷಕ ಇವನಿಗೆ ಕೊಟ್ಟಕ್ಕೆ ಕಳಿಸಿಬಿಡ್ರಿ, ಕೇಸ್ ಕ್ಲೋಸ್ ಮಾಡಿಬಿಡ್ರಿ. ಆಯ್ತು, ನಾಯಿಗೆ ಕೇಳಿದ ಏನಂತ, ಏನ್ ಶಿಕ್ಷೆ ಕೊಡಮ್ಮ ಇವರಿಗೆ? ಏನ್ ಶಿಕ್ಷೆ ಅಂದ್ರ ಅತ್ಯಂತ ಉನ್ನತವಾದ ದೊಡ್ಡದೊಂದು ಏನಾರ ಪೀಠ, ಇಂಥದ್ದೇನಾರ ದೊಡ್ಡದೊಂದು ಸ್ಥಾನ ಮಾನ
ಬರೇ ಮಂದಿ ಬಂದು ನಮಸ್ಕಾರ ಮಾಡಿ ಹೋಗ್ತಾ ಇರ್ಬೇಕು. ಅಂಥದ್ದೊಂದು ಏನಾರ ಇತ್ತಂದ್ರೆ ಆ ಪೀಠಕ್ಕೆ ಇವನಿಗೆ ದೊಡ್ಡ ಗುರು ಮಾಡಿ ಕುಂದಿಸ್ಬಿಟ್ರಿ ನೀವು ಒಯ್ದಂತ. ಅವಾಗ ರಾಜ ಮಂತ್ರಿ ಎಲ್ಲರೂ ಗಾಬರಿ ಆಗ್ತಾರ. ಎದಕ್ಕಂತಂದ್ರೆ ಇದು ಶಿಕ್ಷೆ ಅಂತಾರೇನು ಇದಕ್ಕ ಅಂತ ನಾಯಿಗೆ ಕೇಳಿದ್ರೆ ನಾಯಿ ಹೇಳ್ತತ್ತ, ನಾ ಹೇಳ್ದಷ್ಟು ಮಾಡ್ರಪ್ಪ, ನಾ ಹೇಳ್ದಷ್ಟು ಮಾಡ್ರಿ. ಹಿಂದಿನ ಜನ್ಮದಾಗ ನಾನು ಭಾರಿ ದೊಡ್ಡ ಪೀಠದ ಗುರು ಇದ್ದೆ. ನಾನು ಅದ್ಭುತವಾಗಿತ್ತು ನನ್ನ ಜೀವನ. ಮಂದಿ ಬರದೇ ನಮಸ್ಕಾರ ಮಾಡದೆ ನಾ ಏನು ಮಾಡದೇ ಬೇಕಾಗಿಲ್ಲ. ಜನರ ಬಗ್ಗೆ ಕಣ್ಣೆತ್ತಿ ನೋಡೋದು ಬೇಡ, ಜನರ ಕಾಳಜಿ ಮಾಡೋದು ಬೇಡ. ಬರದೇ ನಮಸ್ಕಾರ ಮಾಡದೆ ಕಾಣಿಕೆ ಕೊಡದೆ ತಿಂದು ಅವ್ರ ಕರ್ಮ ಎಲ್ಲ ಕಟ್ಕೊಂಡು ನಾನು ಹಣೆ ಬರ ಏನಾಗ್ಯದ ನೋಡೀಗ, ಯಾವ ಜನ್ಮಕ್ಕೆ ಬಂದಿನಿ. ಶುದ್ಧ ಕರ್ಮ, ಅವ್ರ ಕರ್ಮ ಸುತ್ತಕೊಂಡ ಮೇಲೆ ಅದನ್ನು ಶುದ್ಧ ಮಾಡುವ ಸಾಮರ್ಥ್ಯ ಇದ್ದವ ಮಾತ್ರ ಆ ನಮಸ್ಕಾರ ಮಾಡಿಸ್ಕೋಬೇಕು. ಆ ಸಾಮರ್ಥ್ಯ ಇರ್ಲಾರ್ದವ ನಮಸ್ಕಾರ ಮಾಡ್ಕೊಳ್ಳೋ ಅಯೋಗ್ಯರ ನಮಸ್ಕಾರ ಮಾಡ್ಕೊಂಡ್ರೆ ಮುಂದೆ ಅವ್ರ ಜನ್ಮ ಯಾವ್ದಾಗ್ತದ, ಹೀನ ಜನ್ಮಕ್ಕೆ ಹೋಗ್ಬಿಡ್ತಾರ. ಅವ್ರು ತಾವು ಶುದ್ಧ ಇರ್ಬೇಕು, ಇನ್ನೊಬ್ಬರಿಗೆ ಶುದ್ಧ ಮಾಡೋ ಸಾಮರ್ಥ್ಯ ಇರ್ಬೇಕು. ಅಂಥವ್ರು ಮಾತ್ರ ಆ ಕೆಲಸ ಮಾಡ್ಕೋಬೇಕು. ಪಾದ ಪೂಜೆ ಮಾಡ್ಕೊಳ್ಳೋ ಕೆಪಾಸಿಟಿ ಬಹಳ ಮುಖ್ಯ ಅದದು. ಕೆಪಾಸಿಟಿ ಇದ್ದವ್ರು ಮಾಡ್ಕೊಳ್ಳೋದು, ಯಾರು ಬೇಕವ್ರು ಮಾಡ್ಕೊಳಕ್ ಬರಂಗಿಲ್ಲ. ಆ ಪಾದ ಪೂಜೆದಾಗೆ ಭಾರಿ ದೊಡ್ಡ ನಾಟಕ ನಡೆಸಿಬಿಟ್ಟಾರ. 1,00,000 ಕೊಟ್ರೆ ಕಾಲಿಡ್ತೀನಿ, 50,000 ಕೊಟ್ರೆ ಮನೆಗೆ ಕಾಲಿಡ್ತೀನಿ, ಕಾಲು ಇಡಿಸ್ಕೊಳ್ಳೋರು, ಕಾಲು ಇಡೋರು, ದೊಡ್ಡ ದಿಮಾಕ್ ನಡೆದದ ಅದೊಂದು. ಬಡವ್ರ ಮನೆಗೆ ಬರಂಗೇ ಇಲ್ಲ ಅವ್ರು, ಭಾರಿ ರೊಕ್ಕಿದ್ದವ್ರ ಮನೆಗೇ ಬರ್ತಿರ್ತಾರ. ಪುನಾದಾಗ ಒಬ್ಬ ಸ್ವಾಮಿ ಅದನಂತ, 1,11,101 ಕೊಟ್ರ ಒಳಗೆ ಕಾಲಿಡ್ತಾನಂತ. ಅವ ಬರೋದ್ರಕ್ಕಿಂತ ಮೊದಲ ಹಿಂದಿನ ದಿನ ಇನ್ನೊಬ್ಬ ಬರ್ತಾನಂತ. ಯಾರೋ ಒಬ್ಬ ಬಂದು ನಮ್ಮ ಗುರುಗಳ ಪಾದಕ್ಕೆ ಮುಟ್ಟಿ ಯಾರು ಪೂಜೆ ಮಾಡ್ತೀರಿ ಬರ್ರಿ ಅಂತೇಳಿ ಕರೆದು ಅವ್ರದ್ದು ಉಗುರು ತೆಗೆದು ಹೋಗ್ತಾನಂತ. ಅವನಿಗೆ 1,001 ಕೊಡ್ಬೇಕಂತ. ಹೆಂಗದ ಪಾದ ಪೂಜೆ ಅದು ಹುಚ್ಚುತನ. ಅವನಿಗೆ 1,001 ರೂಪಾಯಿ ಕೊಟ್ಟು ಉಗುರು ತೆಗೆಸ್ಕೋಬೇಕಂತ. ಅದಕ್ಕೆ ಉಗುರು ಯಾಕೆ ತೆಗಿತಾನಂದ್ರೆ ಆ ಗುರುಗಳ ಪಾದ ಪೂಜೆ ಮಾಡಾಗ ಅವನ ಉಗುರು ಗುರುಗಳ ಪಾದಕ್ಕೆ ಟಚ್ ಆಗಿ ಗಾಯ ಆದ್ರೆ ಈ ಮಟ್ಟಿಗೆ ಬಂದ್ಬಿಟ್ಟದ, ಇದು ತಲೆಗೆ ಏರ್ಬಿಟ್ಟದ. ಹೀಗಾಗಿ ಇಂಥದಕ್ಕ ತಲೆಗೆ ಏರಿಸ್ಕೋಬಾರ್ದು. ಮ್ಯಾಲ್ ಕೂತು ಪೂಜೆ ಮಾಡ್ಕೊಳ್ಳೋರು ಸಮಾಜದಲ್ಲಿರುವ ಅತ್ಯಂತ ಕಟ್ಟ ಕಡೆಯ ಜೀವಿಗೆ ಸಹಿತ ತನ್ನವನೇ ಅಂತ ತಿಳ್ಕೊಂಡು ಅಲ್ಲಿ ತನಕ ಹೋಗಿ ಅವರಿಗೆ ತೆಕ್ಕಿಗೆ ಹಾಕೊಳ್ಳಂತ ಗುಣ ಎಲ್ಲಿ ತನಕ ಬರ್ತದ, ಬರಂಗಿಲ್ಲ. ಅಲ್ಲಿ ತನಕ ಅವರೇ ಬೇರೆ ಇವರೇ ಬೇರೆ. ಅದಕ್ಕೆ ಬೆಳಗಾರನ ಬೆಳ್ಳುಕನ ಮಾಡಯ್ಯ, ಬೆಳಗಾರನ ಬೆಳ್ಳುಕ ಅಂತಂದ್ರೆ ಇದೇ ಸಾಲ್ಡರಿಂಗ್ ಮಾಡೋದು, ವೆಲ್ಡಿಂಗ್ ಮಾಡೋದು. ಬಸವಣ್ಣವ್ರು ಪರ್ಫೆಕ್ಟ್ ಮಾಡಿದ್ರಿಲ್ಲ, ಅತ್ಯಂತ ಕೆಳಮರ್ಗದಲ್ಲಿರುವಂತ ಹರಳೆಗೆ ಹೋಗಿ ತೆಕ್ಕಿಗೆ ಹಾಕೊಂಡ್ರು. ಅದು ಮಾಡಿದಾಗೆ ಈ ಕೆಲಸ ಸಾರ್ಥಕ ಆಗ್ತದೆ. ಅವರಿವರೇ ಅನ್ನದೇ ಎಲ್ಲರಿಗೆ ತೆಕ್ಕಿಗೆ ಹಾಕೊಳ್ಳೋ ಗುಣ ಬಂದಾಗೆ ಅದೇ ನಿಜವಾದ ಭಕ್ತಿ. ಅದು ಬಿಟ್ಟಿಗೆ ನಾವು ದೊಡ್ಡವರು, ನೀವು ಸಣ್ಣವರು, ನೀವು ಹಿಂಗೆ ಮಾಡ್ಕೊತೀರಿ, ನಾವು ಹಿಂಗೆ ಮಾಡ್ಕೊತೀವಿ, ಅವೆಲ್ಲ ಮುಂದೆ ಏನಾಗ್ತವ, ಹೀನ ಜನ್ಮಕ್ಕೆ ಹೋಗೋದಕ್ಕೆ ಕಾರಣ ಆಗ್ತಾವ. ಇರಲಿ, ಅದೇನಾಕಿರ್ಲಕ್ಕ ಯಾರ್ಯಾರು ಏನೇನು ಮಾಡ್ತಾರೆ ಅವ್ರವ್ರಿಗೆ ಬಿಟ್ಟದ್ದು ಚಿಂತನೆಗಳು ಈ ರೀತಿ ನಡೀತಾನೆ ಇರ್ತಾವ. ಈಗ ಹೇಳಿದ ವಚನ ಚಿಂತನ ಕರೆಕ್ಟ್ ಅದ ಏನ್ ರಾಂಗ್ ಅದ? ಯಾರಿಗಾರ ರಾಂಗ್ ಅನ್ನಿಸ್ತದ, ಏನಾರು ತಕರಾರು ಇದ್ರೆ ಹೇಳ್ಬೋದು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ಜಿಯವರ ಕೃತಿ ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ 233ನೇ ವಿಷಯಾಂಕ. ಅದು ಏನಿತ್ತು? 233ನೇ ವಿಷಯಾಂಕ ವ್ಯಾವಹಾರಿಕ ಸತ್ಯ. 234ನೇ ವಿಷಯಾಂಕ ಪ್ರಾತಿಭಾಸಿಕ ಸತ್ತ. ನಿನ್ನೆ ಹೇಳಿದೆವಲ್ಲ, ಶುಕ್ತಿಯ ಜ್ಞಾನವಾದರೆ ಬೆಳ್ಳಿಯ ಭ್ರಮೆ ನಾಶ, ಹಗ್ಗದ ಜ್ಞಾನವಾದರೆ ಹಾವಿನ ಭ್ರಮೆ ನಾಶ, ಮರುಭೂಮಿಯ ಜ್ಞಾನವಾದರೆ ಮೃಗಜಲದ ಭ್ರಮೆ ನಾಶ, ಮತ್ತೆ ಜಾಗೃತವಾದರೆ ಎಚ್ಚರವಾದರೆ ಸ್ವಪ್ನದ ಭ್ರಮೆ ನಾಶ. ಸ್ವಪ್ನದಾಗ ಏನೋ ಒಂದು ಅನುಭವಿಸ್ತಿರ್ತಿರಲ್ಲ, ಎಚ್ಚರವಾದರೆ ಸ್ವಪ್ನದೊಂದು ಭ್ರಮೆ ಇರ್ತದಲ್ಲ, ಅಲ್ಲೇನು ನಡೆದಿರ್ತದದು ಸ್ವಪ್ನದ ಭ್ರಮೆ ನಾಶ. ಈ ಒಂದು
ಪ್ರಾತಿಭಾಸಿಕ ಸತ್ತ ಮಿಥ್ಯ ಆಗಬೇಕಾದ್ರೆ ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಅಂತ ಬ್ರಹ್ಮಜ್ಞಾನ ಇಲ್ಲದೆಯೇ ಕೇವಲ ಆ ಕಲ್ಪಿತ ಅಧಿಷ್ಠಾನ ವಸ್ತುವಿನ ಜ್ಞಾನವಾದರೆ ಸಾಕು. ಶುಕ್ತಿ, ಹಗ್ಗ, ಮರುಭೂಮಿ ಮತ್ತೆ ಎಚ್ಚರ ಇವು ಅದು ಅಂತಂದ್ರ ಅವುಗಳಿಂದ ಉಂಟಾದ ಭ್ರಮೆಗಳು ನಾಶ ಆಗ್ತವ. ಅಲ್ಲಿ ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಅದಕ್ಕೆ ಪ್ರಾತಿಭಾಸಿಕ ಸತ್ತ ಅಂತಾರೆ ಅಂತ ಹೇಳಿದ್ರು. ವ್ಯಾವಹಾರಿಕ ಸತ್ತದ್ದು ಏನು ಕೆಲಸಪ್ಪ ಅಂತಂದ್ರೆ ಅಲ್ಲಿ ಬ್ರಹ್ಮಜ್ಞಾನದಿಂದ ಏನಾಗ್ತದ, ಬ್ರಹ್ಮ ಅದನಂತೇಳಿ ಮಾಯೆ ಅದನಂತೇಳಿ ಪಂಚಭೂತಗಳು ಅದಾವಂತೇಳಿ ಈ ವಸ್ತು ಪ್ರಪಂಚ ಆವ. ನಾವು ನೀವು ಎಲ್ಲರೂ ಜೀವನ ಮಾಡ್ಲಿಕ್ಕತ್ತಿದ್ದು ವ್ಯಾವಹಾರಿಕ ಜಗತ್ತು. ಈ ವ್ಯಾವಹಾರಿಕ ಜಗತ್ತು ಇಲ್ಲಿ ನಡೆದದ ಅಂತಂದ್ರ ಅಲ್ಲಿ ಬ್ರಹ್ಮ ಅದನಂತ ಬ್ರಹ್ಮನೇ ಈ ಎಲ್ಲ ರೂಪ ತಾಳಿ ಇಲ್ಲಿ ಈ ರೀತಿ ಕೆಲಸ ಮಾಡ್ಲಕತ್ತನ ಅನ್ನೋಂಥದ್ದು. ಅದಕ್ಕೇನ್ ಬೇಕು? ಬ್ರಹ್ಮಜ್ಞಾನ ಇಲ್ಲದಿದ್ದರೆ ಈ ವ್ಯಾವಹಾರಿಕ ಸತ್ಯ ಮಿಥ್ಯ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಬ್ರಹ್ಮಜ್ಞಾನ ಬೇಕು. ಬ್ರಹ್ಮಜ್ಞಾನ ಪಡ್ಕೋಬೇಕಾದ್ರೆ ಒಬ್ಬ ಸಮರ್ಥ ಸದ್ಗುರುವಿನ ಬಳಿ ಶ್ರವಣ ಮಾಡಿಕೊಂಡು ಇಲ್ಲಿ ಏನ್ ಸಾಧನೆ ಮಾಡ್ಲಕತ್ತೀವಪ್ಪ ನಾವು ಅಂತಂದ್ರೆ, ಏನ್ ಸಾಧನೆ ಮಾಡ್ಲಕತ್ತೀವಿ? ನಮ್ಮ ವ್ಯಾವಹಾರಿಕ ಸತ್ಯ ಅಂತೇನು ತಿಳ್ಕೊಂಡಿವಲ್ಲ ಆ ಸತ್ಯವನ್ನ ಮಿಥ್ಯೆ ಮಾಡ್ಕೊಳಕ ಬ್ರಹ್ಮಜ್ಞಾನವನ್ನ ಪ್ರಾಪ್ತಿ ಮಾಡ್ಕೊಳಕತ್ತೀವಿ. ಇದೇ ನಾವು ಮಾಡ್ತಾ ಇರೋ ಕೆಲಸ. ಮುಂದೇನಾಯ್ತು? ಪಾರಮಾರ್ಥಿಕ ಸತ್ಯ ಅಂತ ಬರ್ತದೆ. ವಿಷಯಾಂಕ 235. ಇಲ್ಲೇನಂತಂದ್ರ ಯಾವುದೇ ಕಾಲದಲ್ಲೂ ಯಾವುದೇ ದೇಶದಲ್ಲೂ ಯಾವುದರಿಂದಲೂ ಬಾಧೆ ಹೊಂದಂಗಿಲ್ಲ. ವಿಷಯಾಂಕ 235 ಶಾಶ್ವತವಾಗಿರ್ತದ. ಅದು ಬ್ರಹ್ಮಜ್ಞಾನದಿಂದಲೂ ಬಾಧೆ ಹೊಂದೋದಿಲ್ಲ. ಬ್ರಹ್ಮಜ್ಞಾನ ಇಲ್ಲ ಅಂದ್ರೂ ಬಾಧೆ ಹೊಂದಂಗಿಲ್ಲ. ಅದು ಎಲ್ಲಾ ಕಾಲದಲ್ಲಿ ಇರಂಥದ್ದು. ಎಲ್ಲಾ ಕಾಲದಲ್ಲಿ, ಎಲ್ಲಾ ದೇಶದಲ್ಲಿ, ಎಲ್ಲಾ ಪ್ರಸಂಗಗಳಲ್ಲಿ ಬ್ರಹ್ಮಾಂಡ ಪಿಂಡಾಂಡ ಸೃಷ್ಟಿಯಾಗುವುದಕ್ಕಿಂತ ಆದಿಯಲ್ಲಿ ಬ್ರಹ್ಮಾಂಡ ಪಿಂಡಾಂಡ ಸೃಷ್ಟಿ ಆದಾಗಲೂ ಮತ್ತು ಬ್ರಹ್ಮಾಂಡ ಪಿಂಡಾಂಡ ಇವು ಪ್ರಳಯವಾದ ನಂತರವೂ ಯಾವುದು ಶಾಶ್ವತವಾಗಿರುತ್ತದೆಯೋ ಅದನ್ನ ಪಾರಮಾರ್ಥಿಕ ಸತ್ತ ಎನ್ನುತ್ತಾರೆ. ಇದು ಚೇತನ ಮಾತ್ರ. ಇದು ಚೇತನ. ಇದು ಏನು ಎಂದೆಂದು ಬಾಧ ಹೊಂದುವುದಿಲ್ಲ. ಆದ್ದರಿಂದ ಚೇತನದಲ್ಲಿ ಪಾರಮಾರ್ಥ ಸತ್ತ ಇರುತ್ತದೆ. ಪಾರಮಾರ್ಥ ಸತ್ತದ ಬಗ್ಗೆ ಏನು ಹೇಳಂಗಿಲ್ಲ. ಅದು ಶಾಶ್ವತವಾಗಿರ್ತದ, ಅದು ಅಖಂಡವಾಗಿರ್ತದ, ಅದು ಒಂದೇ ಇರ್ತದ. ಅದು ಪೀಸ್ ಇರಂಗಿಲ್ಲ, ಶಾಶ್ವತವಾಗಿರ್ತದ, ಅದು ಒಂದೇ ಅದ, ಎಲ್ಲ ಕಡೆ ಅದ. ಅದಕ್ಕೆ ನಾವು ಏನಂತೀವಿ? ಪಾರಮಾರ್ಥಿಕ ಸತ್ತ ಅಂತೀವಿ, ದೇವರಂತೀವಿ, ಬ್ರಹ್ಮ ಅಂತೀವಿ, ಪರಬ್ರಹ್ಮ ಅಂತೀವಿ, ಪರಶಿವ ಅಂತೀವಿ. ಎಲ್ಲನೂ ಆ ಮೂಲ ಚೈತನ್ಯಕ್ಕೆ ನಾವಂತೀವಿ. ಅನಂತ ಸೃಷ್ಟಿ ಸ್ಥಿತಿ ಲಯಗಳಾದರೂ ಕೂಡ ಎಷ್ಟಾದ್ರೂ ಸೃಷ್ಟಿಯಾಗ್ಲಿ, ಎಷ್ಟಾದ್ರೂ ಸ್ಥಿತಿಗಳಾಗ್ಲಿ, ಅಂದ್ರೆ ಪರಿವರ್ತನೆಗಳಾಗ್ಲಿ, ಎಷ್ಟಾದ್ರೂ ಲಯಗಳಾಗ್ಲಿ, ಏನಾದ್ರೂ ಸಹಿತ ಈ ಚೇತನ ಎಂದು ಬಾಧ ಹೊಂದುವುದಿಲ್ಲ. ಈ ರೀತಿ ಏನ್ ಹೇಳ್ಯಾರವರು? ಪ್ರಾತಿಭಾಷಿಕ ಸತ್ತ ಅಂದ್ರೆ ಏನು? ಅದು ಅದರಿಂದ ಬಾಧೆ ಹೊಂದುತ್ತದ ಅಂದ್ರೆ ಬ್ರಹ್ಮಜ್ಞಾನ ಇಲ್ಲದೆಯೇ ಅದರ ಕಲ್ಪಿತ ಅಧಿಷ್ಠಾನ ವಸ್ತುಗಳ ಜ್ಞಾನ ಆಯ್ತಂದ್ರೆ ಅದು ಬಾಧೆ ಹೊಂದುತ್ತದ. ಮತ್ತೆ ವ್ಯಾವಹಾರಿಕ ಸತ್ತ ಅಂತಂದ್ರೆ ಅದು ಅಕಲ್ಪಿತ ಬ್ರಹ್ಮ ವಸ್ತುವಿನ ಜ್ಞಾನ ಆದ್ರೆ ಮಾತ್ರ ವ್ಯಾವಹಾರಿಕ ಸತ್ತ ಬಾಧೆ ಹೊಂದುತ್ತದ. ಮತ್ತೆ ಇದು ಪಾರಮಾರ್ಥಿಕ ಸತ್ತ ಅಂತಂದ್ರೆ ಇದು ಅಕಲ್ಪಿತ ವಸ್ತು ಅದ. ಇದು ಯಾವ ಕಾಲಕ್ಕೂ, ಯಾವ ದೇಶದಲ್ಲೂ, ಯಾರಿಂದಲೂ, ಯಾವುದರಿಂದಲೂ ಬಾಧೆ ಹೊಂದಂಗಿಲ್ಲ. ಶಾಶ್ವತವಾದ ಸತ್ಯ. ಇದಕ್ಕೆ ಪಾರಮಾರ್ಥಿಕ ಸತ್ತ ಎನ್ನುತ್ತಾರೆ. ಈ ಪಾರಮಾರ್ಥಿಕ ಸತ್ತ ಮನುಷ್ಯ ಇಲ್ಲಿ ತನಕ ನಿಲುಕಿಸನ. ಇದಕ್ಕೇನಂತಾರ? ಈಗ ಇಡೀ ಬ್ರಹ್ಮಾಂಡ, ಇಡೀ ವಸ್ತುಗಳು ಎದಾಗದವ? ನಿಮ್ಮಲ್ಲಿರೋ ವಸ್ತುಗಳು ಎಲ್ಲಿ ಅದಾವ? ಎಲ್ಲ ವಸ್ತುಗಳು ಎದುರಾಗ ಬ್ರಹ್ಮಾಂಡದಾಗ ಅದಾವಿಲ್ಲ? ಶರೀರಗಳಿರ್ಬೋದು, ಮತ್ತೆ ಎಲ್ಲ ವಸ್ತುಗಳು, ಸಂಸಾರಿಕ ವಸ್ತುಗಳೇನು ಎಲ್ಲ ಬ್ರಹ್ಮಾಂಡದಾಗ ಅದಾವ. ಬ್ರಹ್ಮಾಂಡ ಎದುರಾಗದ? ಬಯಲ್ನಾಗದ. ಹೌದಲ್ರಿ? ಬಯಲಿನಾಗ ಬ್ರಹ್ಮಾಂಡ ಅದ. ಪಂಚಭೂತಗಳೆಲ್ಲ ಎದುರಾಗವ? ಆಕಾಶದಾಗ ಅದಾವ.
ಆಕಾಶ ಈ ಪಂಚಭೂತಗಳಿಗೆಲ್ಲ ಅವಕಾಶ ಕೊಟ್ಟು ಏನ್ ಮಾಡ್ಯದ ಬೈಲಿನಾಗ ನಿಂತದ ಅದು. ಮತ್ತು ಬೈಲ್ ಎದ್ರಾಗದ ಯಾವನಿಗೆ ಗೊತ್ತು. ಅದಕ್ಕೆ ಶೂನ್ಯ ಅಂದ್ರ ಅದಕ್ಕೆ ಬೈಲು ಎದ್ರಾಗದ ಶೂನ್ಯ ಅಂತಂದ್ರ ಬೈಲು ಶೂನ್ಯದಾಗ ಅದ. ಮತ್ತು ಶೂನ್ಯನೇ ನಿಮಗ ಬುದ್ಧಿಗೆ ತಿಳಿದದ್ದು ನೀವು ಹೇಳ್ಕೊತ ಹೋಗ್ಬಿಟ್ರಿ ಅಷ್ಟೇ. ಈಗ ಶೂನ್ಯ ತನಕ ಬುದ್ಧಿ ಮುಟ್ಟತಂತಂದ್ರೆ ಶೂನ್ಯ ಅಂತ ತಿಳ್ಕೊಂಡಿರಿಲ್ಲ. ಈಗ ತಿಳ್ಕೊಂಡ ಮೇಲೆ ಏನಾಯ್ತು, ಶೂನ್ಯ ತನಕ ತಿಳ್ಕೊಂಡ ಮೇಲೆ ಏನಾಯ್ತು, ಆ ಶೂನ್ಯ ನಿಮ್ಮಿಂದ ಅರಿಸಿಕೊಳ್ಳುವ ವಸ್ತು ಆಯ್ತು, ಹೌದಿಲ್ಲ? ಶೂನ್ಯ ನಿಮ್ಮಿಂದ ಅರಿಸಿಕೊಳ್ಳುವ ವಸ್ತು ಆಗ್ಯದ. ನೀವೇನಾಗಿರಿ, ಅರಿಯುವ ವಸ್ತು ಆಗಿರಿಲ್ಲ. ಅರಿಯುವ ವಸ್ತು ಆತ್ಮ, ಅರಿಸಿಕೊಳ್ಳುವ ವಸ್ತು ಅನಾತ್ಮ. ಈಗೇನಾಯ್ತು, ಆ ಶೂನ್ಯಕ್ಕಿಂತ ದೊಡ್ಡವರಾದ್ರಿಲ್ಲ ನೀವು ಆತ್ಮ, ಅದೆಲ್ಲ ಅನಾತ್ಮ. ನೀವೆಷ್ಟು ತಿಳ್ಕೊತೀರ ಅದೆಲ್ಲ ಅನಾತ್ಮನೇ. ಮತ್ತೆ ಹೆಂಗ್ ಮಾಡ್ಬೇಕ್ರಿ ಅಂತಂದ್ರ ಶೂನ್ಯ ದಾಟಿ ಒಂದ್ ಶಬ್ದ ಬಳಸಿದ್ರು, ನಿಶೂನ್ಯ ಅಂದ್ಬಿಟ್ರು. ಶೂನ್ಯ ದಾಟಿ ನಿಶೂನ್ಯ. ಯಾರದ ನಿಶೂನ್ಯ? ನೀವೇ. ಶೂನ್ಯದ ತನಕ ತಿಳ್ಕೊತೀರಿ, ಅದು ಜೀವ. ಅದು ತಿಳ್ಕೊಳ್ಳೋದ್ಯಾವುದು? ಆತ್ಮ. ಅದು ನಿಶೂನ್ಯ ಯಾರು? ನೀವೇ. ನಿಮ್ಮೊಳಗೆ ನಿಶೂನ್ಯದೊಳಗೆ ಶೂನ್ಯ ತಿಳಿದವ, ಶೂನ್ಯದೊಳಗೆ ಬ್ರಹ್ಮಾಂಡ ಅದ, ಬ್ರಹ್ಮಾಂಡದೊಳಗೆ ಪಂಚಭೂತಗಳದವ, ಪಂಚಭೂತಗಳೊಳಗೆ ನಿಮ್ಮ ಜೀವನ ನಡೆದ. ಅದಕ್ಕೆಲ್ಲ ಆಶ್ರಯವಾದವರು ನೀವೇ. ಇದೆಲ್ಲನೂ ತಂದವರು ನೀವೇ, ಇದೆಲ್ಲ ಮಾಡಿದವರು ನೀವೇ. ಬ್ರಹ್ಮಾಂಡ ಪಿಂಡಾಂಡಗಳು ಅವೇನು ದೊಡ್ಡ ವಿಷಯ ಅಲ್ಲ. ನೀವು ನಿಶೂನ್ಯರಾಗಿ ಶೂನ್ಯದ ಕಲ್ಪನೆ ಮಾಡಿಕೊಂಡು ಶೂನ್ಯದೊಳಗೆ ಬ್ರಹ್ಮಾಂಡ ಪಿಂಡಾಂಡಗಳ ಪಂಚಭೂತಗಳ ಎಲ್ಲ ಕಲ್ಪನೆ ಮಾಡಿ ನೀವೇ ಸೃಷ್ಟಿ ಮಾಡಿದ್ದೀರಿ. ನೀವು ಮಾಡಿದ್ದು ನಿಮಗೆ ನೆನಪಿಲ್ಲ, ನಿಮಗೆ ವಿಸ್ಮೃತಿ ಆಗಿದ್ದಕ್ಕೆ ನೀವೇನಾಗಿರಿ, ನೀವು ಸೃಷ್ಟಿ ಮಾಡಿದ್ದು ದೊಡ್ಡದಾಗಿ ಕೂತದ, ನೀವು ಸೃಷ್ಟಿ ಮಾಡಿದವರು ಸಣ್ಣವರಾಗಿ ಕೂತೀರಿ. ಸೃಷ್ಟಿ ಮಾಡಿದವರು ದೊಡ್ಡವರು, ಇನ್ನು ಮಾಡಿಸುವ ಸೃಷ್ಟಿ ಆಗಿದ್ದು ದೊಡ್ಡದ. ಮರುವಿನಾಗಿದ್ದವನ ಹಣೆಬರ ಇಟೆ. ತಾನೇ ಒಂದು ಹೆಣ್ತಿನ ಕಟ್ಕೊಂಡ್ ಬಂದಿರ್ತಾನ, ಆಕಿ ಮುಂದೆ ನೀವ ಸಣ್ಣವಾಗಿ ಕೂತಿರ್ತಾನ, ಆಕಿ ಹೇಳ್ದಂಗೆ ಕೇಳ್ತಿರ್ತಾನೆ. ಏನ್ ಹೇಳು, ಏನ್ ತರಬೇಕು, ಏನ್ ಮಾಡ್ಬೇಕು. ತಾನು ಹಡದ ಮಕ್ಕಳು ಅವ್ರ ಮುಂದೆ ಇವ ದಾಸ ಆಗಿ ಕೂತಿರ್ತಾನ, ಅವ್ರು ಹೇಳ್ದಂಗೆ ಕೇಳ್ಕೊತ ಕೂತಿರ್ತಾನ. ಹೆಂಗದ ಹಣೆಬರ? ಇನ್ನ ಶೂನ್ಯ ನಿಶೂನ್ಯ ಬಿಡ್ರಿ, ಸಂಸಾರದಾಗೆ ಇಲ್ಲೇ ಹೆಂಗಾಗಿವ ಅಂದ್ರೆ ಹಂಗಾಗಿಬಿಟ್ಟಿವಿ. ಇದನ್ನೆಲ್ಲ ದಾಟಿ ಹೋಗ್ಬೇಕು. ದಾಟಿ ಹೋಗಿ ನಮ್ಮ ಭಾವ ಬಹಳ ದೊಡ್ಡ ಪ್ರಮಾಣದ ದಾಟ್ಬೇಕು. ಬಹಳ ದೊಡ್ಡ ಪ್ರಮಾಣದ ಭಾವ ಅಂದ್ರೆ ಇರುವಿಕೆ, ಪರಮಾತ್ಮನ ಇರುವಿಕೆ. ಆ ವಿಚಾರ ಮಾಡ್ಕೋತ ಕಡೆಗೆ ಏನು ನಿಲ್ಕಲಾರ್ದಂಗ ಆದಾಗ ಅದನ್ನೆಲ್ಲ ತಿಳ್ಕೊಳ್ಳೋವ ಯಾರು? ನೀವೇ. ತಿಳ್ಕೊಳ್ಳೋವ ಆತ್ಮ, ತಿಳಿಲಾರದು ಅನಾತ್ಮ. ತಿಳಿಲಾರದು ತಿಳ್ಕೊಂಡಿರಲ್ಲ, ಅದು ಅನಾತ್ಮ, ತಿಳಿದವರು ಆತ್ಮ. ಈ ರೀತಿ ತಿಳ್ಕೊಂಡು ಇಲ್ಲಿ ಈ ಉದ್ದೇಶ ಏನದ? ಪಾರಮಾರ್ಥಿಕ ಸತ್ತ. ಈಗ ಶೂನ್ಯ ನಿಶೂನ್ಯ ಮತ್ತೆ ಸಕಲ ನಿಷ್ಕಲ ಅಂದಕ್ಕೆ ಮತ್ತೇನಂದ್ರು? ನೀಕಲ ಅಂತಂದ್ರು. ಅಮಹ ಇದ್ದಂಗ ನೀ ಬರೆದು ಮುಂದೆರಡು ಅನುಸ್ವಾರ ವಿಸರ್ಗ ಅಂತಾರಲ್ಲ, ನಿಹಿ ಕಲ ಅಂತಂದ್ರೆ ನೀಕಲ ಅಂದ್ರೆ ಸಕಲ ನಿಷ್ಕಲ ಆದ್ಮೇಲೆ ಆ ನಿಷ್ಕಲನನ್ನು ಅರಿಯುವಂತವ್ರು ಯಾರು? ನಿಹಿಕಲ. ಆ ನಿಹಿಕಲ ಯಾರು? ನೀವೇ. ನಿಷ್ಕಲ ಅನ್ನೋದು ನಿಮ್ಮಿಂದ ಅರಿಸಿಕೊಡ್ತು, ನೀಕಲ ನೀವೇ ಅದನ್ನ ಅರಿಯುವವರು. ಹಿಂಗೆಲ್ಲ ಬರ್ತಾವ. ಈಗ ಇಲ್ಲಿ ಉದ್ದೇಶ ಅವ್ರು ಕಲಿಸೋದೇನದ? ಇಲ್ಲಿ ಅವ್ರ ಉದ್ದೇಶ ಏನದಪ್ಪ? ಇಲ್ಲಿ ಹೇಳೋದ್ರ ಉದ್ದೇಶ ಏನದಂದ್ರ, ನಿಮ್ಗೇನ್ ಪ್ರಾತಿಭಾಷಿಕ ಸತ್ತ ಅಂದ್ರೆ ಗೊತ್ತಿಲ್ಲ? ವಿಚಾರ ಚಂದ್ರೋದಯ ವಿಚಾರ ಸಾಗರದಾಗ ಮೊದಲು ಗೊತ್ತಿತ್ತಾ ಇಲ್ಲ? ಪಾರಮಾರ್ಥಿಕ ಸತ್ತ ಅಂದ್ರೆ ಏನು ಗೊತ್ತಿತ್ತಾ ಇಲ್ಲ? ವ್ಯಾವಹಾರಿಕ ಸತ್ತ ಅಂದ್ರೆ ಏನು ಗೊತ್ತಿತ್ತಾ ಇಲ್ಲ? ಗೊತ್ತಿತ್ತು. ಮತ್ತ ಒಂದ್ ಸ್ವಲ್ಪ ಶಬ್ದಗಳು ಪ್ರಾತಿಭಾಷಿಕ ಸತ್ತಾಕ ಸ್ಥೂಲ ಅವಿದ್ಯೆ ಅಂತಾರ, ವ್ಯಾವಹಾರಿಕ ಸತ್ತಾಕ ಮೂಲ ಅವಿದ್ಯೆ ಅಂತಾರತ್ತ ಹೊಸ ಶಬ್ದಗಳ ಪ್ರಯೋಗ ಆಯ್ತು. ಆ ಶಬ್ದಗಳನ್ನ ಮೊದಲು ಪ್ರಯೋಗ ಮಾಡುವಲ್ಲಿ ಮೂಲ ಅವಿದ್ಯೆ ಅಂತ ಎದಕ್ಕಂತಿದ್ರು ಅಂದ್ರ
ತನ್ನ ಸ್ವರೂಪವನ್ನು ತಾನು ತಿಳ್ಕೊಳ್ಳಾರ್ದ, ತನ್ನನ್ನು ತಾನು ಬ್ರಹ್ಮ ಅಂತ ತಿಳ್ಕೊಳ್ಳಾರ್ದಂಗ ಅಡ್ಡಿ ಮಾಡಿದ ಅವಿದ್ಯೆ ಯಾವದದ ಅದಕ್ಕೆ ಮೂಲ ಅವಿದ್ಯೆ ಅಂತಂದ್ರು. ಮತ್ತ ಬ್ರಹ್ಮಾಂಡದಲ್ಲಿ ಬ್ರಹ್ಮನನ್ನ ನೋಡಲಾರ್ದಂಗ, ಬ್ರಹ್ಮ ಕಾಣಲಾರ್ದಂಗ ಮುಚ್ಚಿಟ್ಟು ಪಂಚಭೂತ ಈ 84 ಲಕ್ಷ ದೇಹಾದಿಗಳನ್ನೇ ತೋರಿಸುವ ಪ್ರಕೃತಿ ಇದೇನದ ಸ್ಥೂಲ ಅವಿದ್ಯೆ ಅಂತ ಹೇಳಿದ್ರು. ಆ ಅರ್ಥಗಳು ಬೇರೆ, ಈ ಅರ್ಥಗಳು ಬೇರೆ. ಇದ್ರೊಳಗೆ ಇಷ್ಟು ನಿಮಗೆ ಗೊತ್ತಿದ್ದದ್ದೇ ಅದ, ಏನು ಹೊಸದಿಲ್ಲ. ಇಲ್ಲಿ ಅವ್ರು ಏನ್ ಹೇಳ್ಬೇಕಾಗ್ಯದಂದ್ರ, ಯಾವ ಉದ್ದೇಶಕ್ಕೆ ಇದನ್ನು ನಿಮಗೆ ಮತ್ತೆ ನೆನಪು ಮಾಡಿ ಕೊಟ್ಟು ಇಷ್ಟು ಡೀಟೇಲ್ ಆಗಿ 15 ದಿವಸ ಈ ಸತ್ತಾಗಳ ಪಾಠ ಹೇಳಿ ನಿಮಗೆ ಏನ್ ಹೇಳ್ಬೇಕಂತಾರ, ಸಮಸತ್ತಾದಲ್ಲಿ ಮಾತ್ರ ಸಾಧಕ ಬಾಧಕಗಳಿರುತ್ತವೆ. ಯಾವುದೇ ವ್ಯವಹಾರ, ಸಾಧಕ ಬಾಧಕ ವ್ಯವಹಾರ ನಡಿಬೇಕು ಅಂತಂದ್ರೆ ಸಮಸತ್ತಾದಲ್ಲಿ, ಶುದ್ರ ಸತ್ತಾದಲ್ಲಿ, ಶುದ್ರ ಸತ್ತಾದ ಸಾಧಕ ಬಾಧಕಗಳು ಮೊಲದ ಕೋಡಿನಿಂದ ಇರಿಸಿಕೊಳ್ಳಕ ಬಂಜೆಯ ಮಗನಿಂದ ಮಾತ್ರ ಸಾಧ್ಯ. ಇಲ್ಲದ ಮೊಲದ ಕೋಡು, ಇಲ್ಲದ ಬಂಜೆಯ ಮಗ. ಮೊಲದ ಕೋಡಿನಿಂದ ವ್ಯಾವಹಾರಿಕ ಸತ್ತದವನಿಗೆ ಇರಿಲಕ್ಕೆ ಬರಂಗಿಲ್ಲ. ಯಾಕಂದ್ರೆ ಇಲ್ಲದ ಮೊಲದ ಕೋಡು ವ್ಯಾವಹಾರಿಕ ಸತ್ತದವನಿಗೆ ಇರಿಲಕ್ಕೆ ಬರಂಗಿಲ್ಲ. ಅಲ್ಲಿ ಸಾಧಕ ಬಾಧಕಗಳಾಗಂಗಿಲ್ಲ. ಅದೇನು ಹೇಳ್ತಾರ ಅವರು, ಸಮಸತ್ತಾದಲ್ಲಿ ಮಾತ್ರ ಸಾಧಕ ಬಾಧಕಗಳಿರುತ್ತವೆ, ವಿಷಮ ಸತ್ತಾದಲ್ಲಿ ಸಾಧಕ ಬಾಧಕಗಳು ಇರುವುದಿಲ್ಲ. ಮರುಭೂಮಿ ವ್ಯಾವಹಾರಿಕ ಸತ್ತ, ಬಾಯಾರಿಕೆ ವ್ಯಾವಹಾರಿಕ ಸತ್ತ, ಅದರೊಳಗೆ ಕಾಣುವಂತ ಮೃಗಜಲ ಪ್ರಾತಿಭಾಷಿಕ ಸತ್ತ. ಆ ಪ್ರಾತಿಭಾಷಿಕ ಸತ್ತಾದ ಜಲದಿಂದ ಮರುಭೂಮಿ, ವ್ಯಾವಹಾರಿಕ ಸತ್ತಾದೊಳಗಿರುವ ಮರುಭೂಮಿ ಅಥವಾ ವ್ಯಾವಹಾರಿಕ ಸತ್ತಾದಲ್ಲಿರುವಂತ ಈ ಬಾಯಾರಿಕೆ, ಅದಕ್ಕೆ ಸಂಬಂಧ ಇಲ್ಲ. ಅದನ್ನ ಹೇಳ್ತಾರೆ ಅವರು. ಅದಕ್ಕೆ ವಿಷಮ ಸತ್ತಾದಲ್ಲಿ ಸಾಧಕ ಬಾಧಕಗಳು ಇರುವುದಿಲ್ಲ. ಮರುಭೂಮಿಯೊಳಗಿನ ನೀರು ಕುಡಿದ್ರೆ ಆ ಒಂದು ಏನಂತ ಮೃಗಜಲ ಕುಡಿದ್ರೆ ಬಾಯಾರಿಕೆ ಆರಂಗಿಲ್ಲ ಅಂತಂದ್ರೆ ಮಿಥ್ಯವಾದ ಗುರು, ಮಿಥ್ಯವಾದ ಶಾಸ್ತ್ರಗಳಿಂದ ನಾವು ಉದ್ಧಾರ ಆಗಲ್ಲ ಅಂದಂಗದ. ಆ ಗುರು ಮತ್ತು ಶಾಸ್ತ್ರನೂ ವ್ಯಾವಹಾರಿಕ ಆದ, ಮತ್ತೆ ಈ ಒಂದು ಸಂಸಾರ ಭ್ರಮೆ ಇದನ್ನು ವ್ಯಾವಹಾರಿಕ. ಎರಡೂ ವ್ಯಾವಹಾರಿಕ ಇದ್ದಾಗ ಅಲ್ಲಿ ಸಾಧಕ ಬಾಧಕ ಆಗ್ತದ. ನೀ ಕೊಡುವ ದೃಷ್ಟಾಂತ ಏನದ ಶಿಷ್ಯನೇ, ಆ ಮೃಗಜಲ ಮತ್ತು ಬಾಯಾರಿಕೆ ಇವು ಒಂದೇ ಸತ್ತದಲ್ಲಿಲ್ಲ, ಇವು ವಿಷಮ ಸತ್ತದಲ್ಲಿ ಇದ್ದದ್ದಕ್ಕೆ ಇಲ್ಲಿ ಆ ನೀರು ಕುಡಿದ್ರೆ ಈ ಬಾಯಾರಿಕೆ ಆರಂಗಿಲ್ಲ. ಆದ್ರೆ ಇಲ್ಲಿ ಸಂಸಾರ ಭ್ರಮೆನೂ ವ್ಯಾವಹಾರಿಕದ, ಮತ್ತೆ ಈ ಗುರು ಸಂಸಾರಿಕ ದುಃಖನೂ ವ್ಯಾವಹಾರಿಕದ, ಗುರು ಮತ್ತು ಶಾಸ್ತ್ರಗಳು ವ್ಯಾವಹಾರಿಕದವ. ಹಿಂಗಿದ್ದದ್ದಕ್ಕೆ ಗುರು ಮತ್ತು ಶಾಸ್ತ್ರ ವ್ಯಾವಹಾರಿಕ ಸತ್ಯ ಅಂತ ಅಂದ್ರೆ ಅವು ಮಿಥ್ಯದಾಗೆ ಬರ್ತಾವ, ಅವೇನ್ ಪರಮ ಸತ್ಯ ಅಲ್ಲ. ಈ ಮತ್ತೆ ಸಂಸಾರನು ದುಃಖನು ಅದನ್ನು ಏನು ಪರಮ ಸತ್ಯ ಅಲ್ಲ, ಅದು ಮಿಥ್ಯ ಅದ. ಒಂದು ಮಿಥ್ಯವನ್ನು ಕಳೆಯುವುದಕ್ಕೆ ಇನ್ನೊಂದು ಮಿಥ್ಯದಿಂದಲೇ ಸಾಧ್ಯ. ಎಂತ ಮಿಥ್ಯ ಅಂದ್ರೆ ವ್ಯಾವಹಾರಿಕ ಸತ್ಯ ಎಂಬುವ ಮಿಥ್ಯದಿಂದ ಸಂಸಾರ ದುಃಖ ಎನ್ನುವ ಮಿಥ್ಯವಾದ ದುಃಖವನ್ನು ಕಳೆಯಲಿಕ್ಕೆ ಸಾಧ್ಯ ಆದಂತೇಳಿ ಇದನ್ನು ಸಮಾರೋಪ ಮಾಡ್ಲಕತ್ತಾರ. ಸಮಸತ್ತಾದಲ್ಲಿ ಮಾತ್ರ ಸಾಧಕ ಬಾಧಕಗಳಿರುತ್ತವೆ, ವಿಷಮ ಸತ್ತಾದಲ್ಲಿ ಸಾಧಕ ಬಾಧಕಗಳು ಇರುವುದಿಲ್ಲ. ಈಗ ಸತ್ತಾಗಳು ಎಷ್ಟು ಸತ್ತ? 3. ಒಂದು ಪ್ರಾತಿಭಾಷಿಕ, ಒಂದು ವ್ಯಾವಹಾರಿಕ, ಒಂದು ಪಾರಮಾರ್ಥಿಕ. ಮತ್ತೆ ಕ್ಷುದ್ರ ಸತ್ಯ ಬಗ್ಗೆ ಯಾಕೆ ಹೇಳಂಗಿಲ್ಲ ಅಂತಂದ್ರೆ ಬೇಕಾಗಿಲ್ಲ, ಅದು ಅವಶ್ಯಕತೆ ಇಲ್ಲ. ಇಲ್ಲದನ್ನು ಯಾಕೆ ನಾವು ಮಾತಾಡ್ಲಕ್ ಹೋಗ್ಬೇಕು? ಅದು ಇಲ್ಲ ಅಂದ್ಮೇಲೆ ಬಂಜೆ ಮಗನ ಸುದ್ದಿ ಯಾಕೆ ಮಾತಾಡ್ಬೇಕು? ನಮ್ಗ ಇದ್ದದ್ರ ಬಗ್ಗೆ ಮಾತಾಡ್ಬೇಕಾಗಿದೆ. 3 ಸತ್ತಾಗಳದವ. ಈಶ್ವರ ಸೃಷ್ಟಿಯಲ್ಲಿ ವ್ಯಾವಹಾರಿಕ ಸತ್ತ ಅದು ಮೂಲ ಅವಿದ್ಯೆಯ ಸೃಷ್ಟಿ, ಇಷ್ಟು ತಿಳ್ಕೊಂಡ್ಬಿಡ್ಬೇಕು. ಈಶ್ವರ ಸೃಷ್ಟಿಯಲ್ಲಿ ವ್ಯಾವಹಾರಿಕ ಸತ್ತ ಅಂದ್ರೆ ಅದು ಮೂಲ ಅವಿದ್ಯೆಯ ಸೃಷ್ಟಿ. ಜೀವನ ಸೃಷ್ಟಿಯ ಪ್ರಾತಿಭಾಷಿಕವಾಗಿದೆ, ಅದು ಸ್ಥೂಲ ಅವಿದ್ಯೆಯ ಸೃಷ್ಟಿ. ಈಶ್ವರನ ಸೃಷ್ಟಿ ಗಂಡು ಹೆಣ್ಣು, ಜೀವನ ಸೃಷ್ಟಿ ಗಂಡ ಹೆಂಡತಿ. ಈ ಗಂಡ ಹೆಂಡತಿ ಅನ್ನೋದೇನದಲ್ಲ, ಇದು ಸತ್ಯವಾದ ಸಂಬಂಧನ ಅಲ್ಲ, ಮಿಥ್ಯವಾದ ಸಂಬಂಧ. ಇದಕ್ಕೇನಂತಾರ, ಇದು ಮಿಥ್ಯವನ್ನ ಸತ್ಯ ಮಾಡಿ ಕೊಡೋದ್ಯಾವುದು?
ಮಿಥ್ಯವನ್ನು ಸತ್ಯ ಮಾಡಿಕೊಡೋದು ಯಾವುದು? ಪ್ರಾತಿಭಾಷಿಕ ಸತ್ತ. ಮಿಥ್ಯ ಇರೋದು ಯಾವುದು? ಸ್ಥೂಲ ಅವಿದ್ಯೆ. ಗಂಡು ಹೆಣ್ಣು ಅನ್ನೋದು ಈಶ್ವರ ಸೃಷ್ಟಿ. ಆ ಗಂಡು ಹೆಣ್ಣು ಅನ್ನೋದು ನಿಜವಾಗಿ ಏನದದು? ಬ್ರಹ್ಮನೇ ಅದದು. ಗಂಡನು ಬ್ರಹ್ಮನೇ, ಹೆಣ್ಣನು ಬ್ರಹ್ಮನೇ. ಆ ಗಂಡು ಹೆಣ್ಣು ಅನ್ನೋದು ಬ್ರಹ್ಮನನ್ನೇ ಗಂಡು ಹೆಣ್ಣು ಅನ್ನಂತ ಒಂದು ಮಿಥ್ಯವನ್ನ ಸತ್ಯ ಮಾಡಿ ತೋರಿಸೋದು ಯಾವುದು? ವ್ಯಾವಹಾರಿಕ ಸತ್ತ. ವ್ಯಾವಹಾರಿಕ ಸತ್ತಾದ ಕಾರಣ ಏನಾಗ್ತದ? ಬ್ರಹ್ಮನನ್ನೇ ಮಿಥ್ಯ ಮಾಡಿ ಇಲ್ಲಿ ನಾಮರೂಪಗಳಿಂದ ತೋರಿಸ್ತದ. ಆ ರೀತಿ ತೋರಿಸೋದಕ್ಕೆ ಕಾರಣ ಯಾವುದು? ಮೂಲ ಅವಿದ್ಯೆ. ಮೂಲ ಅವಿದ್ಯೆ ಏನ್ ಮಾಡ್ತದ? ಆ ಬ್ರಹ್ಮನನ್ನ ನಾಮರೂಪಗಳನ್ನಾಗಿ ಮಾಡಿ ತೋರಿಸ್ತದ. ಹಾಗೆ ತೋರಿಸೋದು ಯಾವ್ದಪ್ಪ ಅಂತಂದ್ರೆ ವ್ಯಾವಹಾರಿಕ ಸತ್ತ. ಮತ್ತೆ ಆ ಒಂದು ಈಶ್ವರದ ಸೃಷ್ಟಿ ಒಳಗಿನ ವಸ್ತುಗಳು ತಗೊಂಡು ನಾನು, ನನ್ನದು, ಗಂಡ ಹೆಂಡತಿ, ಸಂಸಾರ ಅಂತೇಳಿ ಇದೇನ್ ಮಾಡ್ತೀವಲ್ಲ, ಇದು ಜೀವ ಸೃಷ್ಟಿ. ಈ ರೀತಿ ಮಾಡೋದಕ್ಕೆ ಜವಾಬ್ದಾರಿ ಯಾವ್ದದ? ಪ್ರಾತಿಭಾಷಿಕ ಸತ್ತ. ಅದು ಮಿಥ್ಯ ಇದ್ದ ಸಂಬಂಧ ಸಂಪತ್ತುಗಳಲ್ಲಿ ನಾನು, ನನ್ನದು ಅಂತ ತಲೆ ಹೋಗಿಸ್ತದಲ್ಲ, ಇದ್ಯಾವುದು? ಸ್ಥೂಲ ಅವಿದ್ಯೆ. ಇವೆರಡು ಸತ್ತಗಳಾದ್ಮೇಲೆ ಮೂರನೇದ್ದೇವನದ ಯಾವುದು, ಯಾವಾಗ, ಎಲ್ಲಿ, ಎಂದು ನಾಶವಾಗಲಾರದಂಥದ್ದು ಯಾವದದ? ಅದು ಪಾರಮಾರ್ಥಿಕ ಸತ್ತ. ಈ ರೀತಿ ತಿಳ್ಕೋಬೇಕು. ಈ ಪಾರಮಾರ್ಥಿಕ ಸತ್ತಾದ ಜ್ಞಾನ ಎಲ್ಲಿ ತನ? ನೀವಿರೋ ತನಕ. ನೀವ್ಯಾವಾದ್ಮೇಲೆ ನಾನಿಲ್ಲದ ವಿಶ್ವ. ಪಾರಮಾರ್ಥಿಕ ಇದ್ರೇನು, ವ್ಯಾವಹಾರಿಕ ಇದ್ರೇನು? ಹೌದಾ ಇಲ್ಲ? ನಿಮ್ಮ ಬುದ್ಧಿಗೆ ಸಂಬಂಧಪಟ್ಟಷ್ಟೇ ಆದ ಇಲ್ಲ ಪಾರಮಾರ್ಥಿಕ ಸತ್ತ. ಕುವೆಂಪು ಅವರು ಅದೇ ಹೇಳ್ತಾರೆ, ಕಾಲಿಲ್ಲದ ಅಶ್ವ ಊನಾದರೇನು, ನಾನಿಲ್ಲದ ವಿಶ್ವ ಏನಾದರೇನು. ಕಾಲೇ ಇರ್ಲಾರ್ದ ಅಶ್ವ, ಕುದುರೆಗೆ ಕಾಲೇ ಇಲ್ಲ, ಸರಿಗಿಲ್ಲ. ಆ ಕಾಲಿರ್ಲಾರ್ದ ಅಶ್ವ ಅಯ್ಯೋ ಹೆಂಗ್ ಮಾಡ್ಲಪ್ಪ ಇವತ್ತ ಈ ಕುದುರೆ ಆರಾಮಿಲ್ಲ ಅಂತ ಹೇಳಕ್ಕೆ ಅನ್ಲಕ್ ಬರ್ತದೇನು? ಕಾಲಿದ್ದ ಕುದುರೆಲಿಂತ ಏನಾರು ಉಪಯೋಗ. ಕಾಲಿಲ್ಲದ ವಿಶ್ವ ಊನಾದರೇನು. ಅದೇನು ಒಂದ್ ಕಡೆ ಸುಮ್ ತಿಂದು ಮಕ್ಕೊಂಡ್ರೆ ಬಿಡೋ, ಅದಕ್ಕೆ ಯಾಕೆ ನಾವು ಗಂಟೆ ಬೀಳ್ಬೇಕಂತ. ಹಾಗೆ ನಾನಿಲ್ಲದ ವಿಶ್ವ ಏನಾದರೇನು. ನಾನು ಅದೀನಿ ಅಂತೇಳಿ ಅದು ಪಾರಮಾರ್ಥಿಕವಾಗಿ ಕಾಣ್ಲಕತ್ತದ, ಅದು ವ್ಯಾವಹಾರಿಕವಾಗಿ ಕಾಣ್ಲಕತ್ತದ, ಅದು ಪ್ರಾತಿಭಾಷಿಕವಾಗಿ ಕಾಣ್ಲಕತ್ತದ, ಮಿಥ್ಯವಾಗಿ ಕಾಣ್ಲಕತ್ತದ. ವಿಚಾರ ಮಾಡಿ ನೋಡಲಾಗಿ ಸತ್ಯ ಬ್ರಹ್ಮನೇ ಆದ. ಇದೆಲ್ಲ ಓಟು ಏನದ? ನನ್ನ ಬುದ್ಧಿಗೆ ಲಿಮಿಟ್ಟಿಗೆ ತಿಳಿದದ್ದು. ಇದನ್ನೆಲ್ಲ ದಾಟಿದ್ದದು ಬ್ರಹ್ಮ. ನಾವು ಹೋಗಿವಿ, ನಮ್ಮ ವಿಚಾರಗಳು ಎಲ್ಲವಾದ್ಮೇಲೆ ನಾವು ಇರ್ತಾನ ಇಲ್ಲ. ಹೆಂಗ್ರಿ? ನಾವು ಇರೋ ತನಕ ಅದ್ರ ಬಗ್ಗೆ ಏನ್ ತಿಳ್ಕೊಂಡಿವಿ ಅಂತ ಅಷ್ಟೇ. ನಮ್ಮ ಹಿರಿಯರು ಏನ್ ತಿಳ್ಕೊಂಡಾರ ಅದ್ರ ಮಾಹಿತಿಗಳನ್ನ ನಾವು ತಗೊಳಕತ್ತೀವಿ ಅಷ್ಟೇ ಹೊರತು, ನಾವು ನಮ್ಮ ಮಾಹಿತಿಗಳು ಎಲ್ಲನೂ ಕಟ್ಟಿ ಒಗದ ಮೇಲೂ ಅವ ಏನ್ ಉಳಿತಾನ? ಅವ ಪರಬ್ರಹ್ಮ. ಈ ಪಾರಮಾರ್ಥಿಕ ಸತ್ತ ಅನ್ನೋದು ಕೂಡ ನಮ್ಮ ಬುದ್ಧಿಯ ಮಟ್ಟಕ್ಕೆ ತಿಳುವಳಿಕೆ ಆದದ್ದು. ಎಲ್ಲ ಈ ಸತ್ಯಗಳು ಏನದವ, ಇವೆಲ್ಲ ಏನದವ ಸತ್ಯದಂತೆ ತೋರುವ ಮಿಥ್ಯಗಳೇ. ಮಿಥ್ಯ ವಸ್ತುವಾದ ನಾವು ಏನದೀವಿ ಅದನ್ನ ನಮ್ಮ ಬುದ್ಧಿಯಿಂದ ತಿಳ್ಕೊಂಡದ್ದಕ್ಕೆ ನಾವು ಇಲ್ಲಿ ತನ ನಿಲ್ಕಿಸ್ಲಕ್ ಸಾಧ್ಯ ಆಗ್ಯದ, ನಿಲ್ಕಿಸಿವಷ್ಟೇ ಹೊರತು ಈ ಎಲ್ಲಾ ಕಲ್ಪನೆ ಎಲ್ಲಾ ಜ್ಞಾನಕ್ಕೂ ಅವ ಮೀರಿದವದನ. ಯಾವ ಆದಿಕಾಲ ಪ್ರಾಚೀನ ಕಾಲ ಎಲ್ಲಾ ಋಷಿಗಳಿಂದ ಈ ಒಂದು ಸಂಶೋಧನೆ ನಡ್ಕೋತ ಬಂದದ. ಈಗ ನಾವು ನೀವೆಲ್ಲರೂ ಕೂಡ ಅದೇ ಸಂಶೋಧನೆಯಲ್ಲಿ ಭಾಗಿಯಾಗಿವಿ. ಆ ಸಂಶೋಧನೆಯಲ್ಲಿ ಭಾಗಿಯಾಗೋದ್ರಿಂದ ಏನು ಲಾಭ ಅಂದ್ರೆ ನಮಗೆ ಒಳಗ ಒಂದು ಅಮೃತ ಉತ್ಪನ್ನ ಆಗ್ತದ, ಆಯುಷ್ಯ ವೃದ್ಧಿ ಆಗ್ತದ. ಆಯುಷ್ಯ ವೃದ್ಧಿಯಾಗಿ ಎಷ್ಟು ತಾಸು ನೀವು ಆತನ ವಿಚಾರ ಮಾಡ್ತೀರಿ ಅಷ್ಟು ತಾಸು ನಿಮ್ಮ ಆಯುಷ್ಯ ಏನಾಗ್ತದ? ಕಾಲ ನಿಂತು ಬಿಟ್ಟಿರ್ತದ, ಅಲ್ಲಿ ಗಡಿಯಾರ ನಿಂತು ಬಿಟ್ಟಿರ್ತದ. ನಿಮ್ಮ ಆಯುಷ್ಯದ ಗಡಿಯಾರ ನಿಂತು ಮುಂದೆ ಹೋಗ್ತದೆ. ಮತ್ತೆ ನೀವು ಲೌಕಿಕ ವ್ಯವಹಾರ ಮಾಡ್ಲಿಕ್ಕೆ ಆದ್ಮೇಲೆ ಗಡಿಯಾರ ಮತ್ತೆ ಚಾಲು ಆಗ್ತದೆ. ನಿಮ್ಮ ಆಯುಷ್ಯದ ಗಡಿಯಾರ ಇಲ್ಲಿ ಗಡಿಯಾರ ನಿಲ್ಲಿಸಿ ಬಿಡ್ತೀರಿ. ಈಗ 2 ತಾಸು ನೀವು ಸತ್ಸಂಗ ಮಾಡಿರಿ ಅಂದ್ರೆ ಈ 2 ತಾಸು ಸತ್ಸಂಗ ನಿಮ್ಮ ಆಯುಷ್ಯದ ಗಡಿಯಾರ ನಿಂತದಂದ್ರೆ ಅಷ್ಟು ನಿಮ್ಮ ಸಮಯ
ಅಂದ್ರೆ ನಿಮ್ಮ ಆಯುಷ್ಯದೊಳಗೆ ಸೇರಿಬಿಡುತ್ತೆ. ಅಮೃತ ಪುತ್ರರಾದ್ರಿ ನೀವು. ಸತ್ಸಂಗ ಮಾಡೋರೆಲ್ಲರೂ ಅಮೃತ ಪುತ್ರರು. ಆ ಒಂದು ಅಮೃತ ಪುತ್ರರಿಗೆ ಏನಾಗ್ತದ, ಆಯುಷ್ಯ ವೃದ್ಧಿ ಆದ್ರೆ ಸಂತೋಷನೂ ಆಗ್ತದ. ಬರೇ ಆಯುಷ್ಯ ವೃದ್ಧಿ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಆನಂದ ಉಂಟಾಗ್ತದ. ನಿಮ್ಮ ಮುಖದೊಳಗೆ ಬ್ರಹ್ಮ ತೇಜಸ್ ಉಂಟಾಗ್ತದ. 60, 70, 80 ವರ್ಷ ವಯಸ್ಸಾದ್ರೂ ಸಣ್ಣ ಮಗುವಿನ ಮುಖದಲ್ಲಿರುವಂತ ಕಳೆ ನಿಮ್ಮ ಮುಖದೊಳಗಿರ್ತದ. ನಿಮ್ಮ ಮನಿ ಆನಂದ, ನಿಮಗಾನಂದ, ಯಶಸ್ಸೇ ಯಶಸ್ಸು, ಯಶಸ್ಸೇ ಯಶಸ್ಸು, ಪರಮಾನಂದ ಆಗ್ತದ. ಬರೇ ಸಂಸಾರದೊಳಗ ಬಿದ್ದು ಒದ್ದಾಡವನಿಗೆ ನೋಡ್ರಿ ಹೆಂಗಿರ್ತದ ಅವನ ಮುಖ. ಸಿನಿಮಾಕ್ಕೆ ಹೋಗಿ ಬಂದವ್ರು ಹೆಂಗಿರ್ತದೆ, ಹೆಣಕ್ಕೆ ಹೋಗಿ ಬಂದವ್ರು ಇದ್ದಂಗೆ ಇರ್ತದೆ. ಹಂಗೆ ಸಿನಿಮಾಕ್ಕೆ ಹೋಗಿ ಬಂದವ್ರು ಇದ್ದಂಗೆ ಇರ್ತಾನ ನಾವು. ಸಿನಿಮಾ ಟಾಕೀಸ್ಲಿಂತ ಹೊರಗೆ ಬರೋವ್ರ ಮುಖ ನೋಡ್ರಿ ಹೆಂಗಿರ್ತದೆ, ಹೆಣಕ್ಕೆ ಹೋಗಿ ಬಂದವ್ರಂಗಾಗಿರ್ತದೆ. ಅದೇ ಸತ್ಸಂಗಕ್ಕೆ ಹೋಗಿ ಬರೋವನ ಮುಖ ನೋಡ್ರಿ ಎಷ್ಟು ಲವಲವ ಇರ್ತದೆ. ಎರಡೇ ಕಡೆ ನಾವು ಸಂತೋಷ ಕಾಣೋದು. ಒಂದು, ಸತ್ಸಂಗಕ್ಕೆ ಹೋಗಿ ಬರೋರ ಮುಖ ಲವಲವ ಇರ್ತದ. ಮತ್ತೆ ಅತ್ಯಂತ ಹಾರ್ಡ್ ವರ್ಕ್ ಮಾಡಿದಂತ ಈ ಮೇಸ್ತ್ರಿಗಳು ಮತ್ತೆ ಬೇಲ್ದಾರು ಮತ್ತೆ ಫ್ಯಾಕ್ಟ್ರಿ ಕಾರ್ಮಿಕರು 8 ತಾಸು ನಿಂತು ಕಠಿಣವಾದ ಕೆಲಸ ಮಾಡಿರ್ತಾರಲ್ಲ, ಅಂತ ಹಾರ್ಡ್ ವರ್ಕ್ ಸಿಮೆಂಟು ಗಾರೆ ಕೆಲಸ ಮಾಡಿರ್ತಾರಲ್ಲ, ಅವ್ರು ಮುಂಜಾನೆ ಹೋಗಾಗ ಎಷ್ಟು ಉತ್ಸಾಹದಿಂದ ಹೋಗ್ತಿರ್ತಾರ, ಸಂಜೆಗೆ ಬರಾಗ ಅವ್ರ ಮಾರಿ ಸಣ್ಣ ಆಗಿರ್ತದೆ ನೋಡ್ರಿ, ಅಷ್ಟೇ ಉತ್ಸಾಹದಿಂದ ಬರ್ತಿರ್ತಾರೆ. ಅವ್ರೇನು ಟೈರ್ಡ್ ಆಗಿರಂಗಿಲ್ಲ. ನಾವು ಸ್ವಲ್ಪ ಏನು ಟೇಬಲ್ ಮೇಲೆ ಕೂತು ಒಂದು 4 ಪೇಪರ್ ಬಾರದು ಅವ್ರಿಗೆ ಇವ್ರಿಗೆ ಒಂದಿಟ್ಟು ಅಧಿಕಾರ ಮಾಡಿ ಬಂದಿರ್ತೀವಲ್ಲ, ಹೊಲಕ್ಕೆ ಹೋಗಿ ಬಂದವ್ರಂಗೆ ಆಗಿರ್ತೀವಿ ನಾವು. ಯಾರು ಕಷ್ಟಪಟ್ಟು ಹಾರ್ಡ್ ವರ್ಕ್ ಮಾಡಿ ಈ ಶರೀರವನ್ನು ದಂಡಿಸಿ ಕೆಲಸ ಮಾಡ್ತಾರ, ಅವರೊಳಗ ಕಾಯಕವೇ ಕೈಲಾಸ ಅಂತೇಳಿ ಅವರ ಪಾದದೊಳಗೆ ಪರಶಿವನ ದರ್ಶನ ಆಗ್ತಿರ್ತದೆ ನಮಗೆ. ಕಾರ್ಮಿಕರ ಪಾದದೊಳಗೆ ಎಷ್ಟು ಲವಲವಿಕೆ. ಇವ್ರಿಗೆ ಹೆಂಗ್ ಬರ್ತದಪ್ಪ 8 ತಾಸು ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿ ಹೊರಗೆ ಬಂದ್ರು ಇವ್ರ ಪಾದದೊಳಗೆ ಹೆಂಗ ಪರಮಾತ್ಮ ಏನ್ ಶಕ್ತಿ ಕೊಟ್ಟಿದಪ್ಪ, ನೀನು ಏನ್ ಚೈತನ್ಯಾತ್ಮಕ ಅದಿ ಅಂತ ನೋಡ್ತಿರ್ತೀನಿ ನಾನು. ಅದು ಬಿಟ್ರೆ ನೆಕ್ಸ್ಟ್ ಸತ್ಸಂಗಕ್ಕೆ ಬಂದವರು ಪರಶಿವನ ದರ್ಶನ. ಉಳಿದು ಎಲ್ಲ ಕಡೆ ಬರೀ ಟೈರ್ಡ್ನೆಸ್ಸು, ಹೈರಾಣ, ಕಷ್ಟ, ದುಃಖ, ಭಯ, ಚಿಂತೆ, ಬರೀ ಸಂಸಾರ. ಹೀಗಾಗಿ ಪರಮಾತ್ಮನ ದರ್ಶನ ಎಲ್ಲಾ ಕಡೆ ಸಾಧ್ಯ ಅದ. ನಾವು ಒಂದು ಸತ್ಸಂಗ ಮಾಡಬೇಕು, ಇನ್ನ ಒಂದು ಹಾರ್ಡ್ ವರ್ಕ್ ಮಾಡಬೇಕು. ಕಾಯಕವೇ ಕೈಲಾಸ ಅಂತ ಇವು ಮಾಡಲಿಲ್ಲ ಅಂತಂದ್ರೆ ಏನಾಗ್ತದ, ಆ ಪರಮಾತ್ಮನಿಂದ ದೂರ ಹಾಕೋತ ಹೋಗ್ತೀವಿ ಅಷ್ಟೇ. ಈಗೇನಾಯ್ತು, ಈ ಸತ್ತಾಗಳ ಬಗ್ಗೆ ಒಂದಿಷ್ಟು ವಿಚಾರ ಹೇಳಿದ್ದು ಬಹಳ ಲಾಂಗ್ ಪೀರಿಯಡ್ ಆಯ್ತದ. ಈಗ ಹಿಂದೆ ಹೇಳಿದ್ದೆಲ್ಲ ಮರ್ಕೋತ ಮುಂದಿನ ಆಟೆ ನೆನಪುಳಿದ ನಿಮಗೆ. ಸತ್ತ ಅಂದ್ರೆ ಏನು ಎಂತಂತ ಇದನ್ನ ಮತ್ತೆ ಒಂದಿಷ್ಟು ಸಂಕ್ಷಿಪ್ತವಾಗಿ ನಾಳೆಗೆ ಏನ್ ಮಾಡ್ತಾರ, ರಿವಿಷನ್ ಮಾಡ್ತಾರ. ಸಿಂಹಾವಲೋಕನ ಹಿಂದೆ ನೋಡಿ ಮುಂದೋಡ್ತಿರ್ತದ ಸಿಂಹ. ಹಿಂದೆ ಯಾರ್ಯಾರು ಬಂದಾರೇನತ್ ನೋಡಿ ಮುಂದೋಡ್ತಿರ್ತದ. ಹಾಗೇನದ ಬರೀ ಮುಂದೆ ನೋಡ್ಕೋತ ಅಂದ್ರೆ ಹಿಂದಿಂದ ಮರ್ತ ಹೋಗ್ತದಲ್ಲ. ಅದಕ್ಕೆ ಇದು ಶ್ರವಣ ಮುಗೀತು. ಸಮಸತ್ತ ವಿಷಮ ಸತ್ತಾದ ಬಗ್ಗೆ ವಿಚಾರ. ಈಗ ಅದೇ ಸಮಸತ್ತ ವಿಷಮ ಸತ್ತಾದ ವಿಚಾರಗಳನ್ನ ಮನನ ಮಾಡುವುದಕ್ಕೆ ನಾಳೆ ಒಂದಿಷ್ಟು ರಿವಿಷನ್ ಪುನರಾವರ್ತನೆ ಮಾಡಿ ಮುಂದಿನ ಪಾಠಕ್ಕೆ ಹೋಗೋರಾಗ್ತೀವಿ. ಈ ಪಾಠ ಇನ್ನ ಬಹಳ ದಿವಸ ನಡೆಯಂಗಿಲ್ಲ. ವಿಚಾರ ಸಾಗರ ಮುಂದೆ ನಾನು ಅಧ್ಯಯನ ಮಾಡಿ ತಯಾರು ಮಾಡ್ಕೋಬೇಕಾಗ್ತದ. ನೀವು ಎಲ್ಲರೂ ಆಕ್ಟಿವೇಟ್ ಆಗಿ ಇಲ್ಲಿ ತನಕ ಹೇಳಿದ ಪಾಠಗಳನ್ನ ಮೆಲುಕು ಕಾರ್ಯಕ್ರಮ ಚಾಲು ಮಾಡಬೇಕು. ಮತ್ ನಾನು ತಯಾರು ಮಾಡ್ಕೋಬೇಕಲ್ಲ ಮುಂದ. ನಡ್ಬರ್ಕ ಒಂದಿಷ್ಟು ನಾವು ಅದ್ರ ಕಡೆ ತಯಾರಿ ಮಾಡೋದ್ರಾಗ ಗ್ಯಾಪ್ ಮಾಡ್ಕೊಂಡ್ಬಿಟ್ಟಿವಿ. ಚಳಿಗಾಲದೊಳಗ ನಮಗ ಆರೋಗ್ಯ ಸರಿ ಇರಂಗಿಲ್ಲ, ಆಕ್ಟಿವ್ ಇರಂಗಿಲ್ಲ. ನಾವು ಊಟ ನಿದ್ದೆ ಮಾಡ್ಕೊಂಡು ಬದುಕದೇ ದೊಡ್ಡ ಕಷ್ಟದ ಇಲ್ಲಿ. ಚಳಿ ನಮಗೆ ನಡೆಯಂಗಿಲ್ಲ. ರಾಯಚೂರವ್ರಿಗೆ ಬಿಸಿಲಾದ್ರೆ ಮಸ್ತ್ ಆಕ್ಟಿವ್ ಆಗ್ತೀವಿ, ಚಳಿ ಬಹಳ ತ್ರಾಸ ಕೊಡ್ತದದು. ಹಿಂಗಾಗಿ ನಾನು ಅಧ್ಯಯನದ ವಿಷಯದಲ್ಲಿ ಡಿಸ್ಕಂಟಿನ್ಯೂ ಆಗಿ ವಿಚಾರ ಸಾಗರದಾಗ ಸ್ವಲ್ಪ ದಿವಸ ನಮಗೆ ಟೈಮ್ ಕೊಟ್ಟರೆ ಮತ್ತೆ ತಯಾರು ಮಾಡ್ಕೊಂಡು ಬರ್ತೀನಿ. ಇಲ್ಲಿ ತನಕ ನಾನೇನು ಹೇಳೀನಿ, ಮೆಲುಕು ಕಾರ್ಯಕ್ರಮ ಮಾಡ್ಲಿಕ್ಕೆ ಸಾಕಷ್ಟು ಸಾಹಿತ್ಯ ಆದಿಲ್ಲ ನಿಮ್ಮ ಹತ್ರ ಆದಲ್ರಿ. ರೆಕಾರ್ಡಿಂಗ್ಸ್ ಎಲ್ಲ ಅದಾವಲ್ಲ, ಕೇಳ್ಕೊಂಡು ಒಂದ್ ಸ್ವಲ್ಪ ಕೇಳಿ ಒಂದು 4 ಸಾಲು ಬರೆದು ಆ ವಿಚಾರಗಳನ್ನ ಮೆಲುಕು ಹಾಕಂತ ಕೆಲಸ ಮಾಡ್ರಿ.
ಆ ಉಳಿದದ್ದು ನಡೀತದ, ಸಿದ್ಧಾಂತ ಶಿಖಾಮಣಿ ನಡೀತದ, ಮತ್ತೆ ಇದ್ಯಾವುದು ಮಹಾಲಿಂಗ ರಂಗರ ಅನುಭವಾಮೃತ ಈ ಪಾಠಗಳೇನು ನಡೀತಾವ, ಇವಕ್ಕೇನು ತೊಂದರೆ ಇಲ್ಲ, ಇವಕ್ಕೆ ಬರ್ತೀನಿ. ಆದ್ರೆ ವಿಚಾರ ಸಾಗರದ್ದು ಮಧ್ಯೆ ಯಾವಾಗ ನಿಲ್ತದ ಗೊತ್ತಿಲ್ಲ. ಮಾಡಷ್ಟು ಪ್ರಯತ್ನ ಮಾಡ್ತೀನಿ ನಾನು ಕಂಟಿನ್ಯೂ ಮಾಡ್ಲಕ್ಕ. ಅದ್ರ ಅಧ್ಯಯನಕ್ಕೆ ನಾನು ಸೆಪರೇಟಾಗಿ ಕುಂದಿರ್ಬೇಕಾಗ್ತದೆ. 3:30 ಎದ್ದು ಸ್ನಾನ ಮಾಡಿ ಕುಂತಾಗ ಅವ್ರು ಏನು ಬರೆಸ್ತಾರ ಅದೇ ಬರೀಬೇಕಾಗ್ತದೆ. ನಾನು ಯಾವಾಗ ಬೇಕಾವಾಗ ತಯಾರು ಮಾಡ್ತೀನಿ ಅಂತಿಲ್ಲ. ಅವ್ರು ಯಾವಾಗ ಕರೆದಾರ ಕುಂದಿರ್ಬೇಕು, ಅವ್ರು ಏನೇ ಹೇಳ್ತಾರ ಅದು ಬರೀಬೇಕಷ್ಟೇ, ಬರದದ್ದೇ ಹೇಳೋದಿಲ್ಲ. ನಾನೇನಿಲ್ಲ, ನನ್ನ ಸ್ವಂತದ್ದು ಏನಿಲ್ಲ, ಎಲ್ಲ ನಿಶ್ಚಲದಾಸರ ವಾಣಿನೇ ಇದು. ಓಕೆ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು, ಎಲ್ಲರಿಗೂ ಶರಣಾರ್ಥಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಸಂಕ್ಷಿಪ್ತ ಮಂಗಳಾರತಿ ಮಾಡಿ ಮುಗಿಸಿಬಿಡ್ರಿ. ಲಾಂಗ್ ಮಾಡ್ಲಕ್ಕೆ ಹೋಗ್ಬೇಡ್ರಿ, ಟೈಮ್ ಆಗ್ಯದ, 8 ಮೇಲಾಗ್ಯದ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿಗಳು. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ. ಪರಮ ಪೂಜ್ಯರ ಪಾದಕ್ಕೆ ಶರಣ ಸಮರ್ಪಣೆ.